ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಷ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಸಮಸ್ತಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಮದ್ಭಾಗವತದ ಎಲ್ಲ ಭಾಗಗಳೂ ಅಪೂರ್ವನೇ. ಏಕಾದಶ ಸ್ಕಂದನೂ ಕೂಡ ಅತ್ಯಪೂರ್ವನೇ. ಶ್ರೀ ವಿಜಯದ್ವಿಜ ತೀರ್ಥರು ಹೇಳುವ ರೀತಿಯಲ್ಲಿ ಎಲ್ಲ ರತ್ನಗಳ ಆಕಾರ ಹೇಗೆ ಸಮುದ್ರ, ಅದೇ ರೀತಿ ಎಲ್ಲ ಪ್ರಮೇಯಗಳ ಸಂಗ್ರಹ ಏಕಾದಶ ಸ್ಕಂದ ಅಂತ. ಏಕಾದಶ ಅಂದರೆ 11ನೆಯದ್ದು ಅಂತ ಅರ್ಥ. ನಮ್ಮ ಇಂದ್ರಿಯಗಳಲ್ಲಿ 11ನೆಯದ್ದು ಅಂತಂದರೆ ಮನಸ್ಸು. ಎಲ್ಲ ಇಂದ್ರಿಯಗಳಿವೆ, ಮನಸ್ಸೊಂದು ಇಲ್ಲದಿದ್ದರೆ ಯಾವ ಇಂದ್ರಿಯಗಳೂ ಕೆಲಸ ಮಾಡುವುದಿಲ್ಲ. ಮನಸ್ಸು ಅನ್ನೋದು ಮುಖ್ಯ. ಕಣ್ಣು ನೋಡಬೇಕಾದ್ರೆ ಮನಸ್ಸು ಬೇಕು, ಕಿವಿ ಕೇಳಬೇಕಾದ್ರೆ ಮನಸ್ಸು ಬೇಕು. ಮನಸ್ಸೇ ಇಲ್ಲದ್ರೆ ಕಿವಿ ಇದ್ದರೆ ಏನು ಮಾಡೋದು ನಾವು? ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಮುಖ್ಯ, ಹಾಗೆಯೇ 12 ಸ್ಕಂದಗಳ ಶ್ರೀಮದ್ ಭಾಗವತದಲ್ಲಿ 11ನೆಯ ಸ್ಕಂದ ಪ್ರಮುಖವಾದ ಭಾಗ. ಏನಿಲ್ಲ ಅದು ಇಲ್ಲವೇ ಇಲ್ಲ. ಎಲ್ಲ ಪ್ರಮೇಯಗಳ ಸುರಿಮಳೆ ಇಲ್ಲಿ ತುಂಬಿರತಕ್ಕಂಥದ್ದು. ಆರಂಭದಲ್ಲಿ ಅವಧೂತರ ಉಪದೇಶವನ್ನು ವಿವರಿಸ್ತಾರೆ. ನಾರದರು ದ್ವಾರಕೆಯಲ್ಲೇ ಇದ್ದರಂತೆ. ಇಡೀ ದೇಶ ಸಂಚಾರ ಮಾಡುವವರು ನಾರದರು. ದ್ವಾರಕೆಯಲ್ಲಿ ಹೋಗಿ ಯಾಕೆ ಕೂತರು? ಅದು ದ್ವಾರಕ. ಕ ಅಂದರೆ ಸುಖ, ದ್ವಾರ ಅಂದರೆ ಬಾಗಿಲು, ಅದು ಸುಖದ ಬಾಗಿಲು. ಸುಖ ಸಿಗ್ತದೆ ಅಲ್ಲಿ. ನಾರದರಿಗೆ ಖುಷಿಯೋ ಖುಷಿ ದ್ವಾರಕೆಯಲ್ಲಿ. ಯಾಕೆ ಅಂತಂದರೆ ನಮ್ಮ ದೇವರು ದ್ವಾರಕೆಯಲ್ಲೇ ಇರ್ತಿದ್ದ. ಒಂದು ಮನೆಗೆ ಹೋದರೆ ನಾರದರು ಇನ್ನೊಂದು ಮನೆಯಲ್ಲಿ ಇರ್ತಿದ್ದ, ಆ ಮನೆಗೆ ಹೋದರೆ ಮತ್ತೊಂದು ಮನೆಯಲ್ಲಿಯೂ ಇರ್ತಿದ್ದ. ನಾರದರಿಗೆ ಖುಷಿಯೋ ಖುಷಿ. ಅಂದರೆ ಆ ದೇವರ ವೈಭವ ನೋಡಿ 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 ತುಂಬ ಸಂತೋಷಪಟ್ಟವರು. ಸಹದೇವನ ಮನೆಗೆ ಬಂದರೆ ಸಹದೇವ ಕೇಳ್ತಾನೆ, ನಾರದರೆ ದೇವರ ಬಗ್ಗೆ ಹೇಳಿ. ಎಷ್ಟು ಭಾಗ್ಯ ನೋಡಿ. ದೇವರ ಅಪ್ಪ ವಸುದೇವ, ದೇವರ ಅಪ್ಪನಾದ ವಸುದೇವ ದೇವರ ಬಗ್ಗೆ ಹೇಳಿ ಅಂತ ಕೇಳ್ತಾನೆ. ನಾರದರು ತಮಾಷೆ ಮಾಡ್ತಾರೆ, ನಿನ್ನ ಮನೆಯಲ್ಲೇ ದೇವರಿದ್ದಾರೆ, ಇನ್ನೆಂಥ ದೇವರ ಬಗ್ಗೆ ಹೇಳ್ತಿ ಅಂತ. ವಸುದೇವನಿಗೆ ದೇವರ ಬಗ್ಗೆ ಕೇಳಬೇಕು ಅಂತ
ತನ್ನ ಮಗ ಅಂತ ಕಂಡಿದ್ದ, ದೇವರು ಅಂತ ಕಾಣಬೇಕಾಗಿತ್ತು. ಹಾಗಾಗಿ ಅವನು ಕೇಳ್ತಾನೆ, ವಸುದೇವ ಕೇಳ್ತಾರೆ. ಆವಾಗ ನಾರದರು ಹೇಳುವ ಮಾತು, ದೊಡ್ಡವರ ಮಾತು ಹೇಗಿರ್ತದೆ ಅಂದರೆ ನಮ್ಮ ಹಾಗೆ ಇರುವುದಿಲ್ಲ. ನಾವು ಏನು ಹೇಳಿದರೂ ನಾನು ಹೇಳಿದೆ ಅಂತಲೇ ಹೇಳೋದು. ಅಲ್ಲಿದ್ದದ್ದಿಷ್ಟು ಕದ್ದು ಇಲ್ಲಿದ್ದದ್ದಿಷ್ಟು ಹೆಕ್ಕಿ ನಾವು ಹೇಳುತ್ತೇವೆ. ಯಾರು ಹೇಳಿದ್ದು ಅಂದರೆ ನಾನು ಹೇಳಿದ್ದು ಅಂತ ಹೇಳ್ತೇವೆ. ನಾರದರಂತಹ ಜ್ಞಾನಿಗಳು ಹೇಳ್ತಾರೆ, ಎಲ್ಲ ಗೊತ್ತಿದ್ದವರು, ನಾನು ಅವಧೂತರು ಹೇಳಿದ ವಿಷಯ ನಿನಗೆ ತಿಳಿಸ್ತೇನೆ. ನಿಮಿಯ ಆಧಿಪತ್ಯದಲ್ಲಿ, ನಿಮಿಯ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದ ಅವಧೂತರು ಹೇಳಿದ ಪ್ರಮೇಯವನ್ನು ನಾನು ತಿಳಿಸ್ತೇನೆ ಅಂತ. ಅವಧೂತರು ಬರುವುದಿಲ್ಲ. ಬಂದರು ಅಂತಂದರೆ ಅಲ್ಲಿ ಏನೋ ಒಂದು ಅಪೂರ್ವವಾದ ಸಂಗತಿ ಇದೆ ಅಂತ ಅರ್ಥ. ಜನಕನ ಸಭೆಗೆ ಅವಧೂತರು ಬಂದಿದ್ದಾರೆ. 9 ಜನ ಒಟ್ಟಿಗೆ ಬಂದಿದ್ದಾರೆ. ಆ ನಿಮಿಯ ಅದು ದೊಡ್ಡ ಸೌಭಾಗ್ಯ. ಅದಕ್ಕಿಂತ ದೊಡ್ಡ ಸೌಭಾಗ್ಯ, ಅದನ್ನು ಸಂಗ್ರಹಿಸಿ ನಾರದರು ಅದನ್ನು ವಸುದೇವನಿಗೆ ಹೇಳಿದರು. ಅದಕ್ಕಿಂತ ದೊಡ್ಡ ಭಾಗ್ಯ, ಅದನ್ನು ಸಂಗ್ರಹಿಸಿ ಶುಕಾಚಾರ್ಯರು ಪರೀಕ್ಷಿತ್ತಿಗೆ ಹೇಳಿದರು. ಅದಕ್ಕಿಂತ ದೊಡ್ಡ ಭಾಗ್ಯ, ಸೂತರು ನಮಗೆಲ್ಲ ಹೇಳಿದ್ದಾರೆ ಅನ್ನೋದು ಅದು ದೊಡ್ಡ ಭಾಗ್ಯ ನಮ್ಮದು. ಹಾಗಾಗಿ ಅವಧೂತರು ಏನು ಹೇಳಿದರೋ ಅದು ನಮಗೆ ಈ ಪರಂಪರೆಯಲ್ಲಿ ಸಿಗ್ತಾ ಇದೆ. 9 ಜನ ಅವಧೂತರು ನಮಗೆ ಗೊತ್ತು, ಋಷಭನ ಮಕ್ಕಳು. ಅದನ್ನು ಹೇಳುವಾಗ ಆರ್ಷಭಾಹ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ನವ ಆರ್ಷಭಾಹ ಅಂತ 9 ಜನ ಆರ್ಷಭರು ಅಂತ. ಅದಕ್ಕೆ ಎಲ್ಲರ್ಥ ಇದೆ. ಒಂದು ಋಷಭನ ಮಕ್ಕಳು ಒಂದರ್ಥ ಸಹಜವಾದ್ದು, ಋಷಭಸ್ಯ ಅಪತ್ಯಾನಿ ಪುಮಾಂಸಾಹ, ಋಷಭನ ಮಕ್ಕಳು. ಋಷಭನ ಮಕ್ಕಳು ಅಂತಂದರೆ ಅಲ್ಲಿ ಒಂದು ಧ್ವನಿ ಇದೆ. ಋಷಭ ದೇವರು ಸರ್ವೋತ್ತಮನಾದ ಭಗವಂತ, ಅವನ ಮಕ್ಕಳು ಅಂತಂದರೆ ಅವರ ಜ್ಞಾನವನ್ನು ಮೈಗೂಡಿಸಿಕೊಂಡವರು, ಅನುಭವದಲ್ಲಿ ತಂದುಕೊಂಡವರು. ಅದೊಂದು ಅವಧೂತರ ಮಕ್ಕಳು, ಅವಧೂತರು ಅಂತ ಒಂದು ಚಿಂತನೆ. ಇನ್ನೊಂದು ಆರ್ಷಭರು ಅಂತಂದರೆ ಋಷಿಗಳಿಗೆ ಸಂಬಂಧಪಟ್ಟದ್ದು ಆರ್ಷ. ಭ ಅಂದರೆ ಜ್ಞಾನ. ಋಷಿಗಳಿಗೆ ಸಂಬಂಧಪಟ್ಟ ಜ್ಞಾನ ಇಲ್ಲಿದೆ ಅಂತ. ಋಷಿಗಳು ಅಂತ ಯಾರನ್ನು ಕರೀತಾರೆ? ನಮ್ಮ ಆಚಾರ್ಯರು ಹೇಳ್ತಾರೆ, ಋಷಯೋ ಮಂತ್ರದ್ರಷ್ಟಾರಃ, ವೇದಮಂತ್ರವನ್ನು ಕಂಡವರು ಋಷಿಗಳು. ಆರ್ಷ ಅಂತಂದರೆ ಋಷಿಗಳು ಕಂಡ ಮಂತ್ರ, ಅದರ ಜ್ಞಾನ, ಅದನ್ನು ಹೊಂದಿದವರು ಅಂದರೆ ಆರ್ಷವರು. ಅಂದರೆ ವೇದದ ಅನುಸಂಧಾನ ಉಳ್ಳವರು. ಭಾಗವತಕ್ಕೂ ವೇದಕ್ಕೂ ತುಂಬ ನಂಟು. ವೇದ ಏನು ಹೇಳುತ್ತೆ ಅದನ್ನೇ ಶ್ರೀಮದ್ ಭಾಗವತ ಹೇಳೋದು. ಗರುಡ ಪುರಾಣವನ್ನು ನಮ್ಮ ಆಚಾರ್ಯರು ಆರಂಭದಲ್ಲಿ ಉಲ್ಲೇಖ ಮಾಡ್ತಾ, ವೇದಾರ್ಥ ಪರಿಬ್ರಹ್ಮಿತಂ, ಭಾಗವತ ಅಂತಂದರೆ ವೇದಾರ್ಥ, ಅದು ಗಾಯತ್ರಿಯ ಭಾಷ್ಯರೂಪ. ಅರ್ಥೋಯಂ ಬ್ರಹ್ಮಸೂತ್ರಾಣ, ಭಾರತಾರ್ಥ ವಿನಿರ್ಣಯ, ಅದು ಪುರಾಣಾನಾಂ ಸಾರಭೂತ. ಏನಿಲ್ಲ ಹೇಳಿ, ಅಷ್ಟು ದೊಡ್ಡ ಸ್ಥಾನ ಶ್ರೀಮದ್ ಭಾಗವತಕ್ಕೆ. ಅದನ್ನು ಹೇಳುವುದೇ ಶ್ರೀಮದ್ ಭಾಗವತ, ಶ್ರೀಮಂತಿಕೆ ಉಳ್ಳ ಭಾಗವತ. ಏನು ಶ್ರೀಮಂತಿಕೆ ಅಂತಂದರೆ ಇಂಥ ಶ್ರೀಮಂತಿಕೆ ಎಲ್ಲಿಯೂ ನಿಮಗೆ ಸಿಗಲಿಕ್ಕಿಲ್ಲ. ವೇದಾರ್ಥ, ಗಾಯತ್ರಿ ಅರ್ಥ, ಬ್ರಹ್ಮಸೂತ್ರಗಳ ಅರ್ಥ, ಭಾರತಾರ್ಥ, 17 ಪುರಾಣಗಳ ಸಾರ, ಇದೇ ಶ್ರೀಮಂತಿಕೆ ಶ್ರೀಮದ್ ಭಾಗವತಕ್ಕೆ. ಅದಕ್ಕೇ ಪುರಾಣಂ ಬ್ರಹ್ಮ ಸಂಹಿತಂ, ಪೂರ್ಣವಾದ ವೇದಕ್ಕೆ ಸಮಾನವಾದ್ದು, ಪೂರ್ಣತೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಆರ್ಷಭರು ಅಂದರೆ ಋಷಿಗಳ ಜ್ಞಾನ ಇಲ್ಲಿ ತುಂಬಿರತಕ್ಕಂಥದ್ದು, ವೇದ ಸಂಹಿತೆ ಇಲ್ಲಿ ತುಂಬಿರತಕ್ಕಂಥದ್ದು ಅಂತ. ಹಾಗಾಗಿ ಆರ್ಷಭರ ಚಿಂತನೆ. ಅದರಲ್ಲಿ 9 ಜನ ಒಟ್ಟಿಗೆ ಭಾಗವಹಿಸಿದ್ದಾರೆ. ವಿದೇಹ ರಾಜ ಅವರಿಗೆ ಪ್ರಶ್ನೆ ಕೇಳ್ತಾನೆ, ಅವಧೂತರು ಯಾಕೆ ಬಂದರು? ವಿದೇಹ ರಾಜ ಅವ. ವಿದೇಹ ಅಂತಂದರೆ ಅಲ್ಲಿ 2 ಚಿಂತನೆ ಇದೆ. ವಿದೇಹ ಅಂತಂದರೆ ದೇಹ ಇಲ್ಲದಿದ್ದವ ಅಂತ. ಅದೆಂತದ್ರಿ? ದೇಹ ಇಲ್ಲದಿದ್ದವ ಪ್ರಶ್ನೆ ಕೇಳೋದೆ ಹಾಗೆ?
ದೇಹನೇ ಇಲ್ಲ ಅಂತಂದರೆ, ಬಾಯಿಯೇ ಇಲ್ಲ ಅಂತಂದರೆ ಅವ್ರು ಏನು ಕೇಳ್ತಾನೆ? ಅಂದರೆ ವಿದೇಹ ಅಂದರೆ ದೇಹ ಇದೆ, ಆದರೆ ದೇಹ ಇಲ್ಲ. ಅಂದರೆ ದೇಹಾಭಿಮಾನ ಇಲ್ಲ. ದೇಹಾಭಿಮಾನ ಇಲ್ಲ ಅಂದರೆ ಯಾವುದರಲ್ಲಿಯೂ ದುರಭಿಮಾನ ಇಲ್ಲ. ನಂದು ಅನ್ನುವ ಸೊಕ್ಕು ಅಹಂಕಾರ ಇಲ್ಲ ಅಲ್ಲಿ. ನಮಗೆ ಯಾವುದು ಮುಟ್ಟಿದರೂ ನಂದು ನಂದು ನಂದು, ಅದು ಮುಟ್ಟಬೇಡ ನಂದು, ಇದು ಮುಟ್ಟಬೇಡ ನಂದು, ಯಾವುದೂ ನಮ್ಮದಲ್ಲ, ಎಲ್ಲವೂ ನಮ್ಮದು ಅಂತ ಭ್ರಮೆ. ಆ ಜ್ಞಾನಿಗಳದ್ದು ಹೇಗೆ ಅಂದರೆ, ರಾಜ ಇಡೀ ದೇಶದ ಅರಸ ವಿದೇಹ, ದೇಹಾಭಿಮಾನ ಇಲ್ಲದೇ ಇದ್ದವ ಒಂದರ್ಥ. ಇನ್ನೊಂದರ್ಥ ವಿದೇಹ ಅಂತಂದರೆ ಅದು ಜ್ಞಾನಿ. ವಿದ ಅಂದರೆ ಜ್ಞಾನಿ, ಈಹ ಅಂದರೆ ಚೇಷ್ಟೆ. ವಿತ್ ಈಹ, ವಿದ ಈಹ ಎರಡೂ ಆಗ್ಬೋದು. ವಿತ್ ಅಂದರೆ ಜ್ಞಾನಿ, ಆ ಜ್ಞಾನಿಯ ಚೇಷ್ಟೆ ಅಂದರೆ ಜ್ಞಾನಪೂರ್ವಕವಾದ ಇಹ ಚೇಷ್ಟೆ ಉಳ್ಳವ. ಅಂದರೆ ಏನು ಮಾಡ್ತಾನೆ ಅನುಸಂಧಾನ ಇರ್ತದೆ. ಅಂದರೆ ಜ್ಞಾನ ಇಲ್ಲದೇ ಇದ್ದ ಅಲ್ಲಿ ಕ್ರಿಯೆನೇ ಇಲ್ಲ, ಕರ್ಮ ಇರ್ತದೆ, ಅದು ಜ್ಞಾನಪೂರ್ವಕವಾಗಿ ಇರ್ತದೆ. ಅಂದರೆ ನಮಗಿದು ಕೊಟ್ಟ ಎಚ್ಚರ, ನಮ್ಮದು ಹೇಗಿರಬೇಕು. ಒಬ್ಬ ರಾಜ ಅರಸ, ಊರಿನ ಅರಸ, ಇಡೀ ದೇಶವನ್ನು ಆಳುವ ವಿದೇಹ. ಆದರೆ ಅವನದು ಈಹ ಅಂದರೆ ಚೇಷ್ಟೆಗಳು, ಕರ್ಮಗಳು, ಅದು ಜ್ಞಾನಪೂರ್ವಕವಾದ್ದು, ಅಂದರೆ ಅನುಸಂಧಾನಪೂರ್ವಕವಾದ ಕರ್ಮ. ಹಾಗಾಗಿ ದೇಹಾಭಿಮಾನ ಇಲ್ಲ, ಏನು ಮಾಡುವಾಗಲೂ ಅನುಸಂಧಾನ ಇದೆ. ಅಂತಹ ಅರಸನ ಆ ಜ್ಞಾನಸತ್ರದಲ್ಲಿ, ಯಾಗದಲ್ಲಿ ಅವಧೂತರು 9 ಜನ ಭಾಗವಹಿಸಿದ್ದಾರೆ. ಹಾಗಾಗಿ ಅವನಿಗೆ ಎಷ್ಟು ಖುಷಿ. ಅವನು ಹೇಳ್ತಾನೆ, ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯದರ್ಶನಂ. ಅವನು ಹೇಳ್ತಾನೆ, ಇಂತಹ ಮಾನವ ದೇಹ ಬರುವುದು ದುರ್ಲಭ. ದೇಹ ಹೇಳ್ತಾನೆ, ದೇಹಾಭಿಮಾನ ಇಲ್ಲದಿದ್ದವ ಹೇಳುವ ಮಾತು. ಈ ದೇಹ ದುರ್ಲಭ, ಈ ಬರುವಂತಹದ್ದು ದೇಹ ದುರ್ಲಭ. ಯಾಕೆಂತಂದರೆ ವೈಕುಂಠ ಪ್ರಿಯ ದರ್ಶನಂ, ದುರ್ಲಭ ಇದು. ವೈಕುಂಠ ಪ್ರಿಯ ದರ್ಶನಂ, ವೈಕುಂಠ ಪ್ರಿಯ ದರ್ಶನ ಅಂದರೆ ಜ್ಞಾನಿಗಳಿಗೆ ಇದು ಒಳ್ಳೆಯ ಶಬ್ದ. ಇದು ವೈಕುಂಠ ಪ್ರಿಯ ದರ್ಶನ ಅಂತಂದರೆ ಎಲ್ಲ ಸಾಧನಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ವೈಕುಂಠ ಅಂದರೆ ಭಗವಂತ, ವೈಕುಂಠ ಪ್ರಿಯರು ಅಂದರೆ ಈ ಅವಧೂತರು. ಅವರ ದರ್ಶನ ತುಂಬ ದುರ್ಲಭ. ಅವಧೂತರ ಜ್ಞಾನ, ಅವಧೂತರ ದರ್ಶನ ಸಾಧ್ಯನೇ ಇಲ್ಲ. ನಿಮ್ಮ ದೊಡ್ಡ ಸೌಭಾಗ್ಯ ನೋಡಿ, ವೈಕುಂಠ ಪ್ರಿಯರ ದರ್ಶನ ಬೆಳಗಿನಿಂದ ನಾಳೆ ಬೆಳಗ್ಗೆಯ ತನಕ ವೈಕುಂಠ ಪ್ರಿಯರ ದರ್ಶನ ನಿಮಗಾಗುವುದು. ಭಗವಂತನಿಗೆ ಪ್ರಿಯರಾದವರು. ವೈಕುಂಠ ಪ್ರಿಯ ದರ್ಶನಂ ದುರ್ಲಭಂ ಅಂತ. ದರ್ಶನ ಅಂತಂದರೆ ಶಾಸ್ತ್ರಗಳು. ದರ್ಶನ ಅಂತಂದರೆ ಯಾವುದರಿಂದ ಭಗವಂತನ ದರ್ಶನ ನಮಗಾಗುತ್ತೆ. ದೃಶ್ಯತೆ ಭಗವಾನ್ ಏನ ತತ್ ದರ್ಶನಂ, ಶಾಸ್ತ್ರಗಳು. ಆ ವೈಕುಂಠ ಪ್ರಿಯರ ದರ್ಶನ ಅದು ದುರ್ಲಭ. ಅಂದರೆ ಅವಧೂತರು ಬಂದರೆ ಅದರ ಜೊತೆಗೆ ದರ್ಶನ, ಶಾಸ್ತ್ರಗಳು ಅದರ ಉಲ್ಲೇಖ ಆಗುತ್ತೆ. ಅದು ವೈಕುಂಠ ಪ್ರಿಯ. ವೈಕುಂಠ ಪ್ರಿಯ ಯಾಕೆ ಅಂತಂದರೆ ಅವರ ಅಪ್ಪನೇ ವೈಕುಂಠ, ಋಷಭನಾಮಕನಾದ ಭಗವಂತ. ಅವನಿಗೆ ಪ್ರಿಯವಾದ ದರ್ಶನ ಶಾಸ್ತ್ರವನ್ನು ತನ್ನ ತಲೆಯಲ್ಲಿಟ್ಟುಕೊಂಡು, ಮನಸ್ಸಲ್ಲಿಟ್ಟುಕೊಂಡು, ಬಾಯಲ್ಲಿಟ್ಟುಕೊಂಡು ಹೇಳುವವರು ವೈಕುಂಠ ಪ್ರಿಯ ದರ್ಶನ. ಮತ್ತು ವೈಕುಂಠ ಎಂಬ ಪ್ರಿಯ ವಸ್ತುವಿನ ದರ್ಶನ ಇವರ ದರ್ಶನ ಆದರೆ ಆಗುತ್ತೆ. ವೈಕುಂಠ ದರ್ಶನ ಗ್ಯಾರಂಟಿ ಅಂತ ಹೇಳುವಂಥದ್ದು. ಅಷ್ಟು ಹೇಳ್ತಾ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಪ್ರಶ್ನೆಯನ್ನು ಕೇಳ್ತಾ ಕವಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಭಾಗವತಾನ್ ಬ್ರೂತ, ಭಾಗವತರು ಹೇಗಿರ್ತಾರೆ ಅದನ್ನು ಹೇಳಿ ಅಂತ. ಭಾಗವತದಲ್ಲಿ ಬಂದ ಪ್ರಶ್ನೆ. ಭಾಗವತಾನ್ ಬ್ರೂತ, ಭಾಗವತರು ಯಾರು? ಭಾಗವತರು ಅಂತಂದರೆ ಭಗವಂತನಿಗೆ ಸಮ್ಮತರಾದವರು ಯಾರು, ಭಗವಂತನಿಗೆ ಸಂಬಂಧಪಟ್ಟವರು ಯಾರು? ಭಾಗವತಾನ್ ಬ್ರೂತ, ಭಗವಂತನಿಗೆ ಸಂಬಂಧಪಟ್ಟವರನ್ನು ತಿಳಿಸಿ. ಅಂದರೆ ವಿದೇಹ ಯಾರು ಭಗವಂತನಿಗೆ ಬೇಕಾದವರು, ಯಾರು ಭಗವಂತನಿಗೆ ಸಮ್ಮತರು, ಅದನ್ನು ಅವನಿಗೆ ಲೆಕ್ಕ ಮಾಡಬೇಕಾಗಿದೆ, ಅವರ ಜೊತೆಗೆ ಸಂಘ ಬೆಳೆಸಬೇಕಾಗಿದೆ. ಹಾಗಾಗಿ ಭಾಗವತರನ್ನು ನಮಗೆ ತಿಳಿಸಿ ಅಂತ ಅವ ಹೇಳ್ತಾನೆ. ನಮಗೆ ಆಧಾರ ಕಾರ್ಡ್ ಅಂತ ಇರ್ತದೆ ನೋಡಿ, ಆ ಆಧಾರ ಕಾರ್ಡ್ ನೋಡಿದರೆ ಅದೆಲ್ಲ ಗೊತ್ತಾಗುತ್ತೆ ಯಾರು ಹೇಗೆ ಅಂತ.
ಆದರೆ ಅದರೊಟ್ಟಿಗೆ ಒಂದು ದೋಷನೂ ಇದೆ. ಆಧಾರ್ ಕಾರ್ಡ್ ನೋಡಿದರೆ ನಾವು ಮೊನ್ನೆ ನೋಡಿದ್ದೇವೆ. ನಾವು ಕಾಶ್ಮೀರ ಅಂತಂದರೆ ನಮ್ಮ ದೇಶದ ತಲೆ ಅಂತ ನಾವು ಚಿಂತನೆ ಮಾಡಿದವರು. ಹಾಗಾಗಿ ಅದೊಂದು ಒಳ್ಳೆಯ ಜಾಗ, ಅದು ಎಲ್ಲ ವಿದ್ಯೆಯ ತವರೂರು ಅದು ಕಾಶ್ಮೀರ. ಆ ಕಾಶ್ಮೀರ ನೋಡಬೇಕು ಅಂತ ಹೋದರೆ, ಪ್ರಯಾಣ ಮಾಡಬೇಕು ಅಂತ ಹೋದರೆ ಆ ಆತಂಕಕಾರರು ಅವ್ರದ್ದು ಯಾರು ನೀವು ಅಂತ ಕೇಳಿ ಅವರಿಗೆ ಖಚಿತತೆ ಮಾಡಬೇಕಾಗಿತ್ತು. ಇದು ಮುಸಲ್ಮಾನರು ಅಲ್ಲ ಅಂತ ಖಚಿತತೆ ಮಾಡಬೇಕಾಗಿತ್ತು. ಅದಕ್ಕೆ ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿದರು. ನಮ್ಮ ಹಿಂದೂಗಳು ಪ್ರಾಮಾಣಿಕರು ನೋಡಿ, ಹಾಗಾಗಿ ಆಧಾರ್ ಕಾರ್ಡ್ ತೋರಿಸಿದರು. ಆಧಾರ್ ಕಾರ್ಡ್ ತೋರಿಸಿದ್ದೇ ಬಾಧಕ ಆಯಿತು. ಹೆಂಡತಿ ಇದ್ದಾಳೆ, ಮಕ್ಕಳು ಇದ್ದಾರೆ, ಅವರು ನೋಡ್ತಾ ಇರುವಾಗಲೇ ಅವರ ಹಣೆಗೆ ಬಾಂಬ್ ಹಾಕಿ ಅವರನ್ನು ಕೊಂದಿದ್ದಾರೆ ಅಂತಂದರೆ ಎಂತಹ ಧೂರ್ತರು, ಎಂತಹ ದುಷ್ಟರು, ಕರುಣೆನೇ ಇಲ್ಲ, ನಿಷ್ಕರುಣಿಗಳು. ನಮಗೆ ಕೇಳಲಿಕ್ಕೇ ಆಗೋದಿಲ್ಲ ಈ ಕತೆ. ಅವರು ಹೊಡೆದಿದ್ದಾರೆ ಅಂತಂದರೆ ಒಬ್ಬರ ಇಬ್ಬರ ಎಷ್ಟು ಲೆಕ್ಕಕ್ಕಿಲ್ಲದಿದ್ದಷ್ಟು ಸಂಖ್ಯೆಯನ್ನು ಅವರು ಹೊಡೆದು ಕೊಂದಿದ್ದಾರೆ. ನಾವು ಇದು ಮುಗಿಬೇಕು, ಇದು ಇನ್ನೊಂದು ಸಲ ಬರಬಾರ್ದು ಅಂತಂದರೆ ನಮ್ಮ ದೇಶ ಅದು ಹಿಂದೂ ರಾಷ್ಟ್ರ ಆಗಬೇಕು. ಹಿಂದೂ ರಾಷ್ಟ್ರ ಆಗಬೇಕಾದ್ರೆ ಹಿಂದುತ್ವವನ್ನು ಪ್ರೀತಿಸುವ ರಾಜರುಗಳೇ ನಮ್ಮನ್ನು ಆಳಬೇಕು. ಈ ಭಾಗವತದ ಪುಣ್ಯದಿಂದ ಅಂಥವರೇ ನಮ್ಮ ದೇಶದ ಉದ್ದಗಲಕ್ಕೆ ತುಂಬಲಿ. ನಮ್ಮ ದೇಶ ಹಿಂದೂ ನೋಡಿ. ಮೊನ್ನೆ ಪ್ರಯಾಗರಾಜ ನಡೀತು. ಆ ಪ್ರಯಾಗರಾಜದ ಉತ್ಸವದಲ್ಲಿ ನೀವು ಎಲ್ಲಿ ಹೋದರೂ ಕೂಡ ಹಿಂದೂ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂಗಡಿಯವರು ಹಿಂದೂಗಳು, ನಾಮ ಹಾಕುವವರು ಹಿಂದೂಗಳು, ಅಲ್ಲಿ ವಸತಿ ಮಾಡುವವರು ಹಿಂದೂಗಳು, ಕೋಣೆ ಕೊಡುವವರು ಹಿಂದೂಗಳು, ದೋಣಿ ಓಡಿಸುವವರು ಹಿಂದೂಗಳು. ಅಲ್ಲಿ ಎಲ್ಲಿ ಯಾಕೆ ಅಂತಂದರೆ ಜೈ ಶ್ರೀರಾಮ್ ಶಬ್ದ ಬಿಟ್ಟರೆ ಬೇರೆ ಶಬ್ದನೇ ಇಲ್ಲ. ಅಂದರೆ ಅದು ಹಿಂದೂ ರಾಷ್ಟ್ರ. ಒಂದು ರೀತಿಯಲ್ಲಿ ಆ ಪ್ರಯಾಗರಾಜ ಅಂತಂದರೆ ಅದು ಹಿಂದೂ ರಾಷ್ಟ್ರ. ಆ ಪ್ರಯಾಗರಾಜದ ಕುಂಭಮೇಳ ಅದು ಏನು ಧ್ವನಿ ಕೊಟ್ಟಿತು ಅಂತಂದರೆ ನಮ್ಮ ದೇಶ ಸದ್ಯದಲ್ಲೇ ಅದು ಹಿಂದೂ ರಾಷ್ಟ್ರದ ಆಗಲಿಕ್ಕಿದೆ. ಅದು ಆಗಬೇಕಾದ್ದು. ಯಾಕೆ ಆಗಬೇಕಾದ್ದು ಅಂತಂದರೆ ಹುಲಿ ಒಂದು ಜಿಂಕೆ ಒಟ್ಟು ಬದುಕಲಿಕ್ಕೆ ಸಾಧ್ಯನ? ಒಂದೇ ಗೂಡಲ್ಲಿ ಹುಲಿಯನ್ನೂ ಹಾಕೋದು, ಒಂದು ಜಿಂಕೆಯನ್ನೂ ಹಾಕೋದು, ಅದು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯನ? ಹುಲಿಯ ಸ್ವಭಾವನೇ ಜಿಂಕೆಯನ್ನು ತಿನ್ನೋದು. ಜಿಂಕೆ ಯಾವಾಗಲೂ ಬಲಿಪಶುವಾಗ್ತಲೇ ಇರಬೇಕು. ಹಾಗಾದರೆ ಹುಲಿ ಮತ್ತು ಜಿಂಕೆ ಇದನ್ನು ಹೇಗೆ ಎರಡು ಬೇರ್ಪಡಿಸಬೇಕೋ ಅದೇ ರೀತಿ ಹುಲಿ ಅಂತ ನಾನು ಯಾವುದು ಅಂತ ಹೇಳೋದಿಲ್ಲ, ಜಿಂಕೆ ಯಾವುದು, ಕೃಷ್ಣ ಮೃಗ ಯಾವುದು ಅಂತ ನಾನು ಹೇಳೋದಿಲ್ಲ. ಅದು ಎರಡು ಪ್ರತ್ಯೇಕವಾಗಿಯೇ ಇರಲಿ. ನಮ್ಮ ದೇಶದ ಲಕ್ಷಣ ಏನು ಅಂತಂದರೆ ಎಲ್ಲಿ ಜಿಂಕೆಗಳು ಕೃಷ್ಣ ಮೃಗ ಓಡ್ತದೆ ಅದು ಭಾರತ ಅಂತ. ಆ ಕೃಷ್ಣ ಮೃಗಗಳೇ ತಿರುಗಾಡುವ ರಾಷ್ಟ್ರ ನಮ್ಮ ಭಾರತ ಆಗಲಿ. ಆಧಾರ್ ಕಾರ್ಡ್ ಬೇಕದಕ್ಕೆ. ಹಾಗಾಗಿ ಆಧಾರ್ ಕಾರ್ಡ್, ಭಾಗವತರು ಯಾರು, ಆಧಾರ್ ಕಾರ್ಡ್ ಬೇಕು. ಅದನ್ನು ಕೇಳಿದ ವಿದೇಹರಾಜ, ಯಾರು ಭಾಗವತರು ಹೇಳಿ ಅಂತ ಅವನು ಕೇಳಿದ. ಆಗ ಕವಿರುವಾಚ, ಕವಿ ಹೇಳ್ತಾನೆ ಯಾರು ಭಾಗವತರು ಅಂತ ಹೇಳ್ತಾನೆ. ಯಾರು ಭಾಗವತರು? ಕಾಯೇನ ವಾಚ ಮನಸ ಇಂದ್ರಿಯೈರ್ವ, ನಮ್ಮ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡುವವ ಅವನು ಭಾಗವತ. ನಮ್ಮಲ್ಲಿ ಏನೇನಿದೆ ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಏನೆಲ್ಲ ಇದೆ? ನಮ್ಮದು ಕಾಯ, ಶರೀರ ಇದೆ. ಶರೀರದಿಂದ ನಾವು ಏನು ಮಾಡ್ತೇವೆ ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ವಾಚ, ಮಾತಲ್ಲಿ ನಾವು ಏನು ಮಾತಾಡ್ತೇವೆ ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಮನಸ್ಸಿನಿಂದ ನಾವು ಏನು ಚಿಂತನೆ ಮಾಡ್ತೇವೆ ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಇಂದ್ರಿಯ ಇರುವ ಬುದ್ಧಿಯ, ನಮ್ಮ ಬುದ್ಧಿ ವಿಚಾರ ಮಾಡುವ ಇಂದ್ರಿಯ, ಅದರಿಂದ ನಾವು ಏನು ಮಾಡ್ತೇವೆ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅದರಿಂದ ಸಂಪಾದನೆ ಮಾಡಿದ್ದು ಅದೆಲ್ಲ ನಂದಲ್ಲ, ಅದು ಭಗವಂತನದ್ದು ಅಂತ ನಾವು ಅನುಸಂಧಾನ ಮಾಡಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು. ಯಾರು ಅದನ್ನು ಸಮರ್ಪಣೆ ಮಾಡ್ತಾರೆ, ಯದ್ಯತ್ ಕರೋತಿ, ನಾವು ಏನೇನು ಮಾಡ್ತೇವೆ ಅದನ್ನು ಪರಸ್ಮೈ ನಾರಾಯಣಾಯ, ಆ ನಾರಾಯಣನಿಗೆ ನಾವು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಅಂದರೆ ಏನು ಅಂತಂದರೆ ನಾವು ಮಾಡಿದ್ದನ್ನು ದೇವರಿಗೆ ಕೊಡೋದು, ಅರ್ಪಣೆ ಮಾಡೋದು. ಅರ್ಪಣೆ ಮಾಡೋದು ಅಂತಂದರೆ ಅದನ್ನು ಹೇಗೆ ಕೊಡೋದು? ಮಾತಾಡ್ತೇವೆ ಅಂತ ದೇವರಿಗೆ ಹೇಗೆ ಕೊಡೋದು? ನಾವು ನೋಡ್ತೇವೆ ಅದನ್ನು ದೇವರಿಗೆ ಹೇಗೆ ಕೊಡೋದು? ಅದು ಸಮರ್ಪಣೆ ಅಂತ. ಸಮರ್ಪಣೆ ಅಂತಂದರೆ ಅನುಸಂಧಾನ. ಅದು ನಾನು ನೋಡಿದ್ದಲ್ಲ ಸ್ವಾಮಿ, ನನ್ನ ಕಣ್ಣಲ್ಲಿ ಕೂತು ನೀನು ನೋಡಿಸಿದ್ದು. ಯಾಕೆಂತಂದರೆ ನಾವು ನೋಡುವುದು ಅಂತಾದರೆ ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ದೇವರನ್ನು ಮಾತ್ರ ನೋಡಿ ಬರಬೇಕು. ನಾವು
ದೇವರ ಪಕ್ಕದಲ್ಲಿ ತಿರುಗಾಡುವ ಜಿರಳೆ ಎಷ್ಟು ಅಂತ ಯಾಕೆ ಲೆಕ್ಕ ಮಾಡಬೇಕು? ಅಲ್ಲಿ ಓಡುವ ಇಲಿಯಗ್ಗಣವನ್ನು ಯಾಕೆ ನೋಡಬೇಕು? ಅದು ನಾವು ನೋಡುವುದಲ್ಲ, ದೇವರು ತೋರಿಸಿದ್ದು ನಮಗೆ. ನಮ್ಮನ್ನು ಅಲ್ಲಿಂದ ಈಚೆ ಕಡೆ ಕಣ್ಣು ತಪ್ಪಿಸಿದ. ನಾವು ದೇವರ ಹತ್ರ ಹೇಳಬೇಕು, ನಿಂದೇ ಕೆಲಸ ಅದು ಅಂತ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ದೇವರನ್ನೇ ನೋಡಬೇಕು. ದೇವರನ್ನು ಬಿಟ್ಟು ಇನ್ನು ನಾನು ಯಾಕೆ ನೋಡಿದೆ ಅಂದರೆ, ಸ್ವಾಮಿ ನಿನ್ನ ಹತ್ರನೇ ನಮ್ಮದು ಆಕ್ಷೇಪ ಅಂತ. ಹಾಗಾಗಿ ದೇವರಿಗೆ ನಾವು ಹೇಳಿದರೆ, ನೋಡು ಸ್ವಾಮಿ, ನಾನು ಈ ದೇವಸ್ಥಾನಕ್ಕೆ ಹೋದಾಗ ಇಷ್ಟು ನನಗೆ ನೋಡಲಿಕ್ಕಾಯಿತು, ಇದು ನೋಡಲಿಕ್ಕಾಗಲಿಲ್ಲ, ನೋಡಬಾರ್ದನ್ನು ನೋಡಿದೆ, ನೋಡಬೇಕಾದನ್ನು ನೋಡಲಿಲ್ಲ ಸ್ವಾಮಿ ಅಂತ ದೇವರಿಗೇ ಸಂಕೋಚ ಆಗುತ್ತೆ. ಈ ಮನುಷ್ಯನ ಸ್ವಭಾವ ಕಷ್ಟ. ಹಾಗಾಗಿ ನಾನು ತೋರಿಸ್ಲಿಲ್ಲ ಅಂದರೆ ನನ್ನ ಮೇಲೇ ಹಾಕ್ತಾನೆ. ಹಾಗಾದರೆ ಇವನು ಒಳ್ಳೆಯದೇ ತೋರಿಸಬೇಕು ಅಂತ ತಿರುಪತಿಗೆ ಹೋದರೆ ಶ್ರೀನಿವಾಸನದ್ದೇ ದರ್ಶನ ಹೊರತು ಅಲ್ಲಿ ಬೈಯುವವರ ದರ್ಶನ ಜರಗಂಡಿಯ ಸಂಬಂಧನೇ ನಮಗೆ ಇಲ್ಲದಿದ್ದಾಗೆ ಅವನು ಮಾಡ್ತಾನೆ. ಹಾಗಾಗಿ ಇದು ಸಮರ್ಪಣೆ. ಸಮರ್ಪಣೆಯಲ್ಲಿ ನಾವು ಏನೇನು ಮಾಡ್ತೇವೆ ಅದು ನೀನೇ ಮಾಡಿಸಿದ್ದು ಅಂತ ಅನುಸಂಧಾನ ಮಾಡಿದಾಗ ನಮ್ಮಿಂದ ಕೆಟ್ಟದ ಆಗದೆ ಒಳ್ಳೆಯದೇ ಆಗಿ ನಮ್ಮಿಂದ ಎಲ್ಲವನ್ನೂ ಚೆನ್ನಾಗಿ ಮಾಡಿಸ್ತಾನೆ. ಭಾಗವತರ ಸ್ವಭಾವ ಅಂದರೆ ಹಾಗೆಯೇ, ಅವರು ಅದು ಇದು ಅಂತ ವಿಭಾಗ ಮಾಡದೆ ಎಲ್ಲ ದೇವರಿಗೆ ಸಮರ್ಪಣೆ ಮಾಡುವವರು ಭಾಗವತರು ಅಂತ ಹೇಳ್ತಾ, ಭಾಗವತರು ಹೇಗಿರ್ತಾರೆ? ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇಹೇ. ಅವರ ಕಿವಿಯಲ್ಲಿ ಕೇಳ್ತಾ ಇರ್ತಾರೆ. ನಮಗೆ ಒಂದು ರಜೆ ಇರಬೇಕು, ಬೇರೇನು ಕೆಲಸ ಇರಬಾರ್ದು, ಯಾರು ಗೆಸ್ಟ್ ಬಂದಿರಬಾರ್ದು, ಪಕ್ಕದ ಮನೆ ವಿಷಯ ಎಲ್ಲ ಕಿಟಕಿಯಲ್ಲಿ ಕಾಣ್ತಾ ಇರಬೇಕು, ಅಲ್ಲಿ ಜಗಳಾಗ್ತಾ ಇರಬೇಕು. ನಮಗೆ ಆ ದಿವಸ ಸಂಡೆಗೆ ಬೇರೆ ವಿಷಯನೇ ಬೇಡ, ಯಾಕೆ ಖುಷಿಯೋ ಖುಷಿ. ಇನ್ನೊಬ್ಬರ ಜಗಳ ನೋಡಿ ಖುಷಿ ಪಡುವವರು ನಾವು. ಹಾಗಾಗಬಾರ್ದು ಅಂತ ಹೇಳ್ತಾರೆ. ನಾವು ಯಾವುದು ಕೇಳಬೇಕು ನಾವು ಅಂತಂದರೆ, ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇಹೇ ಜನ್ಮಾನಿ ಕರ್ಮಾಣಿ. ರಥಾಂಗಪಾಣಿ, ರಥಾಂಗಪಾಣಿ ಅಂದರೆ ರಥ, ಅದರ ಅಂಗ ಅಂದರೆ ಚಕ್ರ, ಅದನ್ನು ಪಾಣಿ ಅಂದರೆ ಚಕ್ರವನ್ನು ಕೈಯಲ್ಲಿ ಹಿಡ್ಕೊಂಡವ. ರಥಾಂಗಪಾಣೇಹೇ, ರಥದ ಅಂಗವನ್ನು ಕೈಯಲ್ಲಿ ಹಿಡ್ಕೊಂಡವ ಅಂತ ನಾವು ಅದನ್ನು ಹೀಗೆ ಚಿಂತನೆ ಮಾಡೋಣ. ರಥ ಅಂಗಪಾಣೇಹೇ, ರಥ ಅಂದರೆ ನಮ್ಮ ಮನೋರಥ, ಅದರ ಅಂಗವನ್ನು ಅಂದರೆ ಮನಸ್ಸನ್ನು ಪಾಣಿಯಲ್ಲಿ ಹಿಡ್ಕೊಂಡವ. ರಥಾಂಗಪಾಣಿ, ನಾವೇನು ಮನಸ್ಸಲ್ಲಿ ಅನುಸಂಧಾನ ಮಾಡ್ತೇವೆ, ಬೇಕೋ ಬೇಡವಾದ್ದು, ಅದರ ಅಂಗ ಆ ಮನಸ್ಸು ಅದು ಕೈಯಲ್ಲಿ ಹಿಡ್ಕೊಂಡ ದೇವರೇ ಅಂತ ನಾವು ಅನುಸಂಧಾನ ಮಾಡಿದರೆ ರಥಾಂಗಪಾಣಿಯ ಕಥೆಗಳನ್ನು ನಾವು ಕೇಳಬೇಕು. ಅಂದರೆ ನಮ್ಮ ಮನಸ್ಸನ್ನು ಹೇಗೆ ಭಗವಂತ ನಿಯಂತ್ರಣೆ ಮಾಡ್ತಾನೆ ಆ ಕಥೆಯನ್ನು ನಾವು ಕೇಳಬೇಕಾದ್ದು. ಸುಭದ್ರಾಣಿ ಕರ್ಮಾಣಿ ಶೃಣ್ವನ್. ಆ ಭಗವಂತನ ಕಥೆಗಳು ಸುಭದ್ರ, ಭದ್ರ ಅಲ್ಲ, ಅವನು ಸುಭದ್ರೆಯ ಸಹೋದರ ಅಷ್ಟೇ ಅಲ್ಲ, ಅವನ ಕರ್ಮಗಳು, ಅವನ ಜನ್ಮ ಅಂದರೆ ಅವತಾರಗಳು, ಅದೆಲ್ಲ ಸುಭದ್ರವಾದ್ದು. ಯಾರಿಗೆ ಸುಭದ್ರ? ನಮಗೆ ಸುಭದ್ರ. ಆ ಭಗವಂತನ ಜನ್ಮ ಕರ್ಮಗಳನ್ನು ನಾವು ಕಿವಿ ತುಂಬ ಕೇಳಿದರೆ, ಕಣ್ತುಂಬ ನಾವು ನೋಡಿದರೆ ಅದು ಸುಭದ್ರಾಣಿ. ನಮಗೆ ಜೀವನದಲ್ಲಿ ಭದ್ರತೆಯನ್ನು ಕೊಡ್ತದೆ, ಸುಭದ್ರತೆಯನ್ನು ಕೊಡ್ತದೆ. ನಾವು ಎಲ್ಲಿ ಹೋದರೂ ಕೂಡ ನಮಗೆ ಸಮಸ್ಯೆ ಅನ್ನುವಂಥದ್ದು ಬರುವುದಿಲ್ಲ. ಸುಭದ್ರಾಣಿ ಕರ್ಮಾಣಿ ಜನ್ಮಾನಿ, ದೇವರು ಮಾಡಿದ ಲೀಲಾ ವ್ಯಾಪಾರಗಳು ಅದೆಲ್ಲವೂ ಕೂಡ ಸುಭದ್ರವಾದ್ದು. ಗೀತಾನಿ ತದರ್ಥಕಾನಿ ಗಾಯನ್ ವಿಲಜ್ಜ ವಿಚರೇತ್ ಅಸಂಗ. ಒಬ್ಬ ಜ್ಞಾನಿಯಾದವ ಭಗವಂತನ ಚರಿತ್ರೆಗಳು, ಭಗವಂತನ ವ್ಯಾಪಾರಗಳು, ಭಗವಂತ ಮಾಡುವ ಪರಮಾನುಗ್ರಹಗಳು ಅದನ್ನು ಹಾಡಿ ಪಾಡಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿತಾ ಸಂಚಾರ ಮಾಡ್ತಾ ಇರ್ತಾನೆ ಅಂತ. ನಾಚಿಕೆ ಆಗುವುದಿಲ್ಲ ಅವನಿಗೆ, ನಾಚಿಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ವಿಲಜ್ಜ, ದೇವರ ಕಥೆಯನ್ನು ಹಾಡಲಿಕ್ಕೆ ನಾಚಿಕೆ ಹಾಕಬೇಕು. ವಿಲಜ್ಜ, ನಾಚಿಕೆ ಇಲ್ಲದೆ ದೇವರ ಹಾಡುಗಳನ್ನು ಹಾಡ್ತಾನೆ ಅಂತ. ನಮಗೆಲ್ಲ ಬೇರೆದಕ್ಕೆಲ್ಲ ನಾಚಿಕೆ ಆಗುವುದಿಲ್ಲ, ದೇವರ ಬಗ್ಗೆ ಹಾಡುವಾಗ ಕುಣಿಯುವಾಗ ನಾಚಿಕೆ ಆಗುತ್ತೆ. ಬೀದಿಯಲ್ಲಿ ಹೋಗುವಾಗ ಎರಡೂ ಕಿವಿಗೆ ಸಿಕ್ಕಿಸಿಕೊಂಡು ನಗ್ತಾ ಕೈಯನ್ನು ಏನೋ ಬೀಸ್ತಾ ಕುಣಿತಾ ಹೋಗ್ತೇವೆ, ಅದಕ್ಕೆ ನಮಗೆ ನಾಚಿಕೆ ಆಗುವುದಿಲ್ಲ. ದೇವರ ಬಗ್ಗೆ ತಾಳ ಹಿಡಿದು ತಟ್ಟಿ ಕುಣಿದರೆ ನಾಚಿಕೆ ಆಗುತ್ತೆ ಅಂತ. ನಮ್ಮ ಸ್ವಾಮಿಗಳ ಶಿಷ್ಯರಿದ್ದರು ಬಾಂಬೆಯಲ್ಲಿ. ಅವರ ಮನೆಯವರಿಗೆ ಸ್ವಾಮಿಗಳು ಉಪದೇಶ ಮಾಡಿದರು. ಸಾಯಂಕಾಲದ ಹೊತ್ತು ಪ್ರದೋಷ ಕಾಲ, ಅದರಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು, ಹಾಡಬೇಕು ದೇವರ ಹಾಡು ಅಂತ ಸ್ವಾಮಿಗಳೊಂದು ತಾಳವನ್ನು ಕೊಟ್ಟು ಅವರ ಮನೆಯವರಿಗೆ ದೇವರ ಹಾಡನ್ನು ಹಾಡಿ ಅಂತ ಆಶೀರ್ವಾದ ಮಾಡಿದರು. ಅವರು ಪ್ರಯಾಣ ಮಾಡ್ತಾಯಿದ್ರು, ಬಾಂಬೆಯಿಂದ ಊರಿಗೆ ಬರ್ತಿದ್ರು. ಒಂದು ಸಲ ಸಾಯಂಕಾಲ ಆಯಿತು, 5 ಗಂಟೆ ಆಯಿತು. ಅವರಿಗೆ ಸ್ವಾಮಿಗಳು ಹೇಳಿದ ಮಾತು ನೆನಪಾಯಿತು. ತಾಳ ಹಿಡ್ಕೊಂಡು ಬಂದಿದ್ದರು, ಹಾಡಬೇಕು, ಕುಣಿಬೇಕು, ನಲಿಬೇಕು ಅಂತ. ಏನು ಮಾಡೋದು, ಜನ ಎಲ್ಲ ಇರ್ತಾರೆ ಅಂತ. ಗಂಡನೂ ಪಕ್ಕದಲ್ಲಿದ್ದರು, ಗಂಡ ಪಕ್ಕದಲ್ಲೇ ಇದ್ದರು. ಅವ್ರಿಗೆ ಕೂಡಿಸಿದರು,
ಇವರು ಹೆಂಡತಿ ಎದ್ರು, ಬ್ಯಾಗ್ ತೆಗೆದ್ರು. ಗಂಡ ಏನಪ್ಪ ತೆಗಿತಾಳೆ ಇವಳು ಅಂತ ತೆಗೆದ್ರು. ತೆಗೆದದ್ದೇನು ಮತ್ತೇನಿಲ್ಲ, 2 ತಾಳ ತಗೊಂಡ್ರು, ಕಾಲಿಗೆ ಗೆಜ್ಜೆ ಕಟ್ಟರು, ಕುಣಿದ್ರು, ತಾಳ ತಟ್ಟಿದ್ರು, ಹಾಡಿದ್ರು, ಬಾಯಿ ತುಂಬ ಹಾಡಿದರು. ಎಲ್ಲ ನೋಡ್ತಾರೆ, ಯಾರನ್ನು ನೋಡಿದ್ರೆ ನಮಗೆ ಸಂಕೋಚ. ನೋಡಿ ಅವ್ರು ನೋಡ್ತಾರೆ, ಏನಾದರೂ ಗೇಲಿ ಮಾಡ್ತಾರಾ, ನಮಗೆ ಸಂಶಯ ಇರೋದು. ಹಾಗೆ ಆಚೆ ಈಚಿದ್ದವರನ್ನು ನೋಡಲೇ ಇಲ್ಲ. ಅವರು ಹಾಡ್ತಲೇ ಇದ್ದರು. 2 ತಾಸು ಹಾಡಿದರು. ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದರು. ಕೂತರು. ಅಲ್ಲಿ ಅವರು ಹಾಡುವಾಗ ಅವರು ಮಾತ್ರ ಅಲ್ಲ, ಅಲ್ಲಿ ಕೂತ ಇಡೀ ಕ್ಯಾಬಿನ್ನವರು ಅವರೊಟ್ಟಿಗೆ ತಾಳ ಹಾಕಿ ಕುಣಿದ್ರು ಅಂತ ಅವರ ಗಂಡ ಅದನ್ನು ಹೇಳ್ತಾ ಇದ್ದರು. ನಾವು ನಾಚಿಗೆ ಅಂತ ನಾವು ಕೂತ್ರೆ ನಮ್ಮದು ಬಿಟ್ಟೇ ಬಿಡಬೇಕು. ನೋಡಿ ಅವರಿಗೆ ನಾಚಿಗೆ ಇಲ್ಲ. ನೋಡಿ ಅದು 3 ಹೊತ್ತು ರಸ್ತೆ ಬದಿಯಾದರೂ ಕೂಡ ಅವರು ಚಾದರ ಹಾಕಿ ಮಾಡ್ತಾರೆ ನೋಡಿ ನಮಾಜ್. ನಮಗೆ ಮಾಡಲಿಕ್ಕೆ ಯಾಕೆ ನಾಚಿಗೆ? ನಾವು ಬೇಡವಾದ್ದನ್ನು ಬಿಟ್ಟರು ಇಂಥ ಒಳ್ಳೆಯದನ್ನು ಅವರಿಂದ ನಾವು ಕಲಿತು ಆ ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ, ದೇವರ ಚಿಂತನೆ ನಾವು ಮಾಡಲೇಬೇಕಾಗಿರತಕ್ಕಂಥ ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣೀರೆಂದು ಕಾಗದ ಬಂದಿದೆ. ಇದು ಭಾಗವತರ ಧರ್ಮ. ಹಸತಿ ಅಥೋರೋದಿತಿ ರೌತಿ ಗಾಯತಿ ಉನ್ಮಾದವಂದೃತ್ಯತಿ ಲೋಕಭಾಷ್ಯ. ಭಾಗವತರು ಹೇಗಿರ್ತಾರೆ? ಹಸತಿ, ನಗ್ತಾ ಇರ್ತಾರೆ. ಒಬ್ಬರೇ ಯಾರೂ ಇರುವುದಿಲ್ಲ. ಹಸತಿ, ನಗ್ತಾ ಇರ್ತಾರಂತೆ. ನಾವು ನೋಡಿ ಅವರನ್ನು ನೋಡಿ ನಗ್ತೇವೆ, ಏನಪ್ಪ ಇದು ಹುಚ್ಚು ಹಿಡಿದಿದ್ದ ಅಂತ. ಅವರಿಗೆ ಹುಚ್ಚೆ. ಯಾವ ಹುಚ್ಚು? ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ನಮಗೆ ಮೊಬೈಲ್ ಹುಚ್ಚು, ಅವರಿಗೆ ದೇವರ ಹುಚ್ಚು ಅಷ್ಟೇ. ನಮಗೆ ಬೇಡವಾದ ಪ್ರಪಂಚದ ಹುಚ್ಚು, ಅವರಿಗೆ ಭಗವಂತನ ಹುಚ್ಚು. ಹಸತಿ, ನಗ್ತಾ ಇರ್ತಾರಂತೆ. ಅಥವಾ ರೋದಿತಿ, ಇದ್ದಕ್ಕಿದ್ದಾಗೆ ಅಳ್ತಾ ಇರ್ತಾರಂತೆ. ರೋದಿತಿ ಅಂದರೆ ಭಗವಂತ ಕಾಣ್ತಾನೆ, ಆ ಭಗವಂತ ಕುಣಿಯುವುದನ್ನು ನೋಡ್ತಾರೆ, ಹಸತಿ, ಖುಷಿ ಪಡ್ತಾರೆ. ಭಗವಂತ ಅದೃಶ್ಯಾದ ತಾಸಾಂ ಆವಿರಭೂ ಶೌರಿಹಿ. ಭಗವಂತ ಅದೃಶ್ಯನಾದ, ಆ ಹೆಣ್ಮಕ್ಕಳೆಲ್ಲ ಅಳ್ಲಿಕ್ಕೆ ಶುರು ಮಾಡಿದರು. ಭಗವಂತ ಕಾಣಿಸಿಕೊಂಡ, ಸಾಕ್ಷಾತ್ ಮನ್ಮಥ ತುಂಬ ಖುಷಿಪಟ್ಟರು. ಒಂದೇ ಹೆಣ್ಮಕ್ಕಳು ಖುಷಿಯೂ ಪಟ್ಟರು, ಅವರು ಅಳ್ಲಿಕ್ಕೂ ಶುರು ಮಾಡಿದರು. ಅದು ಭಗವಂತ ಸಿಕ್ಕಿದಾಗ ಆಗುವ ಆನಂದ. ಅದೇ ಭಗವಂತ ಕಾಣದಿದ್ದಾಗ ಆಗುವ ದುಃಖ. ಅದನ್ನು ಹಸತಿ ಅಥೋ ರೋದಿತಿ, ರೌತಿ ಶಬ್ದ ಮಾಡ್ತಾರೆ, ಗಾಯತಿ ಹಾಡ್ತಾರೆ, ಉನ್ಮಾದವತ್ ನೃತ್ಯತಿ, ಹುಚ್ಚನ ಹಾಗೆ, ಹುಚ್ಚು ಹಿಡಿದ ಹಾಗೆ ನೃತ್ಯತಿ, ಕುಣಿತಾ ಇರ್ತಾರೆ ಅಂತ. ಲೋಕದ ದೃಷ್ಟಿಯಲ್ಲಿ ಇವರಿಗೆ ಹುಚ್ಚು, ಇವರ ದೃಷ್ಟಿಯಲ್ಲಿ ಎಲ್ರಿಗೂ ಹುಚ್ಚು. ಹಾಗಾಗಿ ಭಗವಂತನ ಹುಚ್ಚು ನಮಗೆ ಬೇಕಾದ್ದು ಅಂತ ಅವರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಏನೇನು ಸಿಗ್ತದೆ ಪ್ರತಿಯೊಂದಕ್ಕೂ ನಮಸ್ಕಾರ. ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ ಹರೇ ಶರೀರಂ ಖಂ ವಾಯುಂ ಅಗ್ನಿಂ ಸಲಿಲಂ ಮಹೀಂಚ. ಏನೇನು ಸಿಗ್ತದೆ ಅದನ್ನು ನೋಡ್ತಾರೆ, ಪ್ರದಕ್ಷಿಣೆ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಅದು ಯಾವುದು ಅಂತೇನಿಲ್ಲ, ಸಮುದ್ರ ಆಗಲಿ ಅಥವಾ ಯಾವುದೇ ಹರೇ ಶರೀರಂ, ಭಗವಂತನ ಆವಾಸ ಭೂಮಿ ಈಶಾವಾಸ್ಯ ಅಂತ ಅನುಸಂಧಾನ ಮಾಡಿ ಪ್ರಣಮೇತ್ ಅನನ್ಯಂ, ಅದು ನಮಸ್ಕಾರ ಮಾಡ್ತಾರಂತೆ. ನಮ್ಮ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಪುಟಾಣಿಯಾಗಿರುವಾಗ ಶ್ರೀಮದ್ ಆಚಾರ್ಯರು ಇನ್ನೇನು ಅಚ್ಯುತ ಪ್ರಜ್ಞರ ಹತ್ರ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಹೋಗಬೇಕು. ಆಗ ಮನೆಯಲ್ಲಿದ್ದ ಎಲ್ಲ ವಸ್ತುಗಳಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಹೋದ್ರಂತೆ. ನೋಡೋರಿಗೆ ನೋಡಿ ಈ ಮಾಣಿ ಎಲ್ಲ ನೋಡಿ ಎಷ್ಟು ಮೋಮಹ ಎಷ್ಟು ವ್ಯಾಮೋಹ ಅಂತ. ಅವರಿಗೆ ವ್ಯಾಮೋಹ ಜಡವಸ್ತುವಿನಲ್ಲಿ ಅಲ್ಲ, ಆ ಜಡವಸ್ತುವಿನಲ್ಲಿ ತುಂಬಿದ ಭಗವಂತನ ರೂಪ ಅದು ಅವರಿಗೆ ಆಕರ್ಷ. ಭಾಗವತರು ಹೇಗಿರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದರೆ ನೋಡುವವರ ದೃಷ್ಟಿಯಲ್ಲಿ ಹುಚ್ಚ, ಈ ಮಾಣಿ ಈ ಹುಡುಗನಿಗೆ ಹುಚ್ಚಿ ಹಿಡಿದಿದ್ದೆ ಅಂತ. ಆದರೆ ಅವರು ಒಳಗೆ ಎಷ್ಟು ಬೆಳೆದ ಜೀವೋತ್ತಮರು, ಅವರು ಸಾಧಕೋತ್ತಮರು. ಅಂದರೆ ಭಾಗವತ ಲಕ್ಷಣ ಅವರಲ್ಲಿ ಹೇಗೆ ಅನ್ವಯಿಸ್ತದೆ, ಭಾಗವತೋತ್ತಮರು ಅಂತ ನಾವು ನೋಡಬೇಕು. ಇಡೀ ಶ್ರೀ ಮಧ್ವವಿಜಯ ಚರಿತ್ರೆಯನ್ನು ಒಂದು ಕಡೆ ನೋಡಿದರೆ ಈ ಭಾಗವತದಲ್ಲಿ ಹೇಳಿದ ಲಕ್ಷಣ ಅದನ್ನು ಚಿಂತನೆ ಮಾಡಿದರೆ ಆ ಭಾಗವತೋತ್ತಮರು ನಮ್ಮ ಆಚಾರ್ಯರು ಅಂತ ಹೇಳಿ ನಾವು ಸಂತೋಷ ಪಡಲಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ. ಭಗವಂತನಲ್ಲಿ ನಿರವಧಿಕವಾದ ಭಕ್ತಿ, ಬೇರೆ ಕಡೆ ವಿರಕ್ತಿರನ್ಯತ್ರ ಚ ಅಂತ ಹೇಳ್ತಾರೆ. ಇದು ಕವಿ ಕೊಟ್ಟಿರತಕ್ಕಂತಹ ಉತ್ತರ. ಭಾಗವತರು ಯಾರು? ಕವಿ ಅಂದರೆ ಕಲ್ಪನಾ ಸಾಮ್ರಾಜ್ಯದಲ್ಲಿ ಮೆರೆಯುವವ ಅಲ್ಲ. ಉಪನಿಷತ್ತಿನ ಭಾಷೆಯಲ್ಲಿ, ಶ್ರೀಮದ್ ಭಾಗವತದ ಭಾಷೆಯಲ್ಲಿ ಕವಿ ಅಂದರೆ ಒಳ್ಳೆಯ ತತ್ವಜ್ಞಾನಿ, ಭಗವಂತನ ಜ್ಞಾನವನ್ನು ಪಡೆದವ. ಕ ಅಂದರೆ ಭಗವಂತ, ಅವನಿಂದ ವಿ ಅಂದರೆ ವಿಶಿಷ್ಟನಾದವ, ಭಗವಂತನ ತನ್ನಲ್ಲಿ ತುಂಬಿಕೊಂಡ ಮಹಾಜ್ಞಾನಿಯನ್ನು ಕವಿ ಅಂತ ಹೇಳ್ತಾರೆ. ರಾಜ ಕೇಳ್ತಾನೆ, ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ. ಧರ್ಮವನ್ನು ಹೇಳಿ, ಭಾಗವತ ಧರ್ಮವನ್ನು ಹೇಳಿ, ಭಾಗವತರವನ್ನು ಹೇಳಿದರು.
ಭಗವಂತನ ಭಕ್ತರ ಧರ್ಮ ಅದನ್ನು ಹೇಳಿ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಪಂಚಭೂತೇಷು ಯಪ್ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಚ ಭಗವತಿ ಆತ್ಮನಿ ಏಷ ಭಾಗವತೋತ್ತಮ. ಭಾಗವತೋತ್ತಮ, ಭಾಗವತ ಮಧ್ಯಮ, ಪ್ರಾಕೃತ ಅಂತ ಅದನ್ನು ವಿಭಾಗ ಮಾಡಿ ಅದನ್ನು ಹರಿ ಅನ್ನತಕ್ಕಂತಹ ಅವಧೂತರು ಹೇಳ್ತಾರೆ. ಹರಿ ಅಂತಂದರೆ ಹರ, ಅಪಹಾರ ಮಾಡುವವರು. ಏನು ಅಪಹಾರ ಮಾಡ್ತಾರೆ ಅಂದರೆ ಅಜ್ಞಾನವನ್ನು ಅಪಹಾರ ಮಾಡ್ತಾರೆ. ಏನು ಅಜ್ಞಾನ? ಭಾಗವತ ಧರ್ಮದ ಬಗ್ಗೆ ಏನು ಅಜ್ಞಾನ ಇತ್ತು ಅದನ್ನು ಪರಿಹಾರ ಮಾಡುವವರು. ಸರ್ವಭೂತೇಷು ಯಪ್ಪಶ್ಯೇದ್ ಭಗವದ್ಭಾವಂ. ಎಲ್ಲ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ ಅಂತ ಯಾರು ಅನುಸಂಧಾನ ಮಾಡ್ತಾರೆ ಅವರು ಭಾಗವತೋತ್ತಮರು. ನೀವು ಪ್ರಯತ್ನ ಪಡಿ, ಒಬ್ಬರನ್ನು ನೋಡಿ, ಇಲ್ಲಿ ದೇವರಿದ್ದಾರೆ ಅಂತ ಅನುಸಂಧಾನ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡಿ. ನಿಮಗೆ ಯಾರನ್ನು ನೋಡಿದರೂ ದೇವರಿದ್ದಾರೆ ಅಂತ ಅನುಸಂಧಾನ ಮಾಡಲಿಕ್ಕೆ ತೊಂದರೆ ಬರಲಿಲ್ಲ ಅಂತಂದರೆ ನೀವು ಸ್ವಲ್ಪ ಭಾಗವತೋತ್ತಮರು ಅಂತ ಅನುಸಂಧಾನ ಮಾಡಬಹುದು. ನಮಗೆ ಏನಾಗುತ್ತೆ ಅಂತಂದರೆ ಒಬ್ಬರನ್ನು ನೋಡಿದಾಗ ಅವರಲ್ಲಿ ದೇವರು ನೆನಪಾಗುವುದಲ್ಲ, ಅವರ ಮೂಗು ಸರಿ ಇಲ್ಲ, ಅವರ ಕಣ್ಣು ಸರಿ ಇಲ್ಲ, ಅವರ ಕಿವಿ ಸರಿ ಇಲ್ಲ, ಅವರ ಬುದ್ಧಿ ಸರಿ ಇಲ್ಲ, ಅವರು ಹೋಗೋ ನಡೆ ಸರಿ ಇಲ್ಲ. ನಮಗೆ ಸರಿ ಇಲ್ಲ ಅನ್ನೋದೇ ಕಾಣೋದು. ನಮಗೆ ಆ ಸರಿ ಇದ್ದ ಭಗವಂತ ಕಾಣುವುದಿಲ್ಲ. ಯಾರೇ ಇರಲಿ, ಭೂತೇಶು ಸರ್ವಭೂತೇಶು ಅಂತ ಹೇಳ್ತಾರೆ. ಸರ್ವಭೂತೇಶು ಅದನ್ನೇ ಉಪನಿಷತ್ತು ಹೇಳಿತ್ತು. ಭೂತೇಶು ವಿಚಿಂತ್ಯ ಧೀರಾಹ. ಅದು ವ್ಯಾಪ್ತಿ. ಯಾವುದು ಭೂತಗಳು ಅಂತಂದರೆ ದೆವ್ವಗಳಲ್ಲ. ಭೂತ ಅಂತಂದರೆ ಭೂತಿ ಉಳ್ಳಂಥದ್ದು, ಭಗವಂತನ ಭೂತಿ. ಎಲ್ಲ ಸೃಷ್ಟಿಯಲ್ಲಿ ಭಗವಂತ ಇಷ್ಟಪಟ್ಟ ಭೂತಿ ಅಂದರೆ ಇದೆ. ಹಾಗಾಗಿ ಈ ಭೂತಗಳಲ್ಲಿ ಭಗವದ್ಭಾವಂ, ಭಗವಂತನ ಅಸ್ತಿತ್ವವನ್ನು ಅನುಸಂಧಾನ ಮಾಡಿದರೆ ಅವನು ಭಾಗವತೋತ್ತಮ. ನಾವು ವಾಯುದೇವರು ನೋಡಿ, ಹನುಮಂತ ದೇವರು ನೋಡಿ, ಕೈ ಮುಗಿತಲೇ ಇರ್ತಾರೆ. ನೀವು ಬನ್ನಿ, ಯಾರೇ ಬನ್ನಿ. ಉಡುಪಿಯಲ್ಲಿ ಅಯೋಧ್ಯೆಯಿಂದ ತಂದ ರಾಜರು ಪ್ರತಿಷ್ಠೆ ಮಾಡಿದ ಹನುಮಂತ ದೇವರನ್ನು ನೋಡಿ, ಕೈ ಮುಗಿತಲೇ ಇರ್ತಾರೆ. ಯಾರು ಹೋಗಿ ನಮಸ್ಕಾರ 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 ಅಂತ. ಯಾಕೆ ಅಂತಂದರೆ ಅವರಿಗೆ ಭಗವದ್ಭಾವಂ, ಅವ್ರಿಗೆ ನೀವು ಕಾಣುವುದಲ್ಲ, ನಿಮ್ಮೊಳಗಿರುವ ಭಗವಂತನ ಅಸ್ತಿತ್ವ ಅವರಿಗೆ ಕಾಣ್ತದೆ. ಅದಕ್ಕೆ ಕೈ ಮುಗಿತಾ ಇರ್ತಾರೆ. ಯಾರೋ ಒಬ್ಬ ಹೇಳಿದಂತೆ, ನನಗೆ ಉಡುಪಿಯಲ್ಲಿ ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಕೊನೆಗೆ ಮುಖ್ಯಪ್ರಾಣದೇವರು ಸಿಕ್ಕಿದ್ರು, ಅವರು ನಮಸ್ಕಾರ ಕೊಟ್ಟರು ಅಂತ. ನನ್ನ ಹತ್ರ ಕೇಳಿದ್ರು, ಹೌದಾ ಅಂತ. ನಾನು ಹೇಳಿದೆ ಹೌದು ಅಂತ. ಯಾಕೆ ಅಂತ ಕೇಳಿದರು. ಹನುಮಂತ ದೇವರು ನಿಮಗೆ ಕೈ ಮುಗಿದದ್ದು ಯಾಕೆ ಅಂದರೆ ಇನ್ನೊಂದು ಸಲ ಬರಬೇಡ ನೀನು ಅಂತ ಅವರು ಕೈ ಮುಗಿದರು ಅಂತ ಹೇಳಿದೆ. ಭಗವದ್ಭಾವಂ, ಅವರು ನೋಡುವುದು ಹೊರಗಿನ ಈ ಶರೀರ ಅಲ್ಲ, ಒಳಗಿದ್ದ ಆ ಭಗವದ್ಭಾವಂ ಅದನ್ನು ನೋಡಬೇಕಂತೆ. ಮಧ್ಯಮರಿರ್ತಾರೆ. ಅವರು ಹೇಗಿರ್ತಾರೆ? ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷಸ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಕ್ಕರೋತಿ ಸಮಧ್ಯಮಃ. ಅವನು ವಿಭಾಗ ಮಾಡ್ತಾನೆ. ಈಶ್ವರೇ ಅಂತ ಒಂದು ವಿಭಾಗ, ಈಶ್ವರ ಅಧೀನರಾದವರು ಅಂತ ಇನ್ನೊಂದು ವಿಭಾಗ, ಬಾಲಿಶರು ಮೂರ್ಖರು ಅಂತ ಇನ್ನೊಂದು ವಿಭಾಗ, ನಮ್ಮನ್ನು ದ್ವೇಷ ಮಾಡುವವರು ಅಂತ ವಿಭಾಗ. ಸ್ವಲ್ಪ ಮಟ್ಟಿಗೆ ನಾವು ನಮಗೆ ಆಗುತ್ತಾ ಅಂತ ನೋಡಿ. ಈಶ್ವರೇ, ದೇವರಿಗೆ ಬಂದರೆ ಕೈ ಮುಗಿತೇವೆ ನಾವು. ಈಶ್ವರನಲ್ಲಿ ಪ್ರೇಮ, ಪ್ರೀತಿ ಮಾಡ್ತೇವೆ ದೇವರು ಅಂತ. ತದಧೀನೇಶು ಮೈತ್ರಿ, ಈಶ್ವರನ ಅಧೀನರಾದವರು ಇರ್ತಾರೆ. ಭಗವಂತನ ಕಡೆಗೆ ಹೋಗುವವರು, ಸಂಚಾರ ಮಾಡುವವರು, ದೇವಸ್ಥಾನದಲ್ಲಿ ತಿರುಗಾಡುವವರು, ಅವರಲ್ಲಿ ಮೈತ್ರಿ, ಅವರಲ್ಲಿ ಫ್ರೆಂಡ್ಶಿಪ್ ಮಾಡ್ತೇವೆ. ಯಾಕೆಂದರೆ ಅವರ ಫ್ರೆಂಡ್ಶಿಪ್ ಮಾಡಿದರೆ ಹತ್ತಿರ ದಾರಿಯಲ್ಲಿ ತುಂಬ ಹೊತ್ತು ದೇವರ ಹತ್ರ ನಿಲ್ಲಿಸ್ತಾರೆ ಅಂತ, ಮೈತ್ರಿ ಅಂತ. ಬಾಲಿಶೇಷು, ಯಾರು ಮೂರ್ಖರಿರ್ತಾರೆ, ಮಕ್ಕಳ ಹಾಗಿರ್ತಾರೆ, ಅವರ ಬಗ್ಗೆ ಕೃಪಾ, ಪಾಪನೇ ಏನು ಮಾಡೋದು, ದೇವರು ಕೊಡಲಿಲ್ಲ ಬುದ್ಧಿ ಅಂತ. ದ್ವಿಷಸ್ಸು, ನಮ್ಮಲ್ಲಿ ದ್ವೇಷ ಮಾಡುವವರು ಇರ್ತಾರೆ. ದ್ವೇಷ ಮಾಡೋದಿಲ್ಲ, ಉಪೇಕ್ಷೆ, ಅವರನ್ನು ಬಿಟ್ಟು ಬಿಡ್ತೇವೆ ಅಂತೆ. ಹೀಗೆ ಈಶ್ವರೇ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಕ್ಕರೋತಿ ಸಮಧ್ಯಮಃ. ಇನ್ನು ಪ್ರಾಕೃತರು ಹೇಗಿರ್ತಾರೆ? ಅರ್ಚಾಯಾಮೇವ ಹರೆಯೇ ಪೂಜಾಯಂ ಯಶ್ರದ್ಧಯ ಈಹತೆ. ಸ್ವಲ್ಪ ನಮಗೆ ಹತ್ತಿರ ಇರಬಹುದಿತ್ತು. ಶಾಲಿಗ್ರಾಮ ನೋಡಿದರೆ ಕೈ ಮುಗಿತೇವೆ, ಪ್ರದಕ್ಷಿಣೆ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ. ಶಾಲಿಗ್ರಾಮದ ಆಚೆ ಈಚೆ ನೋಡಿದ್ರೆ ನಮಗೆ ಸಿಟ್ಟೆ, ಅವ ಯಾಕೆ ಬಂದ, ಇವ ಯಾಕೆ ಮುಡ್ತಾನೆ ಅಂತ. ಅಂದರೆ ಆಚೆ ಈಚೆ ನೋಡಿದ್ರೆ ದೇವರು ಕಾಣುವುದೇ ಇಲ್ಲ. ನಮಗೆ ಕಾಣುವುದು ಎಲ್ಲಿ ಅಂತಂದರೆ ಅರ್ಚಾಯಾಮೇವ. ನಾವು ದೇವಸ್ಥಾನಕ್ಕೆ ಬರ್ತೇವೆ ನೋಡಿ, ದೇವಸ್ಥಾನಕ್ಕೆ ಬಂದರೆ ಕೈ ಮುಗಿತೇವೆ. ಕೈ ಸ್ವಲ್ಪ ಮುಂದೆ ಬಂದರೆ ಯಾರೋ ಒಬ್ಬ ಸಿಗ್ತಾನೆ, ರೀ ಹೇಗಿದ್ದೀರಿ, ಯಾವಾಗ ಬಂದಿರ್ರಿ, ಒಂದು ಸುತ್ತು ಬರ್ತಾನೆ ದೇವರ ಎದುರು ತನಕ, ಮತ್ತು ದೇವರು ಬಂದಾಗ ಕೈ ಮುಗಿತಾನೆ, ಮತ್ತೊಂದು ರೌಂಡು. ಹೀಗೆ 4 ಸುತ್ತು ಬರುವಾಗ 4 ದಿಕ್ಕಿನವ್ರದ್ದು ಫ್ರೆಂಡ್ಶಿಪ್ ಮಾತಾಡಿ ವಿಷಯ ಎಲ್ಲ ಕಲೆಕ್ಟ್ ಮಾಡಿ ಮನೆಗೆ ಹೋಗ್ತಾನೆ. ಕೈ ಮುಗಿದದ್ದು ಎದುರಿಗೆ ಮಾತ್ರ. ಅವನಿಗೆ ಸಂಗ್ರಹದ್ದು ದೇವರು ನೋಡೋದಕ್ಕಿಂತ ಅಲ್ಲ, ದೇವರ ಹತ್ರ ಬಂದವರದ್ದೇ ದರ್ಶನ ವಿಚಾರ ಅವನಿಗೆ ಬಂದದ್ದು. ಯಾಕೆ ಅಂತಂದರೆ
ಸುತ್ತು ಬರುವಾಗ ನಮಗೆ ಮಾತಾಡ್ತೇವೆ ಯಾಕೆ ಅಂತಂದರೆ ದೇವರು ಕಾಣುವುದಿಲ್ಲ ನಮಗೆ. ದೇವರು ಕಾಣುವುದು ಎಲ್ಲಿ ಅಂದರೆ ದ್ವಾರದಲ್ಲಿ ಮಾತ್ರ. ಹಾಗಾಗಿ ಅರ್ಚಾಯಾಮೇವ ಹರಯೇ ಪೂಜಾಂ ಯಶ್ರದ್ಧಯಾ ಕರೋತಿ. ಆ ಪ್ರತಿಮೆಯಲ್ಲಿ ಮಾತ್ರ ದೇವರು ನೋಡ್ತಾನೆ, ಆಚೆ ಈಚೆ ದೇವರನ್ನು ನೋಡುವುದಿಲ್ಲ. ನಮ್ಮಲ್ಲಿ ಸಂಪ್ರದಾಯ ಹೇಗೆ ಅಂತ ಅಂದರೆ ಇಡೀ ದೇವಾಲಯದಲ್ಲಿ ದೇವರು ತುಂಬಿಕೊಂಡಿರ್ತಾರೆ ಅಂತ. ಹಾಗಾಗಿ ದೇವಸ್ಥಾನದಲ್ಲಿ ಉರುಳು ಸೇವೆ ಅಂತ ನಾವು ಮಾಡೋದು. ಅಂದರೆ ಕಾಲು ನಡಿಗೆಯಲ್ಲಿ ಹೋಗುವುದಿಲ್ಲ, ಅಲ್ಲಿ ಉರುಳು ಸೇವೆ ಮಾಡಿಕೊಂಡು ಹೋಗೋದು ಅಂತ. ಹಾಗಾಗಿ ದೇವಸ್ಥಾನದಲ್ಲಿ ಉಗುಳುವ ಕ್ರಮ ಇಲ್ಲ. ಕೆಲವರಿಗೆ ಒಂದು ಚಟ ಇರ್ತದೆ ನೋಡಿ, ಅದೇನಾದರೂ ಇದ್ದರೆ ಹುಫ್ ಅಂತ ಮಾಡುವಂಥದ್ದಿದೆ. ದೇವಸ್ಥಾನದಲ್ಲಿ ಅದಕ್ಕೆಲ್ಲ ಬ್ಯಾನ್ ಹಾಕಿರ್ತಾರೆ, ತೂಂಕ್ನ ನಹಿ ಅಂತ ಈ ಮರಾಠಿಯಲ್ಲೆಲ್ಲ ಹಾಕಿರ್ತಾರೆ. ಅಂದರೆ ಅಲ್ಲಿ ಉಗುಳುವ ಕ್ರಮ ಇಲ್ಲ, ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗುವ ಕ್ರಮ ಇಲ್ಲ. ಯಾಕೆಂತಂದರೆ ಇಡೀ ದೇವಸ್ಥಾನ ಅದರಲ್ಲಿ ದೇವರು ತುಂಬಿಕೊಂಡಿದ್ದಾರೆ ಅಂತ, ದೇವರ ಅನುಸಂಧಾನ ಮಾಡಬೇಕು ಅಂತ. ಆದರೆ ನಮಗೆ ಮಾತ್ರ ದೇವರು ಕಾಣೋದು ಎಲ್ಲಿ? ಅರ್ಚಾಯಾಮೇವ. ಅಂದರೆ ಭಕ್ತರಲ್ವಾ? ಹೌದು, ಭಕ್ತರೌದು. ಸವೈ ಸಭಕ್ತ ಪ್ರಾಕೃತ ಸ್ಮೃತಃ, ಅದು ಕೊನೆಯ ಭಕ್ತ ಅಂತ. ಹೀಗೆ ಆ ಭಗವಂತನ ಭಕ್ತರ ಭಾಗವತರ ಆ ಧರ್ಮ ಅದನ್ನು ತುಂಬ ಸುಂದರವಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅಂತರಿಕ್ಷ ಅಂತ ಒಬ್ಬ ಅವಧೂತ, ಋಷಭದೇವರ ಮಗ, ಅವರಿಗೆ ಪ್ರಶ್ನೆ ಕೇಳ್ತಾನೆ ರಾಜ. ನೋಡಿ, ಪ್ರಶ್ನೆ ಕೇಳಲಿಕ್ಕೂ ಗೊತ್ತಿರಬೇಕು ನೋಡಿ, ಅದೊಂದು ಟ್ಯಾಲೆಂಟ್. ಅಂದರೆ ಏನು ಪ್ರಶ್ನೆ ಕೇಳಬೇಕು ಅಂತ. ನಮ್ಮದು ಪ್ರಶ್ನೆ ಕೇಳೋದು ಹೇಗೆ ಅಂತ ಅಂದರೆ ಯಾವ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕಿಲ್ಲ ಅದು ಕೇಳಬೇಕು ಅಂತ. ಇವರದ್ದು ಹಾಗಲ್ಲ, ಯಾವ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾನೆ ಚೆನ್ನಾಗಿ, ಅದನ್ನು ಕೇಳಬೇಕು. ಅದೊಂದು ಟ್ಯಾಲೆಂಟ್. ಯಾರಿಂದ ಏನು ಕೇಳಬೇಕು ಅಂತ ಅವ ಹೇಳಿದ. ನಾನು ತೃಪ್ಯೆ ದ್ವಿಷನ್ ಯುಷ್ಮದ್ ವಚೋ ಹರಿಕಥಾಮೃತಂ. ಅವನು ಹೇಳ್ತಾನೆ, ಮಾಯಾವೇದಿತುಮಿಚ್ಛಾಮಃ ಭಗವಂತೋ ಬ್ರುವಂತುನಃ. ದೇವರ ಮಾಯೆಯನ್ನು ಹೇಳಿ. ಭಗವಂತಃ ಬ್ರುವಂತು, ದೇವರ ಮಾಯೆ ಹೇಗಿರ್ತದೆ ಅಂತ. ಅಂತರಿಕ್ಷ ಉವಾಚ ಅಂತ. ಅಂತರಿಕ್ಷ ಅಂತಂದರೆ ಒಂದು ಬಸ್ ಈಚೆ ಹೋಗ್ತದೆ, ಒಂದು ಕಾರು ಈಚೆ ಹೋಗ್ತದೆ, ಮಧ್ಯದಲ್ಲಿ ಹೋಗ್ತದೆ ರಿಕ್ಷಾ. ಅಂತರಿಕ್ಷ ಅದಲ್ಲ. ಅಂತರಿಕ್ಷ ಅಂತಂದರೆ ಅಂತಹ ಈಕ್ಷಃ, ಮಧ್ಯ ಒಳಗಿನಿಂದಲೇ ದೇವರನ್ನು ನೋಡುವವ. ಅಂತಹ ಅಂದರೆ ಮನಸ್ಸಿನಲ್ಲಿ ದೇವರನ್ನು ಕಾಣುವವ ಅಂತರಿಕ್ಷ. ಸಾಮಾನ್ಯವಾಗಿ ಈ ಕಣ್ಣಿನಿಂದ ನಾವು ದೇವರನ್ನು ನೋಡ್ತೇವೆ, ದೇವರ ವಿಗ್ರಹವನ್ನು ನೋಡ್ತೇವೆ. ಅದಲ್ಲ, ನಮ್ಮ ಮನಸ್ಸು ನೋಡಬೇಕು. ಯಾಕೆ? ಕಣ್ಣು ನೋಡಿದರೆ ಕಣ್ಣು ಮರೆತು ಬಿಡ್ತದೆ, ಮನೆಗೆ ಹೋಗುವಾಗ ಚಿತ್ರ ಅದಕ್ಕೆ ಇರುವುದಿಲ್ಲ. ಆ ಮನಸ್ಸಲ್ಲಿ ಆ ಚಿತ್ರ ತೆಗೆದರೆ, ಮನಸ್ಸಲ್ಲಿ ರಿಕಾರ್ಡ್ ಆದರೆ, ಸೇವ್ ಆಗಿದ್ದರೆ ನಾವು ಅದು ಸಾವು ಇರುವುದಿಲ್ಲ, ಅದು ಯಾವಾಗಲೂ ನಮ್ಮೊಟ್ಟಿಗಿರ್ತದೆ. ಹಾಗಾಗಿ ಅಂತರಿಕ್ಷ ನಾವು ಆಗಬೇಕು. ಅಂತರಿಕ್ಷದ ಗುಣವನ್ನು ಅನುಸಂಧಾನ ಮಾಡಬೇಕು. 10 ಬಾರಿ ಅಂತರಿಕ್ಷ, ರಿಕ್ಷಾ ಹೇಳುವವರಿಗೆ ಅಂತರಿಕ್ಷ ಅಂತ ಹೇಳಲಿಕ್ಕೆ ಏನು ಕಷ್ಟ. ಅಂತರಿಕ್ಷ ಅಂತ ಅನುಸಂಧಾನ ಮಾಡಿದರೆ ಆ ಒಳಗಿಂದ ಭಗವಂತನನ್ನು ನೋಡುವ ಶಕ್ತಿ ಇರುವವ ಅವನು ಅಂತರಿಕ್ಷ ಅಂತ. ಆ ಅಂತರಿಕ್ಷ ಉವಾಚ, ಅವ ಹೇಳ್ತಾನಂತೆ ಭಗವಂತನ ಮಾಯೆ ಅದು ಹೇಗಿರ್ತದೆ ಅಂತಂದರೆ ಅವನು ಹೇಳ್ತಾನೆ, ದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಅಂತಂದರೆ ಬೇರೆ ಬೇರೆ ರೀತಿಯಾದ ಸೃಷ್ಟಿ ಇದೆ. ಅದರಲ್ಲಿ ಈ ಜಡ ವಸ್ತುವನ್ನು ಸೃಷ್ಟಿ ಮಾಡ್ತೇವೆ ನಾವು. ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ ಕುಂಬಾರ. ಮಣ್ಣಿನಿಂದ ಮಡಿಕೆಯನ್ನು ನಿರ್ಮಾಣ ಮಾಡೋದು. ಮೊದಲು ಇರಲಿಲ್ಲ ಆ ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ. ಇದೊಂದು ಸೃಷ್ಟಿ, ಈ ಭೂತ ಸೃಷ್ಟಿ. ಇನ್ನೊಂದು ಸೃಷ್ಟಿ ಏನು ಅಂತಂದರೆ ಜೀವ ಇರ್ತಾನೆ, ಅವನಿಗೆ ಒಂದು ದೇಹವನ್ನು ಜೋಡಿಸ್ತಾನೆ. ಇದೊಂದು ರೀತಿಯಾದ ಸೃಷ್ಟಿ. ಜೀವನಿತ್ಯ, ನಿತ್ಯನಾದ ಜೀವನಿಗೆ ಈ ಶರೀರ ಇಂದ್ರಿಯಗಳ ಜೋಡಣೆ ಮಾಡ್ತಾನೆ. ಇದೊಂದು ರೀತಿಯಾದಂತಹ ಸೃಷ್ಟಿ. ಇನ್ನು ಕೆಲವರಿಗೆ ಜ್ಞಾನ ಕೊಡ್ತಾನೆ, ಅದೊಂದು ರೀತಿಯಾದ ಸೃಷ್ಟಿ. ಇನ್ನೊಂದು ಸೃಷ್ಟಿ ಇದೆ, ಶುದ್ಧ ಸೃಷ್ಟಿ. ಅದು ಏನು ಅಂತಂದರೆ ಭಗವಂತನೇ ಬೇರೆ ಬೇರೆ ರೂಪಗಳನ್ನು ಜಗತ್ತಿಗೆ ತೋರಿಸ್ತಾನೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಈ ರೂಪಗಳನ್ನು ತೋರಿಸ್ತಾ ಇರ್ತಾನೆ. ಎಷ್ಟು ರೂಪಗಳು! ಅದು ಪರಮಾತ್ಮನೇ ಸತತಂ ಏಕರೂಪಿಣೆ, ದಶರೂಪಿಣೆ, ಶತರೂಪಿಣೆ, ಸಹಸ್ರರೂಪಿಣೆ, ಅನಂತ ರೂಪಿಣೆ. ಎಷ್ಟು ಅಂದರೆ ಲೆಕ್ಕ ಇಲ್ಲದಿದ್ದಷ್ಟು ಭಗವಂತನ ರೂಪಗಳಿವೆ. ಅದನ್ನೇ ಹೇಳ್ತಾರೆ ಅವರು. ಏವಂ ಸೃಷ್ಟ್ವಾ ಸ ಭೂತಾನಿ ಸ್ಥವಿಷ್ಟೈ ಪಂಚಧಾತುಭಿ ಏಕದಾ ದಶದಾ ಆತ್ಮಾನಂ ವಿಭಜನ್ ದ್ವಿಷತೆ ಗುಣಾನ್. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ದೇವರ ಜವಾಬ್ದಾರಿ ತುಂಬ ಇರ್ತದೆ. ಸೃಷ್ಟಿಯಾದ ವಸ್ತುವನ್ನು ಸೃಷ್ಟಿ ಮಾಡಿ ಬಿಡುವುದು ಅಷ್ಟೇ ಅಲ್ಲ. ನಮ್ಮಲ್ಲೆಲ್ಲ ಇರ್ತಾರೆ 10-15 ಮಕ್ಕಳನ್ನು ಸೃಷ್ಟಿ ಮಾಡಿ ಬೀದಿಯಲ್ಲಿ ಬಿಡ್ತಾರೆ. ಯಾಕೆಂದರೆ ಇಡೀ ಊರು ಲೂಟಿ ಮಾಡಿ ನೀವು ಬದುಕಿ ಅಂತ. ನಮ್ಮ ದೇವರದ್ದು ಹಾಗೆ ಬೇಜವಾಬ್ದಾರಿತನ ಇರುವುದಿಲ್ಲ. ಮಕ್ಕಳನ್ನು ಸೃಷ್ಟಿ ಮಾಡುವುದೇ ಅಲ್ಲ, ಸೃಷ್ಟಿ ಮಾಡಿ ಯೋಗದ ಜೊತೆಗೆ ಕ್ಷೇಮ ಇರ್ತದೆ. ಆ ಮಕ್ಕಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಭಗವಂತನದ್ದು. ಆ ದೇವರು ಹೇಳ್ತಾನೆ ಇಲ್ಲಿ ದಶದಾ ವಿಭಜನ್.
ಆದರೆ ಏಕದ ದಶದ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಅದನ್ನು ವಿಭಾಗ ಮಾಡಿ ಭಗವಂತ ಈ ವಸ್ತುಗಳನ್ನು ಸೃಷ್ಟಿ ಮಾಡಿ ತನ್ನ ರೂಪಗಳನ್ನು ಭಗವಂತ ಅಲ್ಲಿ ಆವಿರ್ಭಾವ ಮಾಡ್ತಾನೆ ಅಂತೆ. ಅಂದರೆ ಒಬ್ಬರನ್ನು ಸೃಷ್ಟಿ ಮಾಡಿದರೆ ಅದರ ಒಳಗೆ ರಕ್ಷಣೆಗೆ ಭಗವಂತ ಒಂದು ರೂಪದಿಂದ ಅಲ್ಲಿ ಒಳಗೆ ಪ್ರವೇಶ ಮಾಡ್ತಾನೆ. ಎಷ್ಟು ರೂಪ ಅದು ಶಾಸ್ತ್ರದಲ್ಲಿ ಚಿಂತನೆ ಮಾಡಿದವರಿಗೆ ಗೊತ್ತು. ಹಾಗಾಗಿ ಭಗವಂತನ ಆ ರೂಪಗಳು ಈ ಕೃಷ್ಣನ ಈ ಲೀಲೆಗಳಲ್ಲೇ ಅದು ಸೇರಿತ್ತು. ಭಗವಂತ ರುಕ್ಮಿಣಿ ಕಲ್ಯಾಣ ಮಾಡಿಕೊಂಡ, ಸತ್ಯಭಾಮೆಯ ಕಲ್ಯಾಣ ಆಯಿತು, ಜಾಂಬವತಿಯ ಕಲ್ಯಾಣ ಆಯಿತು, ನೀಲೆಯ ಮದುವೆ ಆಯಿತು, ಲಕ್ಷಣೆಯ ಮದುವೆ ಆಯಿತು, ಮಿತ್ರವಿಂದೆಯನ್ನು ಮದುವೆ ಮಾಡಿಕೊಳ್ತಾನೆ, ಭದ್ರವನ್ನು ಮದುವೆ ಮಾಡಿಕೊಳ್ತಾನೆ, 16,100 ಜನ ಹೆಣ್ಮಕ್ಕಳ ಜೊತೆಗೆ ಮದುವೆ ಆಗುತ್ತೆ. ಒಂದು ಅಂಶ ಸತ್ಯ ನೋಡಿ, ನಿಮಗೆ ಹೊಟ್ಟೆ ಉರಿತದೆ. ಏನ್ರಿ 16,108 ಮದುವೆ ಆದ ಅಂತ. ಎಲ್ಲಿಯಾದರೂ ಹೋಗಿ ನಮ್ಮ ದೇವರು ಕನ್ಯಾರ್ತಿ ನನಗೆ ಹುಡುಗಿ ಕೊಡಿ ಅಂತ ಎಲ್ಲಿಯಾದರೂ ಕೇಳಿದ್ನ ನೀವು ನೋಡಿ. ಕೃಷ್ಣನ ಮದುವೆಯ ಕಥೆಗಳನ್ನು ಕೇಳಿ ಎಲ್ಲರೂ ಹುಡುಗಿಯೇ ಲೆಟ್ರ್ ಬರೆದು ದೇವರು ಹೋಗಿ ಮದುವೆ ಮಾಡಿಕೊಂಡಿದ್ದಾನೆ ಹೊರತು ದೇವರ ಲೆಟ್ರ್ ಹಾಕಿ ಮದುವೆ ಆದ್ದಿಲ್ಲ. ಎಲ್ಲಿಯೂ ಮಿಸ್ ಕಾಲ್ ಕೊಡಲಿಲ್ಲ. ಎಲ್ಲಿ ದೇವರನ್ನು ಕರೆದಿದ್ದಾರೆ ಅಲ್ಲಿ ಹೋಗಿ 16,108 ಹೆಣ್ಮಕ್ಕಳ ಕಲ್ಯಾಣ ನಡೆದಿದೆ ಅಂತಂದರೆ ಅಲ್ಲಿ ಹೆಣ್ಮಕ್ಕಳ ಪಾತ್ರ ಇದೆ ಹೊರತು ಕೃಷ್ಣನ ಪಾತ್ರ ಇಲ್ಲ. ಹಾಗಾಗಿ ಆ ದೇವರ ಕಲ್ಯಾಣ ಅದು ಲೀಲಾಜಲವತ್ತು. ಹಾಗೆ ಅಂತ ಹೆಣ್ಮಕ್ಕಳು ಅಪೇಕ್ಷೆ ಪಟ್ಟು ಮದುವೆ ಆಗಿದ್ದಾರೆ ಅಂತ ಹೆಣ್ಮಕ್ಕಳನ್ನು ತಿರಸ್ಕಾರ ಮಾಡಲಿಲ್ಲ. 16,108 ಅರಮನೆಯನ್ನು ಕಟ್ಟಿಸಿಕೊಟ್ಟ. 16,000 ಅರಮನೆಯಲ್ಲಿ ಕಟ್ಟಿಸಿಕೊಟ್ಟು ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಹೋಗುವುದಲ್ಲ, ಬೆಳಗಿನಿಂದ ರಾತ್ರಿ, ರಾತ್ರಿಯಿಂದ ಬೆಳಗಿನ ತನಕ 16,108 ಮನೆಯಲ್ಲಿ ನಮ್ಮ ದೇವರು ಇದ್ದ. ಅದಕ್ಕೆ ನಾರದರೇ ಸಾಕ್ಷಿ. ನಾರದರು ಹೇಳ್ತಾರೆ 16,108 ಮನೆಯಲ್ಲಿ ಇದ್ದ ಅಂತಂದರೆ ಗಲಾಟೆ ಮಾಡಿಕೊಂಡಿದ್ನ ಅಥವಾ ನಿರ್ಲಿಪ್ತನಾಗೂ ಇದ್ದ, ಸಲಿಪ್ತನಾಗಿಯೂ ಇದ್ದ. ಅಷ್ಟು ಅರಮನೆಯಲ್ಲಿ ವೈಭವದಿಂದ 16,108 ಹೆಣ್ಮಕ್ಕಳಿಗೆ ದಿನ ಬೆಳಗಿಂದ ರಾತ್ರಿ, ರಾತ್ರಿಯಿಂದ ಬೆಳಗಿನ ತನಕ ಖುಷಿ ಕೊಟ್ಟ ಅಂತಂದರೆ ಅದು ನಮ್ಮ ದೇವರ ವೈಭವ ಅಂತ ಶ್ರೀಮದ್ ಭಾಗವತ ಅದನ್ನು ಬಾಯಿ ತುಂಬ ಹೊಗಳಿದೆ. ಇದನ್ನೇ ಅಂತರಿಕ್ಷರು ಹೇಳಿದ್ದು. ಏಕದ ದಶದ ಆತ್ಮಾನಂ ವಿಭಜನ್, 16,108 ರೂಪವನ್ನು ಸ್ವೀಕಾರ ಮಾಡಿ ಏಕಕಾಲದಲ್ಲಿ, ಭಿನ್ನ ಭಿನ್ನ ಕಾಲದಲ್ಲಿ ಬೇರೆ ಬೇರೆ ರೂಪ ಸ್ವೀಕಾರ ಮಾಡೋದು ಒಂದೇ ಕಾಲದಲ್ಲಿ ಅಷ್ಟು ರೂಪ. ಒಂದು ಕಾಲ ಅಂದರೆ ಒಂದು ಫೋಟೋಗ್ರಾಫಿಗೆ ಅಲ್ಲ, ಅದು ಭಗವಂತ ಇರುವಷ್ಟು ಕಾಲ 106 ವರ್ಷ ಭಗವಂತ ಆ ಹೆಣ್ಮಕ್ಕಳ ಅರಮನೆಯಲ್ಲಿ ವಾಸ ಮಾಡಿಕೊಂಡಿದ್ದ ಅಂತಂದರೆ ಇದು ಏಕದ ದಶದ ಆತ್ಮಾನಂ ವಿಭಜನ್ ಜುಷತೆ ಗುಣಾನ್. ಭಗವಂತನ ಇದು ಮಾಯಾಶಕ್ತಿ ನಮಗೆ ಕಲ್ಪನೆಗೆ ಮೀರಿದ್ದು ಭಗವಂತನ ಈ ವೈಭವ. ನೀವು ನೋಡಿ ನಿಮಗೆ ಸಾಧ್ಯನಾ ಅಂತ. ಏಕಕಾಲದಲ್ಲಿ 2 ಮನೆಯಲ್ಲಿ, ಒಂದು ಮನೆ ಬಿಡಿ 2 ಮನೆಯಲ್ಲಿ ಇರಲಿಕ್ಕೆ ಸಾಧ್ಯನಾ ಅಂತ. ಅದು ಸಾಧ್ಯ ಆಯಿತು ಅಂದರೆ ಮತ್ತೆ ಇದನ್ನು ಆಲೋಚನೆ ಮಾಡಿ. ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು ಒಂದೇ ಕಾಲದಲ್ಲಿ 16,108 ಅರಮನೆಯಲ್ಲಿ ವಾಸ ಮಾಡಿದ್ದಾನೆ ಅಂತಂದರೆ ಇದು ಕೃಷ್ಣ ಬರೀ 16,108 ಅಲ್ಲ, ನಮ್ಮ ನಿಮ್ಮ ಎಲ್ಲ ವಸ್ತುವಿನ ಒಳಗೂ ಇರುವ ಶಕ್ತಿ ಆ ನಮ್ಮ ದೇವರು ಕೃಷ್ಣ ನಿಗೆ ಇದೆ. ಅದನ್ನೇ ನಾವು ಅನುಸಂಧಾನ ಮಾಡೋದು, ನಮ್ಮೆಲ್ಲರ ಒಳಗಿದ್ದ ಕೃಷ್ಣ ಅಂತ. ಇದು ಭಗವಂತನ ಮಾಯೆ ಅಂತ ಹೇಳ್ತಾರೆ. ಮಾಯಾಂ ವೇದಿತು ಮಿಚ್ಚಾಮಿ ಅಂತ. ಭಗವಂತನ ಮಾಯೆ ಸರಿ. ಭಗವಂತನ ಮಾಯೆಯಿಂದ ಭಗವಂತ ಈ ಶರೀರಗಳನ್ನು ಕೊಟ್ಟಿದ್ದಾನೆ. ಶರೀರವನ್ನು ಕೊಟ್ಟು ಕೆಲವು ಸಲ ನಮ್ಮಿಂದ ಒಳ್ಳೆಯ ಕೆಲಸ ಮಾಡಿಸ್ತಾನೆ, ಕೆಟ್ಟ ಕೆಲಸ ಮಾಡಿಸ್ತಾನೆ. ಇದೆಲ್ಲ ಈ ಮಾಯೆಯನ್ನು ದಾಟುವ ಕ್ರಮ ಹೇಗೆ ಅಂತ ಕೇಳ್ತಾನೆ. ಆವಾಗ ಪ್ರಬುದ್ಧರು ಉತ್ತರ ಕೊಡ್ತಾರೆ. ಬುದ್ಧರು ಅಷ್ಟೇ ಅಲ್ಲ, ಪ್ರಬುದ್ಧರು ಅಂದರೆ ಭಗವಂತನ ಬಗ್ಗೆ ಬುದ್ಧಿ ಉಳ್ಳವರು. ನಮಗೂ ಬುದ್ಧಿ ಇಲ್ಲ ಅಂತ ಅಲ್ಲ. ಬೈತಾರೆ, ಅಮ್ಮ ಬೈತಾರೆ, ಬುದ್ಧಿ ಇಲ್ವಾ ನಿನಗೆ ಅಂತ. ಬುದ್ಧಿ ಇಲ್ವಾ ಅಂದರೆ ಅಮ್ಮ ಹೇಳಿದಾಗೆ ಕೇಳಲಿಲ್ಲ ಅಂತ ಅಷ್ಟೇ ಅರ್ಥ. ಪ್ರಬುದ್ಧರು ಅಂತಂದರೆ ಬುದ್ಧಿ ಇದೆ ನಮಗೆ. ಪ್ರಕೃಷ್ಟನಾದ ಭಗವಂತನಲ್ಲಿ ಪ್ರಕೃಷ್ಟವಾದ ಬುದ್ಧಿ ನಮಗಿರಬೇಕು. ಪ್ರಬುದ್ಧರಿಗೆ ಬೇರೆ ಬುದ್ಧಿ ಇಲ್ಲವೇ ಇಲ್ಲ. ಭಗವಂತನಲ್ಲೇ ಬುದ್ಧಿಯನ್ನು ಇಟ್ಟವರು. ಅವರು ಹೇಳ್ತಾರೆ ಮಾಯೆಯನ್ನು ದಾಟುವ ಕ್ರಮ ಅದು ಹೇಗೆ ಅಂತ ಹೇಳ್ತಾ ಭಾಗವತ ಧರ್ಮಗಳನ್ನು ಹೇಳ್ತಾರೆ ಅವರು. ಅದು ಒಂದು ಪಟ್ಟಿಯೇ ಇದೆ. ಅದು ಸರ್ವತೋ ಮನಸೋ ಸಂಗಂ ಆದೋ ಸಂಗಂಚ ಸಾಧುಷು. ಮೊದಲು ಮಾಡಬೇಕಾದ್ದು ಸಂಘವನ್ನು ಮಾಡಬೇಕು, ಸಂಬಂಧವನ್ನು ಮಾಡಬೇಕು ಅಂತ. ಯಾರ ಸಂಘ? ಸರ್ವತೋ ಮನಸೋ ಅಸಂಗಂ, ಮನಸ್ಸಿಗೆ ಸಂಘ ಬಿಡಬೇಕು. ಸರ್ವತೋ ಮನಸೋ ಅಸಂಗ ಒಂದೇ ಶಬ್ದ 2 ಅರ್ಥವನ್ನು ಹೇಳುತ್ತೆ. ಸಂಘವನ್ನು ಬಿಡಿ ಅಂತ. ಆಮೇಲೆ ಹೇಳಿತು ಅಸಂಗಂ,
ಅವನ ಸಂಘ ಮಾಡಿ. ಆ ಸಂಘ, ಆ ಅಂದರೆ ಮೊದಲನೇ ಲೆಟರ್, ಆ ಅಂದರೆ ಆ ಊ ಮ ಪ್ರಣವದ ಮೊದಲನೇ ಅಕ್ಷರ, ಆ ಇತಿ ಬ್ರಹ್ಮ. ಆ ಸಂಘ, ಯಾರ್ಯಾರ್ದೋ ಸಂಘ ಮಾಡಬೇಡಿ, ಅಸಂಗಂ ಅವನ ಪೂರ್ಣನಾದ ಭಗವಂತನ ಸಂಘವನ್ನು ಮಾಡಿ ಅಂತ ಹೇಳ್ತಾ, ದಯಾಂ ಮೈತ್ರೀಂ ಪ್ರಶ್ರಯಂ ಭೂತೇಶು ಅದ್ದ ಶೌಚಂ ತಪಃ ತಿತಿಕ್ಷಾ ಮೌನಂ ಸ್ವಾಧ್ಯಾಯಂ ಆರ್ಜವಂ. ಸ್ವಾಧ್ಯಾಯ ಅದನ್ನು ಒಟ್ಟಿಗೆ ಹೇಳ್ತಲೇ ಇರ್ತಾರೆ ನಮ್ಮ ಸಾಧನೆಗಳಲ್ಲಿ. ಸ್ವಾಧ್ಯಾಯ, ಅಧ್ಯಾಯ ಅಂದರೆ ಅಧ್ಯಯನ ಮಾಡೋದು, ಸ್ವ ಅಂದರೆ ಸ್ವತಂತ್ರನಾದ ಭಗವಂತನ ಗುಣಗಳನ್ನು ಅಧ್ಯಯನ ಮಾಡ್ತಲೇ ಇರಬೇಕಂತೆ. ಬ್ರಹ್ಮಚರ್ಯಂ ಅಹಿಂಸಾಂಚ ಸಮತ್ವಂ, ಇದೆಲ್ಲ ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ಭುತ ಕರ್ಮಣಃ, ಇದೆಲ್ಲ ಭಗವಂತನ ಮಾಯೆಯನ್ನು ದಾಟಬೇಕಾದರೆ ಶ್ರವಣ ಮನನ ಕೀರ್ತನ ಇದೆಲ್ಲ ಮಾಡಬೇಕಂತೆ. ಕೊನೆಗೆ ದೇವರಿಗೆ ಅದನ್ನು ಪರಸ್ಮೈ ಸನ್ನಿವೇದಯತ್, ಯಾವುದನ್ನು ಇಷ್ಟಂ ದತ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ನಮ್ಮ ಆಚಾರ್ಯರ ಸದಾಚಾರ ಸ್ಮೃತಿ ಇದೆ, ಅದರಲ್ಲಿ ಅರ್ಧ ತುಂಡನ್ನು ಹಾಗೇ ಹಾಕಿದ್ದಾರೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್ ಅಂದರೆ ಆಚಾರ್ಯರು ಅವರಿಗೆ ಭಾಗವತ ತಲೆಯಲ್ಲಿ ಹೇಗಿದೆ ಅಂತಂದರೆ ಅಲ್ಲಿ ತಾತ್ಪರ್ಯ ನಿರ್ಣಯ ಸದಾಚಾರ ಸ್ಮೃತಿ ಅದು ಬರೀಬೇಕು ಅಂತಂದರೆ ವೇದವ್ಯಾಸದೇವರ ವಾಕ್ಯಗಳೇ ನೆನಪಾಗಬೇಕು, ಅದನ್ನು ಹಾಗೇ ಜೋಡಿಸಬೇಕು. ಅಂದರೆ ಎಂತಹ ಭಾಗವತರು ನಮ್ಮ ಆಚಾರ್ಯರು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಪಿಪ್ಪಲಾಯನ ಉವಾಚ ಅಂತ ಭಗವಂತನ ನಿಷ್ಠೆಯನ್ನು ಹೇಳಿ ಅಂತ ಹೇಳುವಾಗ ಭಗವಂತನ ಸ್ಥಿತಿ ಹೇಗಿರ್ತದೆ ಅಂತ ಕೇಳಿದಾಗ ಪಿಪ್ಪಲಾಯನರು ಉತ್ತರ ಕೊಡ್ತಾರೆ. ಪಿಪ್ಪಲ ಅಂದರೆ ಅಶ್ವತ್ಥ ವೃಕ್ಷ. ಪಿಪ್ಪಲ ಅಂತಂದರೆ ಪಿಪ್ಪಲಂ ಸ್ವಾದ್ವತ್ತಿ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಪಿಪ್ಪಲ ಅಂತಂದರೆ ನಾವು ಮಾಡಿದ ಕರ್ಮಗಳು, ಶುಭನೋ ಅಶುಭನೋ ಅದರ ಫಲ. ಪಿಪ್ಪಲಂ ಸ್ವಾದು ಅತ್ತಿ ಅಂದರೆ ನಾವು ಮಾಡಿದ ಒಳ್ಳೆಯ ಕರ್ಮ ಕೆಟ್ಟ ಕರ್ಮಗಳು ಅದರ ಫಲ ಪಿಪ್ಪಲಾಯನ ಅಂತಂದರೆ ಆ ಕರ್ಮಗಳ ಬಗ್ಗೆ ಅಯನ ಆಶ್ರಯವನ್ನು ಪಡೆದವರು. ಅಂದರೆ ಯಾವುದು ಒಳ್ಳೆಯ ಕರ್ಮ ಯಾವುದು ಕೆಟ್ಟ ಕರ್ಮ ಅದರ ಅರಿವಿರುವವರು. ಅರಿವಿದ್ರೇನಾಗುತ್ತೆ, ನಮಗೆ ಅರಿವಿಲ್ಲ, ಕೆಟ್ಟ ಕರ್ಮವನ್ನು ಒಳ್ಳೆಯದು ಅಂತ ಮಾಡ್ತೇವೆ, ಒಳ್ಳೆಯ ಕರ್ಮವನ್ನು ಕೆಟ್ಟದ್ದು ಅಂತ ಬಿಡ್ತೇವೆ. ಅವರು ಹಾಗಲ್ಲ, ಪಿಪ್ಪಲಾಯನರು ಅವರು ಹೇಳ್ತಾರೆ ಭಗವಂತನ ನಿಷ್ಠೆ ಅದು ಯಾವುದು ಅಂತಂದರೆ ಚೆನ್ನಾಗಿ ಹೇಳ್ತಾರೆ. ನೈನಂ ಮನೋವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣ್ಯಪಿ. ಅವರು ಹೇಳ್ತಾರೆ ಶಬ್ದೋಪಿ ಈ ಭಗವಂತನ ಕಡೆಗೆ ಹೋಗುವುದಿಲ್ಲ. ಭಗವಂತನ ನಿಷ್ಠೆ ಅಂದರೆ ಏನು? ಭಗವಂತ ಎಲ್ಲಿರ್ತಾನೆ? ಎಲ್ಲಿಗೆ ನಮ್ಮ ಮನಸ್ಸು ಹೋಗುವುದಿಲ್ಲ ಅದು ಭಗವಂತ, ಎಲ್ಲಿಗೆ ನಮ್ಮ ಶಬ್ದ ಹೋಗುವುದಿಲ್ಲ ಅದು ಭಗವಂತ. ಅಂದರೆ ಯಾರ ಬಗ್ಗೆ ನಾವು ಮಾತಾಡುವುದಿಲ್ಲ ಅದು ದೇವರು ಅಂತ ಅರ್ಥ. ಯಾರ ಬಗ್ಗೆ ಮಾತಾಡಿದಾಗ ನಮಗೆ ನಿದ್ದೆ ಬರುತ್ತೆ ಅದು ದೇವರು ಅಂತ ಅರ್ಥ. ಅದು ಹೇಳ್ತಾರೆ ಅವರು. ಏನಂ ಮನೋವಿಶತಿ, ದೇವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಮನಸ್ಸು ಇದ್ಕೊಂಡು ಹೋಗ್ತದೆ, ಅಲ್ಲಿವರೆಗೆ ಮನಸ್ಸು ಅಲ್ಲೇ ಇರ್ತದೆ. ದೇವರ ಕಥೆ ಶುರು ಮಾಡಿದರು ಅಂತಂದರೆ ಮನಸ್ಸು ಎಲ್ಲೋ ಹೋಯಿತು. ಗೂರ್ಖರು ಕಾಯ್ತಾ ಇದ್ರಂತೆ, ದೇವಕಿ ವಸುದೇವರನ್ನು ಕಾಯ್ತಾ ಇದ್ದರು, ಕೈಯಲ್ಲಿ ಎಲ್ಲ ಹಿಡ್ಕೊಂಡು ಆಯುಧ ಹಿಡ್ಕೊಂಡು. ಯಾವಾಗ ಕೃಷ್ಣನನ್ನು ಹಿಡ್ಕೊಂಡು ಬಂದರು ಎಲ್ಲ ಗೊರಕೆ ನಿದ್ರೆ ಅಂತೆ. ಅದು ಕೃಷ್ಣ ಹೌದು. ಯಾಕೆಂತಂದರೆ ಕೃಷ್ಣ ಬಂದಾಗ ನಿದ್ರೆ ಬಂತು ನೋಡಿ, ಹಾಗಾಗಿ ಅದು ಕೃಷ್ಣ ಹೌದು. ಯಾರನ್ನು ನೈನಂ ಮನೋವಿಶತಿ, ಕೃಷ್ಣನನ್ನು ಅಲ್ಲಿ ಇಟ್ಟ, ವಸ್ತ್ರದ ಟೆಂಟಲ್ಲಿ ಇಟ್ಟ, ಅಲ್ಲಿಂದ ಹೆಣ್ಣು ಕೂಸನ್ನು ಹಿಡ್ಕೊಂಡು ಬಂದ, ದುರ್ಗಾದೇವಿ ಲಕ್ಷ್ಮೀದೇವಿಯನ್ನು ಹಿಡ್ಕೊಂಡು ಬಂದ. ಎಲ್ಲ ಗೂರ್ಖರಿಗೆ ಎಚ್ಚರಿಕೆ ಆಯಿತು. ದುಡ್ಡು ಬಂದಾಗ ಕಿಣಿಕಿಣಿ ಶಬ್ದ ಕೇಳಿದಾಗ ಎಚ್ಚರಿಕೆ ಆಗುತ್ತೆ, ಅದು ಲಕ್ಷ್ಮಿ ಅಂತ ಅರ್ಥ, ಜಡಲಕ್ಷ್ಮಿ ಅಂತ ಅರ್ಥ. ಹಾಗಾಗಿ ಏನಂ ನಮನಃ ವಿಶತಿ, ವಾಕಲ್ಲಿ ಪ್ರವೇಶ ಮಾಡುವುದಿಲ್ಲ, ಚಕ್ಷುರಿಂದ್ರಿಯಲ್ಲಿ ಪ್ರವೇಶ ಮಾಡುವುದಿಲ್ಲ. ನಮಗೆ ದೇವರನ್ನು ನೋಡಲಿಕ್ಕೆ ಇಷ್ಟ ಆಗುವುದಿಲ್ಲ, ಇನ್ನೆಂಥದ್ರಲ್ಲಿ ನೋಡಲಿಕ್ಕುಂಟು? ದೇವಸ್ಥಾನಕ್ಕೆ ಹೋಗುವುದು ದೇವರನ್ನು ನೋಡಲಿಕ್ಕೆ, ಇನ್ನೇನಿದೆ ನೋಡಲಿಕ್ಕೆ? ಇಷ್ಟೇನಾ ಇಷ್ಟು ನೋಡಲಿಕ್ಕುಂಟಾ ಅಂತ ಕೇಳಬೇಕೇ ಹೊರತು ಇನ್ನೆಂಥದ್ದು ನೋಡಲಿಕ್ಕೆ ಅಂತ ಕೇಳುವುದಲ್ಲ. ದೇವಸ್ಥಾನದಲ್ಲಿ ನೋಡುವುದು ಅದನ್ನೇ, ಚಕ್ಷುಹು ಅಂತ ಅದರ ಭಗವಂತನ ನಿಷ್ಠೆಯನ್ನು ಹೇಳ್ತಾ, ನಾಸೋ ಜಜಾನ ನಮರಿಷ್ಯತಿ ನೈದದೇಸೋ ನಕ್ಷೀಯತೆ, ಭಗವಂತನ ಸ್ಥಿತಿ ಹೇಳ್ತಾರೆ. ದೇವರಂದರೆ ಹೇಗೆ? ಯಾರ ಇಂದ್ರಿಯ ಎಲ್ಲಿ ದೇವರ ಹತ್ರ ಹೋಗುವುದಿಲ್ಲ ಅವನು ದೇವರು ಅಂತ ಒಂದು ಹೇಳಿದರು.
ಜ್ಯೋತಿ ಚರಣಾಭಿಧಾನಾತ್. ವ್ಯಾಸರು ಇದನ್ನು ಹೇಳ್ತಾರೆ, ವಿಚರಣಾಭಿಧಾನಾತ್. ಇಂದ್ರಿಯ ಎಲ್ಲಿ ವಿಚಲಿತ ಆಗ್ತದೆ ಅದು ದೇವರು ಅಂತ ಆ ಲಕ್ಷಣವನ್ನು ಹೇಳ್ತದೆ. ಇನ್ನೊಂದು ದೇವರ ಲಕ್ಷಣವನ್ನು ಹೇಳ್ತಾರೆ, ನಾಸೌ ಜಜಾನ, ಯಾರು ಹುಟ್ಟಲಿಲ್ಲ ಇದೆ ಅದು ದೇವರು ಅಂತ. ನಮರಿಷ್ಯತಿ, ಯಾರು ಸಾಯುವುದಿಲ್ಲ ಅದು ದೇವರು ಅಂತ. ನ ಏದತೆ, ಬೆಳೆದ ಬೆಳೆದ ಬೆಳೆದ, ನ ಏದತೆ ಅದು ದೇವರು. ನ ಕ್ಷೀಯತೆ, ದಿನಕ್ಕೆ ಕ್ಷೀಣ ಆದ ಅದು ದೇವರಲ್ಲ. ನ ವಿದ್ಯತಿ, ಗಾಯ ಯಾರಿಗೆ ಆಗುವುದಿಲ್ಲ ಅದು ದೇವರು ಅಂತ ಅರ್ಥ. ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ದೇವರ ಲಕ್ಷಣ ಅದೇನು. ನಮ್ಮ ಆಚಾರ್ಯರು ಹೇಳ್ತಾರೆ, ರಾಮಾಯಣದ ಕಥೆಯನ್ನು ಹೇಳ್ತಾ ಅಥಾಭ್ಯವರ್ಧನ್, ದೇವರು ಬೆಳೆದ ಅಂತ ಕಥೆ ಹೇಳಿದರು. ಹಾಗಾದರೆ ದೇವರು ಬೆಳೆದರ ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಮಂದದೃಷ್ಟಿಂ. ದೇವರು ಬೆಳೆಯುವುದಿಲ್ಲ, ಮತ್ತೆ ಬೆಳೆದದ್ದು ಯಾವುದು? ದೇವರನ್ನು ನೋಡುವ ಕಣ್ಣು ಬೆಳೆದದ್ದಷ್ಟೇ. ದೇವರು ಇದ್ದ ಹಾಗೆ ಇರ್ತಾನೆ. ದೇವರು ದೊಡ್ಡವನಾದ, ದೇವರು ದೊಡ್ಡವನಾದ ಅಂತ ನಾವು ಹೇಳ್ತೇವೆ. ದೇವರು ದೊಡ್ಡವನಾಗುವುದಿಲ್ಲ. ನಾಸೌ ಜಜಾನ ನ ಏದತೆ, ಅವರು ಬೆಳೆಯುವುದೂ ಇಲ್ಲ, ಕುಗ್ಗುವುದೂ ಇಲ್ಲ. ಕುಗ್ಗುವುದು ಯಾವುದು, ಬೆಳೆದದ್ದು ಯಾವುದು ಅಂತಂದರೆ ನೋಡುವ ಕಣ್ಣು ಅಂತ. ಹೇಗೆ ಅಂದರೆ ರಾಮಚಂದ್ರ ಅಂತ ಹೇಳ್ತೇವೆ. ಚಂದ್ರ ನೋಡಿ, ದೂರದಿಂದ ನೋಡಿದರೆ ಚಂದ್ರ ಇಷ್ಟೇ ಇರುವುದು. ಹತ್ತಿರ ಮೇಲೆ 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 ಹೋದಷ್ಟು ಚಂದ್ರ ದೊಡ್ಡದಾಗ್ತಾ ಹೋಗ್ತಾನೆ. ತುಂಬ ಹತ್ತಿರ ನಾವು ರಾಕೆಟಲ್ಲಿ ಹೋಗಿ ಅಲ್ಲಿ ಇಳಿದರೆ, ತುಂಬ ಹತ್ತಿರ ಹೋದರೆ ಅದು ಎಷ್ಟು 1000 ಯೋಜನ ಅಂತ ನಮಗೆ ಲೆಕ್ಕ ಸಿಗ್ತದೆ. ಅಂದರೆ ದೂರ 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 ಇದ್ದಾಗ ಚಂದ್ರ ಚಿಕ್ಕದು 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 ಇದ್ದ, ಹತ್ತಿರ ಹೋದಾಗ ದೊಡ್ಡದು ಆದ. ಚಂದ್ರ ದೊಡ್ಡದು ಆಗಲಿಲ್ಲ, ಚಿಕ್ಕದು ಆಗಲಿಲ್ಲ, ಇದ್ದಷ್ಟೇ ಇರ್ತಾನೆ. ನೋಡುವ ಕಣ್ಣಿನ ಶಕ್ತಿ ಅದು ಚಿಕ್ಕದು ದೊಡ್ಡದಾದ್ದು. ಹಾಗೆ ದೇವರ ಹತ್ತಿರ ಅಧ್ಯಯನ ಮಾಡಿ ಅನುಸಂಧಾನ ಮಾಡಿ ಹತ್ತಿರ ಹೋದಷ್ಟು ದೇವರು ದೊಡ್ಡದಾಗ್ತಾನೆ ಹೊರತು ದೇವರು ಚಿಕ್ಕದೂ ಆಗುವುದಿಲ್ಲ, ದೊಡ್ಡದೂ ಆಗುವುದಿಲ್ಲ ಅಂತ ದೇವರ ನಿಷ್ಠೆಯನ್ನು ಭಾಗವತದಲ್ಲಿ ವಿವರಿಸಿದ್ದಾರೆ. ಆವಿರ್ಹೋತ್ರ ಅವನಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಕರ್ಮದ ಬಗ್ಗೆ ಹೇಳು ಅಂತ ಹೇಳಿದ್ದಾರೆ. ಆವಿರ್ಹೋತ್ರ ಅವರು ಹೇಳ್ತಾನೆ, ಹೋತ್ರ ಅಂದರೆ ಹೋಮಿಸೋದು, ಅದರಲ್ಲಿ ಭಗವಂತನ ಆವಿರ್ಭಾವವನ್ನು ಕಂಡವ ಅವನು ಆವಿರ್ಹೋತ್ರ. ಆದರೆ ಅವನಿಗೆ ಚೆನ್ನಾಗಿ ಗೊತ್ತು ಕರ್ಮದ ಬಗ್ಗೆ ಏನು ಅಂತ ಚಿಂತನೆ ಮಾಡುವ ಶಕ್ತಿ ಅವನಿಗಿದೆ. ಅವಾಗ ಹೇಳ್ತಾನೆ, ಕರ್ಮ ವಿಕರ್ಮೇತಿ ವೇದವಾದ ನ ಲೌಕಿಕ ವೇದಸ್ಯ ಈಶ್ವರಾತ್ಮಕತ್ವಾತ್ ತತ್ರ ಮುಷ್ಯಂತಿ ಸೂರಯ. ಅಲ್ಲಿ ಇದು ದೇವರಿಗೆ ಸಂಬಂಧಪಟ್ಟ ಕರ್ಮ, ಇದು ದೇವರಿಗೆ ಸಂಬಂಧಪಡದಿದ್ದದ್ದು ವಿಭಾಗನೇ ಮಾಡಬೇಡಿ. ವೇದದಲ್ಲಿ ಏನು ಹೇಳ್ತಾರೆ ಅದೆಲ್ಲ ಭಗವಂತನಿಗೆ ಸಂಬಂಧಪಟ್ಟದ್ದನ್ನೇ ಹೇಳೋದು. ಹಾಗಾಗಿ ಅಲ್ಲಿ ಕರ್ಮ ಇದು ಅಕರ್ಮ ಆ ವಿಭಾಗವನ್ನು ಮಾಡಬೇಡಿ. ವೇದೋಕ್ತಮೇವ ಕರ್ಮ ಕುರ್ವಾಣ ನಿಸ್ಸಂಗ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಾಂ ಲಭತೆ ಸಿದ್ಧಿಂ. ಆದ್ದರಿಂದ ವೇದದಲ್ಲಿ ಹೇಳಿದ ಏನಿದೆ ಅದನ್ನು ಭಗವಂತನ ಅನುಸಂಧಾನ ಮಾಡಿ ನೀವು ಮಾಡಿ, ನಿಸ್ಸಂಗ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿ, ಭಗವಂತನಿಗೆ ಅರ್ಪಣೆ ಮಾಡಿ, ನಿಮಗೆ ನೈಷ್ಕರ್ಮ್ಯಾಂ ಲಭತೆ ಮೋಕ್ಷವನ್ನು ಪಡಿತೀರಿ ಅಂತ ಆ ವಿವರಣೆಯನ್ನು ಅಲ್ಲಿ ನೀಡಿದ್ದಾರೆ. ದ್ರುಮಿಳನಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದು ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ಯಾನಿ ಕರ್ಮಾಣಿ ಸ್ವಚ್ಛಂದ ಜನ್ಮಭಿ ಚಕ್ರೆ ಕರೋತಿ ಕರ್ತಾವ ಹರಿಹಿ ತಾನಿ ಬ್ರುವಂತುನಃ. ಭಗವಂತ ಮಾಡಿದ ಆ ಕರ್ಮಗಳು, ಭಗವಂತನ ಮಹಿಮೆಗಳು ಅದನ್ನು ತಿಳಿಸಿ ಅಂತ ದ್ರುಮಿಳರು ಹೇಳ್ತಾರೆ. ದ್ರುಮಿಳರು ಅಂತಂದರೆ ಮಿಲ ಅಂದರೆ ಮೇಲನೆ ಮಾಡೋದು, ಧ್ರುವ ಅಂದರೆ ಧೃತ, ತಕ್ಷಣದಲ್ಲಿ ವೇದಾರ್ಥದ ಜೊತೆಗೆ ಅನುಸಂಧಾನ ಮಾಡುವ ಶಕ್ತಿ ಇರುವವರು. ನೀವು ಏನೇ ಒಂದು ಪ್ರಮೇಯ ಹೇಳಿ ವೇದಾರ್ಥದ ಜೊತೆಗೆ ಅನುಸಂಧಾನ ಮಾಡಿ ನಮಗೆ ತಿಳಿಸಿಕೊಡ್ತಾರಂತೆ, ಅವರು ಅನುಸಂಧಾನ ಮಾಡ್ತಾರಂತೆ. ಅವ್ರು ಹೇಳ್ತಾರೆ ನೋಡಿ, ಯೋವ ಅನಂತಸ್ಯ ಗುಣಾನ್ ಅನಂತಾನ್ ಅನುಕ್ರಮಿಷ್ಯೇತ್ ಸತು ಬಾಲಬುದ್ಧಿ. ಒಬ್ಬ ಹೇಳಿದಂತೆ ಭಗವಂತನ ಗುಣಗಳನ್ನು ನಾನು ಲೆಕ್ಕ ಮಾಡಿದ್ದೇನೆ ಅಂತ. ಎಷ್ಟು ದೇವರಿಗೆ ಗುಣ? 8 ಗುಣ ಅಂತ ಒಬ್ಬ ತಾರ್ಕಿಕರು ಲೆಕ್ಕ ಮಾಡಿ ಹೇಳಿದ್ದಾರೆ. ದೇವರಿಗೆ ಗುಣ ಇಷ್ಟೇ ಅಂತ ಯಾರು ಲೆಕ್ಕ ಮಾಡ್ತಾರೆ ಅವನು ಬಾಲಬುದ್ಧಿ. ಬಾಲಬುದ್ಧಿ ಅಂದರೆ ಮೂರ್ಖ ಅಂತ. ಯಾಕೆ ಅಂತಂದರೆ ಅವ್ರು ಕೇಳ್ತಾರೆ, ದುರ್ಮಿಳ ಕೇಳ್ತಾರೆ, ರಜಾಂಸಿ ಭೂಮೇ ಗಣಯೇತ್ ಕಥಂಚಿತ್ ಕಾಲೇ ನನೈವ ಕಿಲ ಸತ್ವಧಾಮ್ನಃ. ನೋಡಿ, ಒಂದು ಸಮುದ್ರಕ್ಕೆ ಹೋಗಿ ಅಲ್ಲಿ ಉಸುಕು ಎಷ್ಟು ಅಂತ ಲೆಕ್ಕ ಮಾಡ್ತೀರಾ? ಒಬ್ಬ ಹೇಳ್ದ ಮಾಡ್ತೇನೆ ಅಂತ. ಆಯಿತು. ಭೂಮಿಯಲ್ಲಿ ಎಷ್ಟು ಮಣ್ಣಿದೆ ಲೆಕ್ಕ ಮಾಡ್ತೀರಾ? ಅದಾದರೂ ಲೆಕ್ಕ ಮಾಡ್ಬೋದು. ಸಮುದ್ರದ ತೀರದಲ್ಲಿ ಎಷ್ಟು ಉಸುಕಿದೆ ಅಂತ ಲೆಕ್ಕ ಮಾಡ್ಬೋದು. ಪೃಥಿವ್ಯಾಂ ಯಾನಿ ರಜಾಂಸಿ,
ಭೂಮಿಯಲ್ಲಿ ಎಷ್ಟು ಧೂಳಿ ಇದೆ ಅದನ್ನು ಲೆಕ್ಕ ಮಾಡಬಹುದು. ಆದರೆ ದೇವರಿಗೆ ಗುಣ ಎಷ್ಟಿದೆ ಅಂತ ಲೆಕ್ಕ ಮಾಡೋರು ಯಾರೂ ಇಲ್ಲ ಅಂತ ಜಗನ್ನಾಥದಾಸರು ಫಲವಿದು ಬಾಳುವುದಕ್ಕೆ ಮೇಲೆ ತುಂಬ ಈ ಭಾಗವತದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪರಮಾಣು ಅಂಬು ಕಣಗಳನ್ನು ಐದಬಹುದು, ದೇವರ ಗುಣಗಳನ್ನು ಮಾತ್ರ ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ, ಫಲವಿದು ಬಾಳುವುದಕ್ಕೆ ಅಂತ ಅದರಲ್ಲಿ ವಿವರಿಸಿದ್ದಾರೆ. ಅದು ದ್ರುಮಿಳರ ಚಿಂತನೆ. ಚಮಸರಿ ಒಂದು ಪ್ರಶ್ನೆ ಕೇಳಿದ್ದಾನೆ. ಅಶಾಂತ ಕಾಮಾನಾಂ ಕಾನಿಷ್ಠ, ದೇವರನ್ನು ಭಜನೆ ಮಾಡುವುದಿಲ್ಲ, ಯಾಕೆಂತಂದರೆ ಅವರಿಗೆ ತೃಪ್ತಿಯೇ ಇಲ್ಲ, ಅಂಥವರ ಸ್ಥಿತಿ ಹೇಗಿರ್ತದೆ ಅಂತ ಹೇಳ್ತಾ ಅದನ್ನು ಹೇಳ್ತಾರೆ. ಅಂದರೆ ಭಗವಂತನ ಎಡಪಂಥೀಯರು, ಭಗವಂತನ ವಿರುದ್ಧ ಪಕ್ಷದವರು, ಅವರ ಬಗ್ಗೆ ಹೇಳ್ತಾರೆ. ಹೇಗಿರ್ತಾರೆ ಅವರು? ಅಲ್ಲಿವರೆಗೆ ಅಲ್ಲಿ ಕೂತಿರ್ತಾರೆ ಅಂತೆ. ಯಾವಾಗ ಭಗವಂತನ ಕತೆ ಪ್ರಾರಂಭ ಆಯಿತು, ಈಗ ಬರ್ತೇನೆ ಅಂತ ಹಿಡ್ಕೊಂಡು ಹೋಗ್ತಾರಂತೆ. ದೂರೇ ಹರಿಕಥಾ ಕೇಚಿತು, ಭಗವಂತನ ಕತೆ ಹೇಳಲಿಕ್ಕೆ ಶುರು ಮಾಡಿದರೆ ಅಲ್ಲಿಂದ ಎದ್ದು ಹೋಗ್ತಾರೆ. ಅವರೇ ಪರಿಚಯ ನಾವು ಮಾಡ್ಬೋದು, ಎಡಪಂಥೀಯರು ಅಂತ. ದೂರೇ ಚ ಅಚ್ಯುತ ಕೀರ್ತನಾ, ಭಗವಂತನ ಕೀರ್ತನೆ ಮಾಡಲಿಕ್ಕೆ ಶುರು ಮಾಡಿದರೆ ಅವರಿಗೆ ಇಷ್ಟನೇ ಆಗುವುದಿಲ್ಲ, ಅವರಿಗೆ ಚ್ಯುತರ ಕೀರ್ತನೆಯೇ ಬೇಕು ಹೊರತು ಅಚ್ಯುತನ ಕೀರ್ತನೆ ಅವರಿಗೆ ಇಷ್ಟ ಆಗುವುದಿಲ್ಲ ಅಂತ. ಹಾಗಾಗಿ ಅವರೆಲ್ಲ ಅನುಕಂಪ್ಯಮಾನರಾದವರು, ಅವರಿಗೆ ಹೇಳಿ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಖರಭಾಜನ ಅವರಿಗೆ ಪ್ರಶ್ನೆ ಕೇಳಿದ್ದಾನೆ. ಭಗವಂತ ಯಾವ ಕಾಲದಲ್ಲಿ ಹೇಗೆ ಅವತಾರ ಮಾಡಿದ್ದಾನೆ, ಯಾವ ರೂಪ ಹೇಗಿದ್ದಾನೆ ಅಂತ ಕೇಳ್ತಾರೆ. ಅದು ಕೃತ, ತ್ರೇತ, ದ್ವಾಪರ, ಕರಿ ಇಂಥ 4 ಯುಗಗಳು. ಕೃತೇ ಶುಕ್ಲ, ಚತುರ್ಬಾಹು, ಜಟಿಲ, ವಲ್ಕಲಾಂಬರ ಅಂತ ಹೇಳಿ, ತ್ರೇತಾಯಾಮ್ ರಕ್ತವರ್ಣದವ, 4 ಮುಖದವ. ಹಾಗೆಯೇ ದ್ವಾಪರೆ ಭಗವಾನ್ ಶ್ಯಾಮ ಪೀತವಾಸ ಅಂತ ಹೇಳ್ತಾ, ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ಆಗುವಾಗ ಕೃಷ್ಣ ಬಣ್ಣದ ದೇವರು ಕೃಷ್ಣ, ಅವನನ್ನು ಆರಾಧನೆ ಮಾಡಬೇಕಾದ್ದು. ಆ ದೇವರನ್ನು ಹೇಗೆ ಆರಾಧನೆ ಮಾಡಬಹುದು? ಸುಲಭ ಉಪಾಯ, ಯಜ್ಞದಿಂದ ಆರಾಧನೆ ಮಾಡಬೇಕು. ಯಜ್ಞ ಯಾವುದು? ಸಂಕೀರ್ತನ ಪ್ರಾಯೈ, ದೇವರ ನಾಮ ಸಂಕೀರ್ತನೇ ದೊಡ್ಡ ಯಜ್ಞ ಅಂತ. ಹಾಗಾಗಿ ಬೆಳಗಿನಿಂದ ರಾತ್ರಿಯಿಂದ ಬೆಳಗಿನ ತನಕ ದೇವರ ನಾಮ ಸಂಕೀರ್ತನೆ ಮಾಡಿದರೆ ಅದು ದೊಡ್ಡ ಯಜ್ಞ. ಅಂದರೆ ಏಕಾದಶಿ ದಿವಸ ತುಪ್ಪ ಹಾಕಿ ಯಜ್ಞ ಮಾಡಲಿಕ್ಕಾಗುವುದಿಲ್ಲ, ಏಕಾದಶಿಯೂ ಮಾಡಲಿಕ್ಕಾಗುವ ಯಜ್ಞ ಅಂತಂದರೆ ನಾಮ ಸಂಕೀರ್ತನೆ. ಭಗವಂತನ ನಾಮವನ್ನು ಹೇಳುವುದೇ ಅದು ಯಾವತ್ತೂ ಮಾಡಬಹುದಾದ ಯಜ್ಞ. ಇವತ್ತು ನಾವು ಬೆಳಗಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗಿನ ತನಕ ನಾವು ಮಾಡಿದ್ದೇನು ಅಂತಂದರೆ ಅದು ಯಜ್ಞ. ಏನು ಯಜ್ಞ? ಭಗವಂತನ ನಾಮ ಸಂಕೀರ್ತನ ರೂಪವಾದ ಯಜ್ಞ ಇವತ್ತು ನಡೆಸಿರ್ತಕ್ಕಂಥದ್ದು ಅಂತ ಹೇಳ್ತಾ, ಭೃತ್ಯಾರ್ತಿಹಂ, ಭೃತ್ಯರ ಆರ್ತಿಯನ್ನು ಪರಿಹಾರ ಮಾಡುವವ, ಪ್ರಣತ ಭಕ್ತ ಭವಾಬ್ಧಿ ಪೌತಂ, ಯಾರು ನಮಸ್ಕಾರ ಮಾಡ್ತಾರೆ ಅವರಿಗೆ ಈ ಸಮಸ್ಯೆಯ ಸಮುದ್ರದಲ್ಲಿ ದಾಟುವ ದೋಣಿಯನ್ನು ಕೊಟ್ಟವ ಅಂತ ಹೇಳ್ತಾ. ಅಲ್ರಿ, ಈ ಕಲಿಯುಗ ದೇವರಲ್ಲಿ ಮನಸ್ಸೇ ನಿಲ್ಲುವುದಿಲ್ಲ. ಈ ಕಲಿಯುಗ ಯಾಕೆ ಸೃಷ್ಟಿ ಮಾಡಬೇಕಿತ್ತು ದೇವರು? ಅದು ಬರೀ ಕೃತಯೋಗನೇ ಮಾಡಿದರೆ ಅಥವಾ ತ್ರೇತಾಯುಗನೇ ಮಾಡಿದರೆ ಎಲ್ಲ ಸಾಧನೆ ಆಗ್ತಿತ್ತು. ನಮ್ಮ ಜೀವನ ವೇಸ್ಟ್ ನೋಡಿ. ಇಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ. ಏನು ಮಾಡಬೇಕು ಅಂತ ಹೇಳಿದರೂ ನಮಗೆ ಸಹಾಯ ಮಾಡೋರು ಇಲ್ಲ. ಪಕ್ಕದವರು ಹೇಳ್ತಾರೆ ಸಾಕು ಅಂತ. ನಾವು ಪ್ರವಚನ ಕೇಳಬೇಕು ಅಂತ ಕೂತ್ರೆ ಕಣ್ಣು ಹೇಳುತ್ತೆ ಸಾಕು ಸುಮ್ಮನಿರು ಅಂತ. ಕೊನೆಗೆ ಅದು ಮುಚ್ಚಿಬಿಡ್ತದೆ, ಸಾಕು ನೀನು ಕೇಳೋದು ಬೇಡ ಅಂತ. ಕಿವಿ ಅಂತೂ ಲಾಕ್, ಕಣ್ಣು ಲಾಕ್ ಮಾಡಿತು ಅಂತಂದರೆ ಎಲ್ಲ ಲಾಕೆ ಮತ್ತೆ. ಯಾಕೆ ಇಂಥ ಕಲಿಯುಗ ಸೃಷ್ಟಿ ಮಾಡಬೇಕಿತ್ತು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಕಲಿಂ ಸಭಾಜಯಂತ್ಯಾ ಗುಣಜ್ಞಾ ಸಾರಭಾಗಿನ ಯತ್ರ ಸಂಕೀರ್ತನಾ ದೇವ ಸರ್ವಸ್ವಾರ್ಥೋಭಿ ಲಭ್ಯತೆ. ಈ ಕಲಿಯುಗ ಅನ್ನೋದು ತುಂಬ ಒಳ್ಳೆಯದು ಅಂತ. ಯಾಕೆಂತಂದರೆ ಸಾಧನೆ ಕಡಿಮೆ, ಫಲ ತುಂಬ ಅಂತ. ಸ್ವಲ್ಪ ಮಾಡಿ ತುಂಬ ಸಂಪಾದನೆ ಮಾಡಲಿಕ್ಕಾಗುವಂಥದ್ದು ಈ ಕಲಿಯುಗ. ಒಂಚೂರು ತಾಳ ತಟ್ಟಿ ಸಂಕೀರ್ತನೆ ಮಾಡಿ, ಒಂದು 10 ನಿಮಿಷ ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿ, ಒಂದು 10 ನಿಮಿಷ ಪುರಾಣಕ್ಕೆ ಕೂತ್ಕೊಂಡು ಬಿಡಿ. ಏನಾಗುತ್ತೆ ಅಂತಂದರೆ ಸ್ವಲ್ಪ ಕೂತ್ರೆ ದೇವರು ಫುಲ್ ಮಾರ್ಕ್ ಹಾಕಿರ್ತಾನೆ ಅಂತ. ಕೃತಯುಗದಲ್ಲೆಲ್ಲ ಹಾಗಲ್ಲ. 10,000 ವರ್ಷ, ದೇವತೆಗಳ ಮಾನದಲ್ಲಿ 100 ವರ್ಷ, 36,000 ವರ್ಷ ಹಿರಣ್ಯಕಶಿಪು ತಪಸ್ಸು ಮಾಡಿದ ಅಂತ. ಆದರೂ ಕೊನೆಗೆ ಸತ್ತ. ಯಾಕೆಂದರೆ ಅಷ್ಟು ಮಾಡಿದರೂ ಮಾರ್ಕ್ ಕಡಿಮೆ. ಆದರೆ ಯುಗ ದಾಟಿದ ಹಾಗೆ ಕೊನೆಗೆ ಕಲಿಯುಗ ಅಂತ ಅಂದರೆ ಒಂಚೂರು ಹೊತ್ತು ಈ ಜ್ಞಾನಸತ್ರದಲ್ಲಿ ಕೂತಿದ್ದ,
ದೇವ್ರ 98 ಮಾರ್ಕ್ ಹಾಕಿಯೇ ಬಿಡ್ತಾನೆ ಅಂತ. ಯಾಕೆ ಅಂತಂದರೆ ಈ ಕಲಿಯುಗದಲ್ಲಿ ಸ್ವಲ್ಪ ಸಾಧನೆ ಮಾಡಿದರೆ ತುಂಬ ಫಲ. ಈಗ ಆಲೋಚನೆ ಮಾಡಿ, ನಿಮಗೆ ಕೃತಯುಗ ಬೇಕಾ ಕಲಿಯುಗ ಬೇಕಾ? ಅಯ್ಯೋ, ಕೃತಯುಗ ಆದರೆ ವರ್ಷ ಇಡೀ ಮಾಡಬೇಕು ಸಾಧನೆ, ಕಲಿಯುಗ ಅಂತಾದರೆ ಚೂರು ಸಾಧನೆ ಮಾಡಿದರೆ ಭಾರೀ ಸಾಧನೆ ಅಂತ ಪ್ರಶಂಸನೆ ಮಾಡ್ತಾರೆ. ಹಾಗಾಗಿ ಕಲಿಯುಗವನ್ನೂ ಭಗವಂತ ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅಂತ ಅದನ್ನು ಹೇಳ್ತಾ ಈ 9 ಮಂದಿ ಅವಧೂತರ ಬಗ್ಗೆ ಇಲ್ಲಿ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ದೇವತೆಗಳು ಬಂದು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಆವಾಗ ನೀನು ಅವತಾರ ಮುಗಿಸಬೇಕು ಅಂತ ಹೇಳುವಾಗ ದೇವರು ಉದ್ಧವನನ್ನು ಕರೆದಿದ್ದಾನಂತೆ. ಉದ್ಧವ ಅಂತಂದರೆ ದೇವರನ್ನೇ ಕರೀತಾ ಇರುವ ಉತುಹವ, ದೇವರನ್ನು ಯಾವಾಗಲೂ ಆಹ್ವಾನ ಮಾಡ್ತಾ ಇರುವವ. ದೇವರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಧವ ಅಂದರೆ ಯಜಮಾನ, ಉತು ದವಹ ಯಸ್ಯ, ಸರ್ವೋತ್ತಮನಾದ ಭಗವಂತನೇ ಅವನಿಗೆ ದವ ಪ್ರಿಯ. ನಮ್ಮ ಉಪಾಸನೆಯಲ್ಲಿ ಸತ್ ಚಿತ್ ಆನಂದ ಆತ್ಮ ಅಂದರೆ ದವ, ನಮಗೆ ಸ್ವಾಮಿ ಭಗವಂತ ಅಂತ ಉಪಾಸನೆ ಮಾಡಬೇಕು. ಉದ್ಧವನ ಉಪಾಸನೆ ಅಂತಂದರೆ ಹಾಗೆ. ಉದ್ಧವನಿಗೆ ದೇವರು ಹೇಳ್ತಾನೆ, ಉದ್ಧವ ನೋಡು, ಎಲ್ಲ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ, ಅದು ಏನು ಗೊತ್ತಾಯ್ತಾ ಅಂತ. ಉದ್ಧವ ಹೇಳ್ದ, ಏನೋ ಒಂದು ಇರಬೇಕು ದೇವರೇ, ಭಯ ಆಗ್ತಾ ಇದೆ ಅದು ಅದೇ ಅಂತ ಹೇಳ್ದ. ಏನು ಅಂತಂದರೆ ಕೃಷ್ಣ ಇಲ್ಲಿಂದ ಅದೃಶ್ಯನಾಗ್ತಾನೆ ಅಂತ. ಅವ ಅಳ್ಳಿಗೆ ಶುರು ಮಾಡಿದ, ದೇವದೇವೇಶ ಯೋಗೇಶ ಪುಣ್ಯ ಶ್ರವಣ ಕೀರ್ತನ ಸ್ವಾಮಿ ನೂನಂ, ನಿನಗೆ ಊರು ಬಿಡ್ತೀಯ, ಹಾಗೆ ಮಾಡಬೇಡ. ನಾಹಂ ತವಾಂಗ್ರಿ ಯುಗಲಂ ಕ್ಷಣಾರ್ಧಮಪಿ ಕೇಶವ ತೆಕ್ತುಂ ಸಮುತ್ಸಯೇ. ಎಂಥ ಮಾತು ಹೇಳ್ತಾನೆ ಸ್ವಾಮಿ, ನಿನ್ನ ಕಾಲು ನಾನು ಬಿಡುವುದಿಲ್ಲ, ಗಟ್ಟಿ ಹಿಡ್ಕೊಳ್ತೇನೆ, ಹೋಗುವಾಗ ನೀನು ಎಳ್ಕೊಂಡು ಹೋಗು ನನ್ನನ್ನು, ನಾನು ನಿನ್ನ ಕಾಲಂತೂ ನಾನು ಬಿಡುವುದಿಲ್ಲ ಅಂತ. ಅಲ್ಲಿ ಕೃಷ್ಣ ಹೇಳ್ದ, ಒಂಚೂರು ಹೊತ್ತು ಬಿಡ್ತೀಯಲ್ವಾ, ಆಗ ಹೋಗಿ ಬಿಡ್ತೇನೆ ಅಂತ. ಕ್ಷಣಾರ್ಧಮಪಿ, ಒಂದು ಕ್ಷಣನೇ ಚಿಕ್ಕ ಕಾಲ, ಅದರ ಅರ್ಥ ಒಂದು ಇಷ್ಟು ಹೊತ್ತು, ಒಂದು ಕ್ಷಣ ಅಲ್ಲ, ಕ್ಷಣಾರ್ಧಮಪಿ, ಅರ್ಧ ಅಂದರೆ ಅದರ ಒಂದು ತುಣುಕು, ಅಷ್ಟು ಹೊತ್ತು ಅಂದರೆ ನಿನ್ನನ್ನು ಬಿಡುವುದೇ ಇಲ್ಲ ಅಂತ. ನೋಡಿ, ಹೀಗೆ ಹಿಡಿಬೇಕು ನೋಡಿ ದೇವರನ್ನು. ಹೇಗೆ ಹಿಡಿಬೇಕು ಅಂತಂದರೆ ಒಂಚೂರು ಹಿಡಿದು ನಮಸ್ಕಾರ ಮಾಡೋದು ಬಿಡೋದು, ದೇವರು ಬಿಟ್ಟು ಹೋಗಿಬಿಡ್ತಾನೆ. ಹಾಗಲ್ಲ, ಕ್ಷಣಾರ್ಧಮಪಿ ನೋತ್ಸಹೆ, ನಮ್ಮ ಮನಸ್ಸಲ್ಲಿ ಭಗವಂತನನ್ನು ಕಟ್ಟಿ ಹಾಕಿಬಿಡಬೇಕು. ಏನು ಚಿಂತನೆ ಮಾಡುವಾಗಲೂ ದೇವರು ಬರಬೇಕು ನಮಗೆ. ಹಾಗೆ ಮಾಡಿದರೆ ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಉದ್ಧವನಿಗೆ ಯಾಕೆ ಉಪದೇಶ ಮಾಡಿದ? ಎಷ್ಟು ಜನ ಇದ್ದರೂ ಅವರೆಲ್ಲರನ್ನು ಬಿಟ್ಟು ಉದ್ಧವನಿಗೆ ದೇವರು ಉಪದೇಶ ಮಾಡಿದ. ಯಾಕೆ ಅಂತಂದರೆ ಉದ್ಧವನ ಚಿಂತನೆ ಅಂದರೆ ಹಾಗೆ, ನೀನನ್ನು ಬಿಟ್ಟು ಇರುವುದಿಲ್ಲ ಅಂತ ಹೇಳಿದ ಉದ್ಧವನಿಗೆ ನಮ್ಮ ದೇವರು ಉಪದೇಶ ಮಾಡ್ತಾನೆ. ತನ್ನ ಮೂಲ ಪುರುಷ ಯದುವಿಗೆ ಅವಧೂತರು, ಅಲ್ಲಿಂದ ಅವಧೂತರು ಅವರು ಮಾಡಿದ ಉಪದೇಶ. ಅವರಿಗೆ 24 ಮಂದಿ ಆ ಗುರುಗಳು. ಆ 24 ಮಂದಿ ಗುರುಗಳು ಯಾರು? ಅದು ಓದಿಬಿಟ್ರೆ ಉದ್ಧವ ಗೀತೆ ಮುಗಿದು ಹೋಗ್ತದೆ. ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾ ರವಿ ಕಪೋತಃ ಅಜಗರಃ ಸಿಂಧು ಪತಂಗಃ ಮಧುಗಿರ್ತ್ ಗಜಃ ಮಧುಃ ಹರಿಣಃ ಮೀನಃ. ಅವರಿಗೊಂದು ಮೀನು ಒಂದು ಗುರು. ನೀವು ಎಲ್ಲಾದರೂ ನೋಡ್ತೀರಿ ನೋಡಿ, ನಿಮಗೆ ಮೀನು ಏನಾದರೂ ಒಂದು ಪಾಠ ಹೇಳಿದ? ಮೀನು ಪಾಠ ಹೇಳಿದೆ ಅವಧೂತರಿಗೆ. ಮೀನು ಏನು ಪಾಠ ಹೇಳಿತು? ಅವಧೂತರು ಅದು ಹೇಳ್ತಾರೆ. ಏನು ಮೀನಿನಿಂದ ನಾನು ಪಾಠ ಕಲಿತೆ ಅಂತಂದರೆ, ಜಿಹ್ವಯ ಅತಿ ಪ್ರಮಾಥಿನ್ಯ ಜನೋ ರಸವಿಮೋಹಿತ ಮೃತ್ಯುಂ ರುಚ್ಯತಿ ಅತದ್ಬುದ್ಧಿ ಮತ್ಸ್ಯಸ್ಸು ಬಳಿಶೈರ್ಯತಾ ಇಂದ್ರಿಯಾಣಿ ಜಯಂತ್ಯಾಶು. ಮೀನನ್ನು ನೋಡಿ ನಾನು ಪಾಠ ಕಲಿತೆ ಅಂತ. ಏನು ಪಾಠ ಕಲಿತೆ ಅಂತಂದರೆ, ಇಂದ್ರಿಯಗಳನ್ನು ನಾವು ನಿಯಂತ್ರಣೆ ಮಾಡಬೇಕು ಅಂತ ನಾನು ಪಾಠ ಕಲಿತೆ. ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡಬೇಕಾದ್ರೆ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ನಾಲಿಗೆಯಲ್ಲಿ ಹತೋಟಿ ಇಟ್ಟುಕೊಂಡ್ರೆ ಎರಡನ್ನೂ ನಿಯಂತ್ರಣೆ ಮಾಡಿದ ಹಾಗಾಗುತ್ತೆ. ಮಾತು ನಿಯತ ಆಗ್ತದೆ, ಆಹಾರನೂ ನಿಯತ ಆಗ್ತದೆ. ನಾನು ಮೀನಿನಿಂದ ಕಲಿತ ಪಾಠ ಅಂತ. ಅದು ಹೇಗೆ ಅಂತ ಕೇಳಿದರೆ, ಯದುವಿಗೆ ಹೇಳಿದ್ದನ್ನು ನಮ್ಮ ದೇವರು ಉದ್ಧವನಿಗೆ ಹೇಳ್ತಾರೆ. ನೋಡಿ, ಒಬ್ಬ ಹಗ್ಗ ಹಾಕಿ ನೀರಿನ ಅಡಿಯಲ್ಲಿ ಬಿಟ್ಟಿದ್ದಂತೆ. ಇವಾಗ ಕೇಳಿದಂತೆ, ಅದು ಎಂಥದ್ದು ಅಂತ. ಅದು ಹಗ್ಗಕ್ಕೆ ಕಟ್ಟಿದ್ದು, ಅದು ಮೀನಿನ ತುಂಡು ಅಂತ. ಅದು ಯಾಕೆ ಮೀನಿನ ತುಂಡು ಕಟ್ಟಿದ್ದಿ ಅಂತ. ಅದು ಹಗ್ಗಕ್ಕೆ ಆ ಮೀನಿನ ತುಂಡನ್ನು ಕಟ್ಟಿದರೆ ಆ ಮೀನು ಬಾಯಿಗೆ ಹಾಕ್ತದೆ. ಅದಕ್ಕೆ ಏನಾದರೂ ಬಾಯಿ ಹಾಕಿದರೆ ಅದನ್ನು ಮೇಲಕ್ಕೆ ಹೇಳಿದರೆ ಮೀನಿನ ತುಂಡಿನ ಒಟ್ಟಿಗೆ ಇಡೀ ಮೀನು ಮೇಲಕ್ಕೆ ಬರ್ತದೆ ಅಂತ ಹೇಳಿದ. ಮೀನು ಸಿಕ್ಕಿಬಿತ್ತು ನೋಡಿ. ಹೀಗೆ ಅಲ್ಲಿದ್ದ ಮೀನನ್ನೆಲ್ಲವನ್ನೂ ಹಿಡ್ದ ಅಂತ. ಒಂದು ಮೀನನ್ನು ನೋಡಿ ಆದರೆ ಇನ್ನೊಂದು ಮೀನು ಪಾಠ ಕಲಿಬೇಕಿತ್ತು, ಕಲೀಲಿಲ್ಲ. ಅಷ್ಟೂ ಮೀನು ಬಂತು. ಅದು ಯಾಕೆ ಅಂತ ಕೇಳಿದರೆ, ಅದು ನಾಲಗೆಯ ಚಾಪಲ. ಆ ಮೀನು ಎಲ್ಲ ಒಳ್ಳೆಯದು, ಅದಕ್ಕೊಂದು ಚಾಪಲ
ಏನು ಅಂತಂದರೆ ತಿಮಿಂಗಿಲ ಗಿಲೋಪ್ಯಸ್ತಿ ಅಂತ ಉಂಟಲ್ಲ. ತಿಮಿ ಅಂದರೆ ಒಂದು ಮೀನು, ಆ ತಿಮಿಯನ್ನು ತಿನ್ನುವಂಥ ತಿಮಿಂಗಿಲ, ಆ ತಿಮಿಂಗಿಲವನ್ನು ತಿನ್ನುವಂಥ ತಿಮಿಂಗಿಲ ಗಿಲ ಅಂದರೆ ಒಂದು ಮೀನನ್ನು ತಿಂದು ಇನ್ನೊಂದು ಮೀನು ಬದುಕುತ್ತೆ ಅಂತ ಸಮುದ್ರದಲ್ಲಿ. ಹಾಗಾಗಿ ತಿಮಿ ಮೀನನ್ನು ತಿಂತದೆ. ಹಾಗೆ ಮೀನಿನ ತುಂಡನ್ನು ಕಟ್ಟಿದ್ದಕ್ಕೆ ಮೀನು ತಿಂದಿತು. ಅದರ ಕಥೆ ಏನಾಯ್ತು ನೋಡಿ, ಅದು ಆಲೋಚನೆ ಮಾಡಬೇಕಾಗಿತ್ತು. ಈ ಹಗ್ಗ ಹಾಕಿ ಬರೀ ಒಂದು ಮೀನು ಹಾಕಿ ನನ್ನನ್ನು ಎಳೆದ, ಕೊನೆಗೆ ನನ್ನ ಜೀವವನ್ನು ಇನ್ನೊಂದು ಮೀನು ಹಿಡಿಲಿಕ್ಕೆ ಸ್ವೀಕಾರ ಮಾಡ್ತಾನೆ, ನನ್ನನ್ನೂ ಕೊಲ್ತಾನೆ ಅಂತ ಚಿಂತನೆ ಮಾಡಬೇಕು. ಮಾಡಲಿಲ್ಲ. ಮೀನು ಅದು ಕೆಟ್ಟಿತು ಯಾಕೆ ಅಂತಂದರೆ ಅದಕ್ಕೆ ನಾಲಗೆ ಇದ್ದದ್ರಿಂದ ಅಲ್ಲ, ನಾಲಗೆಯ ಚಾಪಲ ಜಾಸ್ತಿ ಇದ್ದದ್ರಿಂದ ಅಂತ. ಸ್ವಲ್ಪ ಅದು ಆ ನಾಲಗೆಯನ್ನು ನಿಯಂತ್ರಣೆ ಮಾಡಿದರೆ ಅದು ಬದುಕ್ತಿತ್ತು. ಆ ಮೀನು ಬಂತು, ಬೇಡ ಅಂತ ಬಿಟ್ಟಿದ್ದರೆ ಅದು ಬದುಕ್ತಿತ್ತು. ಅದು ಮೀನು ಬಂತು, ಅದು ಬೇಡ, ಏಕಾದಶಿ ಇವತ್ತು ನನಗೆ ಬೇಡ ಅಂತ ಅದು ಬಿಟ್ಟಿದ್ದರೆ ಆ ಮೀನು ಬದುಕ್ತಿತ್ತು. ಹಾಗಾಗಿ ನಮ್ಮ ಇಂದ್ರಿಯವನ್ನು ನಿಯಂತ್ರಣೆ ಮಾಡಿದರೆ ನಾವು ಬದುಕ್ತೀವಿ. ಯಾವುದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅದನ್ನು ತಿನ್ನಬಾರ್ದು, ಯಾವುದನ್ನು ತಿನ್ನಬಹುದು ಹೇಳ್ತಾರೆ ಅದನ್ನು ಮಾತ್ರ ತಿನ್ನಬೇಕು. ಆವಾಗ ಅದು ನಿಯಂತ್ರಣ. ಹಾಗೆ ನಿಯಂತ್ರಣ ಮಾಡಿದರೆ, ಮಾತಿನ ನಿಯಂತ್ರಣ, ಆಹಾರದ ನಿಯಂತ್ರಣೆ ಮಾಡಿದರೆ ನಮಗೆ ದೇವರು ಸಿಗ್ತಾನೆ ಅಂತ ಹೇಳ್ತಾ, ಊರ್ಣನಾಭಿ ಅಂತ ಇದು ಉಪನಿಷತ್ತು ಹೇಳಿದ ದೃಷ್ಟಾಂತವನ್ನು ಹೇಳಿದ್ದಾರೆ. ಯಥೋರ್ಣನಾಭಿ ಹೃದಯಾದೂರ್ಣ ಸಂತತ್ಯ ವಕ್ತೃತಃ ತಯಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವಂ ಮಹೇಶ್ವರ. ಊರ್ಣನಾಭಿ ಅಂತಂದರೆ ಜೇಡ. ಆ ಜೇಡನಿಂದ ನಾನು ಕಲಿತ ಪಾಠ ಅಂತ. ಜೇಡನಿಂದ ಏನು ಕಲಿತಿ ಪಾಠ ಅಂತ ಕೇಳಿದರೆ, ಆ ಅವಧೂತರು ಯದುವಿಗೆ ಹೇಳಿದ್ದನ್ನು ದೇವರು ಉದ್ದವನಿಗೆ ಹೇಳ್ತಾರೆ. ಊರ್ಣನಾಭಿ ಅಂದರೆ ಜೇಡ. ಆ ಜೇಡ ಏನು, ನಮಗೆ ರಗಳೆ ಕಾಣಿಸ್ತದೆ. ಒಂದು 4 ದಿವಸ ಮನೆಯಲ್ಲಿಲ್ಲ ಅಂತಂದರೆ ಮನೆ ತುಂಬ ಜೇಡ ಅದು ನೂಲಿನಿಂದ ಬಲೆಯನ್ನು ಕಟ್ಟಿರ್ತದೆ. ನಾವು ಬೈತೇವೆ, ಅಯ್ಯಯ್ಯೋ ಅಂತ ಬೈತೇವೆ. ನಮ್ಮ ಅವಧೂತರಿಗೆ ದೊಡ್ಡ ಪಾಠ ಆಯಿತು. ಅವರಿಗೆ ತುಂಬ ಖುಷಿ, ಕಲ್ತರು. ಅವರು ಏನು ಕಲ್ತರು ಅಂತಂದರೆ, ಆ ಜೇಡ ತಾನು ತಿಂದ ಆಹಾರ ಅದನ್ನು ವಾಂತಿ ಮಾಡಿತು, ಅದರಿಂದ ನೂಲು ತಯಾರು ಮಾಡಿತು. ಅದಕ್ಕೆ ಕೈ ಇಲ್ಲ ನೋಡಿ, ಕಾಲಿಲ್ಲ, ಕೈ ಇಲ್ಲ. ಅದು ಹೇಗೆ ನೋಡಿ, ಬಾಯಲ್ಲಿ ತಿಂದ ಆಹಾರವನ್ನು ನೂಲು ಮಾಡಿತು. ನೂಲು ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಜೋಡಿಸಿತು. ಇಲ್ಲಿಯೂ ಮೊಳೆ ಇಲ್ಲ, ಅಲ್ಲಿಯೂ ಮೊಳೆ ಇಲ್ಲ. ಮೊಳೆ ಬಡಿಯದ ಗೋಡೆಗೆ ಇಲ್ಲಿಂದ ಅಲ್ಲಿವರೆಗೆ ಹಗ್ಗ ಕಟ್ಟಿತು. ನಿಮ್ಮಿಂದ ಸಾಧ್ಯನಾ? ಇಲ್ಲಿ ಒಂದು ಹಗ್ಗ ಹಿಡೀರಿ, ಅಲ್ಲಿಂದ ಹಗ್ಗ ಹಿಡೀರಿ, ಸಾಧ್ಯನಾ? ಇದ್ದ ಮರಕ್ಕೆಲ್ಲ ನೀವು ಆಣಿ ಬಡಿತೀರಿ, ಬಡಿದು ಹಗ್ಗ ಜೋಡಿಸ್ತೀರಿ. 2 ಕಡೆನೂ ಆಣಿ ಇಲ್ಲದೆ, ಮೊಳೆ ಇಲ್ಲದೆ ಆ ಜೋಡಿಸ್ತು ನೋಡಿ. ಹಾಗೆ ಜೋಡಿಸ್ತು, ಹೀಗೆ ಜೋಡಿಸ್ತು, ಎಲ್ಲ ಕಡೆ ಜೋಡಿಸ್ತು. ಅದು ನಾವು ಹಗ್ಗ ಕಟ್ತೇವೆ, ನಮಗೆ ನಡೀಲಿಕ್ಕೆ ಸಾಧ್ಯನಾ? ಆ ಜೇಡ ಹಗ್ಗ ಕಟ್ಟಿತು, ಅದರಲ್ಲಿ ಆಚೆ ಹೋಯಿತು, ಈಚೆ ಹೋಯಿತು, ಮೇಲೆ ಹೋಯಿತು, ಕೆಳಗೆ ಹೋಯಿತು. ಏನು ಸಂಚಾರ, ಏನು ವಿಹಾರ ಎಲ್ಲ ಆಯಿತು. ಕೊನೆಗೆ ಅದನ್ನು ಅಷ್ಟನ್ನು ಅದು ಸುರುಳಿ ಮಾಡಿತು, ತಾನೇ ನುಂಗಿತು, ಆರಾಮವಾಗಿ ಹೋಯಿತು. ನೋಡಿದರೂ ತುಂಬ ಖುಷಿಯಾಯಿತು. ನಮ್ಮ ದೇವರು ಹಾಗೇನೆ ಅಂತೆ. ಹೇಗೆ ಅಂತಂದರೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದ, ತಾನು ಒಳಗಿಟ್ಟುಕೊಂಡ ಪ್ರಕೃತಿಯನ್ನು ಹೊರಗೆ ಹಾಕಿ ಜಗತ್ತನ್ನು ಸೃಷ್ಟಿ ಮಾಡಿದ, ಮತ್ತೆ ಅದನ್ನು ನುಂಗಿದ. ಇದು ಭಗವಂತನ ಲೀಲೆ ಅಂತ. ನನಗೆ ಇದರ ಬಗ್ಗೆ ತುಂಬ ಕುತೂಹಲ ಇತ್ತು. ಜೇಡ ಬಲೆಯನ್ನು ಕಟ್ತದೆ, ಅದು ಸರಿ. ಆದರೆ ಇಲ್ಲಿ ಹೇಳ್ತಾರೆ, ಯಥೋರ್ಣನಾಭಿ ಸೃಜತೆ ಗೃಹ್ಣತೆ ಚ. ಅದು ಬರೀ ನಿರ್ಮಾಣ ಮಾಡುವುದಲ್ಲ, ಕೊನೆಗೆ ನುಂಗ್ತದೆ. ನಮ್ಮ ಮನೆಯಲ್ಲಿ ಎಲ್ಲಿಯೂ ನಾವು ನೋಡುವುದಿಲ್ಲ. ಅದು ಜೇಡ ಬಲೆ ಕಟ್ತದೆ ಅಷ್ಟೇ ಹೊರತು ನುಂಗುವುದು ನಾವು ನೋಡಲಿಲ್ಲ. ನನಗೆ ತುಂಬ ಕುತೂಹಲ ಇತ್ತು. ಒಂದು ಸಲ ಪಾಠ ಆಗುವಾಗ ಇದೇ ಪ್ರಸ್ತಾಪ ಬಂದಾಗ ನಮ್ಮ ಹುಡುಗರ ಹತ್ರ ನಾನು ಹೇಳಿದೆ. ಆ ಹುಡುಗ ಅವ್ರು ಏನು ಮಾಡಿದರು ಅಂತಂದರೆ, ಅದು ಮೊಬೈಲ್ ಸರ್ಚ್ ಮಾಡಿದರು. ಗೂಗ್ಲಿ ಸರ್ಚ್ ಮಾಡಿದರು. ಗುರುಗಳಲ್ಲಿ ಸಿಗದಿದ್ದಾಗ ಗೂಗ್ಲಿಗೆ ಹೋದರು. ಅವರು ಗೂಗ್ಲಿಗೆ ಹೋದರೆ ಸರ್ಚ್ ಮಾಡಿದರೆ ಅಲ್ಲಿ ಸಿಕ್ಕಿತು. ಅಲ್ಲಿ ಊರ್ಣನಾಭಿ ಅದೇನೋ ಇಂಗ್ಲೀಷ್ ಶಬ್ದ ಹಾಕಿದರು, ತೆಗೆದು ನೋಡಿದರು, ಚಿತ್ರ ನೋಡಿದರು, ತೋರಿಸಿದರು. ಅದು ನಮ್ಮ ಮನೆಯದ್ದು ಊರ್ಣನಾಭಿ ಅಲ್ಲ, ದೊಡ್ಡ ದೊಡ್ಡ ಊರ್ಣನಾಭಿಗಳು. ಅದು ಕಾಡಲ್ಲಿ ತಿರುಗುವ ಊರ್ಣನಾಭಿ ಜೇಡ. ಆ ಜೇಡ ಅದು ಏನು ಮಾಡಿತು ಅಂದರೆ, ಆ ಚಿತ್ರ ಎಲ್ಲ ತೋರಿಸಿದರು. ಅದರಲ್ಲೆಲ್ಲ ಇತ್ತು. ಅದು ನೂಲು ತಯಾರು ಮಾಡೋದು, ಈ ಮರದಿಂದ ಆ ಮರಕ್ಕೆ ಕಟ್ಟುವುದು, ಅದರಲ್ಲಿ ವಿಹಾರ ಮಾಡೋದು, ಕೊನೆಗೆ ಹಾಗೆ ಸುತ್ತಿಕೊಂಡು ಬರುವುದು, ನುಂಗುವುದು, ಅದೆಲ್ಲ ನೋಡಿದಾಗ ನಮ್ಮ ಜ್ಞಾನಿಗಳು, ಅವರು ಕಾಡಲ್ಲಿದ್ದವರು, ಅರಣ್ಯಕರು. ಅಂದರೆ ಎಂಥ ಜ್ಞಾನ ಇದೆ. ನಾವು ಜೇಡ ಬಲೆ ಕಟ್ಟಿ ತಾನೇ ನುಂಗ್ತದೆ, ಅದು ಸುಳ್ಳು ಅಂತ ನಾವು ತಿಳ್ಕೊಂಡ್ರೆ ಅದು ಸತ್ಯ. ಅದನ್ನು ತೋಡಿ ಅವರು ಅನುಭವಿಸಿ ಭಗವಂತನಿಗೆ ದೃಷ್ಟಾಂತವಾಗಿ ಕೊಟ್ಟರು. ನಾನು ಆಮೇಲೆಲ್ಲ ಮೊಬೈಲ್ ನೋಡಿದವರಿಗೆಲ್ಲ ಬೈಯುವ ಕ್ರಮ ಇಲ್ಲ. ಯಾಕೆಂತಂದರೆ ಮೊಬೈಲಿಂದ ಎಷ್ಟು ಒಳ್ಳೆಯದಿದೆ, ಎಷ್ಟು ಕೆಟ್ಟದಿದೆ, ಅಷ್ಟೇ ಒಳ್ಳೆಯದು ಇದೆ. ನೋಡಿ, ಈ ಊರ್ಣನಾಭಿಯ ಪರಿಚಯ ನನಗೆ ಆಗ್ತಿರಲಿಲ್ಲ ಶಾಸ್ತ್ರದ್ದು. ಒಂದು ವೇಳೆ
ಗುರುಗಳಲ್ಲೇ ಕೇಳಿದ್ರೆ ಸಿಗ್ತಿರಲಿಲ್ಲ, ಗೂಗ್ಲಿಯಲ್ಲಿ ಕೇಳಿ ನನಗೆ ಅದು ಸಿಕ್ಕಿತು. ಹಾಗಾಗಿ ಮೊಬೈಲ್ ನೋಡುವವರಿಗೆಲ್ಲ ನಮ್ಮದು ಏನು ಸೂಚನೆ ಅಂದರೆ ಮೊಬೈಲ್ ನೋಡಿ ಅದು ಎಲ್ಲಿ ಭಾಗವತ ಅರ್ಥ ಆಗಲಿಲ್ಲ ಅಲ್ಲಿ ನೋಡಲಿಕ್ಕೆ ಅದನ್ನು ಯೂಸ್ ಮಾಡಿ ಅಂತ ನಮ್ಮ ಮೊಬೈಲ್ನ ಬಗ್ಗೆ ಒಂದು ಸಲಹೆ ನಂದು. ಹೀಗೆ ಅವಧೂತರ ನಮ್ಮ ಭಗವಂತ ಉದ್ಧವನಿಗೆ ಮಾಡಿರ್ತಕ್ಕಂತಹ ಉಪದೇಶಗಳು, ಆ ಉಪದೇಶದಲ್ಲಿ ಸೂರ್ಯ, ಅಗ್ನಿ, ಬ್ರಾಹ್ಮಣ 11 ಪೂಜಾಸ್ಥಾನಗಳು ಅದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತೆ ನ್ಯೂ ಟೈಪ್ ಕ್ವಶನ್ನ ಹಾಗೆಯೇ ಅಂದರೆ ಒಂದು ಪ್ರಶ್ನೆ ಒಂದೇ ಉತ್ತರ. ಅದಕ್ಕೆ ಅವರು ಕೇಳ್ತಾನೆ, ಅವನು ದಮ ಅಂದರೆ ಏನು, ಶಮ ಅಂದರೆ ಏನು, ಒಂದೇ ಪ್ರಶ್ನೆ. ದಮಃ ಇಂದ್ರಿಯ ನಿಗ್ರಹ, ಶಮಃ ಮನ್ನಿಷ್ಠತಾ ಬುದ್ಧೇ, ಒಂದು ಪ್ರಶ್ನೆ ಒಂದೇ ಉತ್ತರ. ಇಂಥದ್ದು ಮನೆ ಅಂದರೆ ಏನು ಅಂತ, ಮನೆ ಕಟ್ಟಬೇಕು ಅಂತ ಯಾರೋ ಒಬ್ಬರು ಮಾತಾಡ್ತಿದ್ರು. ಉದ್ಧವ ದೇವರ ಹತ್ರ ಕೇಳಿದ, ಮನೆ ಅಂದರೆ ಏನು ಅಂತ. ದೇವರು ಹೇಳಿದ, ಮಾನುಷ್ಯಂ ಶರೀರಂ, ಮನುಷ್ಯನ ಶರೀರನೇ ಮನೆ ಅಂತ. ಅಂದರೆ ಒಂದು ಸಲ ಮನೆ ನೋಡಿ, ಮನುಷ್ಯನ ಶರೀರ ನೋಡಿ, ಆ ಮನೆಯಲ್ಲಿ ಇದ್ದದ್ದು ಶರೀರದಲ್ಲಿ ಇಲ್ಲದಿದ್ದದ್ದು ಏನಾದರೂ ಇದ್ದರೆ ನಾಳೆ ನನಗೆ ಹೇಳಿ. ಅಂದರೆ ದೇವರು ಕೊಟ್ಟ ಉದಾಹರಣೆ ಎಷ್ಟು ಅದ್ಭುತ ಅಂತ ನಾವು ನೋಡಬೇಕಾದ್ದು. ವಿಭೂತಿ ಅಧ್ಯಾಯ ಅಂತಿದೆ ಭಗವದ್ಗೀತೆಯಲ್ಲಿ ಇದ್ದ ಹಾಗೆಯೇ. ಅದರಲ್ಲಿ ವಿಭೂತಿಯನ್ನು ಹೇಳ್ತಾ, ಗುಣಾನಾಮಪ್ಯಹಂ ಸೌಮ್ಯಂ, ಗುಣಗಳಲ್ಲಿ ನಾನು ಸೌಮ್ಯ ಗುಣದಲ್ಲಿ ಭಗವಂತನ ವಿಭೂತಿ ರೂಪ ಅಂತ ಹೇಳ್ತಾರೆ. ಸೌಮ್ಯ ಗುಣ ಅಂದರೆ ಏನು? ಪ್ರಿಯರು, ಪಾಪ ಒಳ್ಳೆಯವರು ಅಂತ ಹೇಳ್ತೇವೆ. ಸೌಮ್ಯ ಗುಣನ ಅದಲ್ಲ ಅಂತ ಹೇಳ್ತಾರೆ. ನಮ್ಮ ಆಚಾರ್ಯರು ತುಂಬ ಸುಂದರವಾಗಿ ಅದನ್ನು ವಿವರಿಸಿದ್ದಾರೆ. ಗುಣಾನಾಮಪ್ಯಹಂ ಸೌಮ್ಯಂ, ಸೌಮ್ಯ ಅಂತಂದರೆ ಒಳ್ಳೆಯ ತತ್ವಜ್ಞಾನ ಅಂತ ಅರ್ಥ. ಅದರಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ. ಏನ್ರಿ ಸೌಮ್ಯ ಅಂತ ಶಬ್ದ ಇರುವುದು, ತತ್ವಜ್ಞಾನ ಅಂತ ನೀವು ಅರ್ಥ ಹೇಳ್ತೀರಿ, ನಿಮ್ಮ ಕೈಯಲ್ಲೇ ಡಿಕ್ಷನರಿ ಉಂಟಾ ಅಂತ. ಹೌದು ಅಂತ ಹೇಳಿದರು ಆಚಾರ್ಯರು. ಸೌಮ್ಯ ಆ ಶಬ್ದ ಸ್ವಲ್ಪ ಬಿಡಿಸಿ. ಸೋಮ ಅದಕ್ಕೆ ಸಂಬಂಧಪಟ್ಟದ್ದು ಸೌಮ್ಯ. ಸೋಮ ಅದನ್ನು ಬಿಡಿಸಿ. ಸಾ ಉಮಾ ಸೋಮ, ಉಮಾ ಬಿಡಿಸಿ. ಉಮಾ ಅಂದರೆ ಉತ್ಕೃಷ್ಟವಾದ ಜ್ಞಾನ, ಸೋಮ ಅಂದರೆ ಉತ್ಕೃಷ್ಟವಾದ ಜ್ಞಾನದಿಂದ ಸಹಿತನಾದವ, ಸೌಮ್ಯ ಅಂದರೆ ಉತ್ಕೃಷ್ಟವಾದ ಜ್ಞಾನವುಳ್ಳವನಲ್ಲಿ ಇರುವ ಧರ್ಮ ಅಂದರೆ ಒಳ್ಳೆಯ ಜ್ಞಾನ. ಸೌಮ್ಯ ಅಂದರೆ ಒಳ್ಳೆಯ ಜ್ಞಾನದಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ. ಹೀಗೆಲ್ಲ ಅಪರೂಪದ ಪ್ರಮೇಯಗಳನ್ನೆಲ್ಲ ಈ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಭಿಕ್ಷುಗೀತೆ ಅಂತ ಇಲ್ಲಿ ಬರ್ತದೆ. ಒಬ್ಬ ಭಿಕ್ಷು, ಒಬ್ಬ ಜಿಪುಣನಾದವ ಭಿಕ್ಷು ಆಗುವುದು. ಜಿಪುಣನಾದಾಗ ಏನೂ ಕೊಡುವುದಿಲ್ಲ. ಅವನು ಭಿಕ್ಷು ಆದಾಗ ಅವನಿಗೆ ಏನೂ ಸಿಗುವುದಿಲ್ಲ. ಅವನು ಕೊಡಲಿಲ್ಲ, ಅವನಿಗೆ ಸಿಗಲಿಲ್ಲ. ಏನು ಊಟ ಮಾಡಬೇಕು, ಮಲಮೂತ್ರ ವಿಸರ್ಜನೆ ಮಾಡ್ತಿದ್ರು. ಅವನು ಹಾಡುವಂಥದ್ದು. ಅವನಿಗೆ ಕೇಳಿದರು, ನೋಡು ಮಾರಾಯ, ಅವನು ಅನ್ಯಾಯ ಮಾಡಿದ. ಅಲ್ಲ, ಅದಕ್ಕೆ ಯಾರೂ ಹೊಣೆ ಅಲ್ಲ, ನಾನೇ ಹೊಣೆ ಅಂತ ಹೇಳುವ ಆ ಭಿಕ್ಷುಗೀತೆ ತುಂಬ ರೋಚಕವಾಗಿರ್ತಕ್ಕಂಥದ್ದು. ಕೊನೆಗೆ ಭಗವಂತ ತಾನು ಭೂಮಿಯನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಭೂಮಿಯನ್ನು ಬಿಡುವುದು ಅಂತಂದರೆ ದೇವರು ಇಲ್ಲಿಗೆ ಬರುವಾಗ ಕರ್ಕೊಂಡು ಬಂದಿದ್ದ. ಹಾಗೆ ಕರ್ಕೊಂಡು ಹೋಗಬೇಕಾದ್ದು ಅವನ ಧರ್ಮ, ದೇವರ ಧರ್ಮ. ನೋಡಿ, ಯಾತ್ರೆಗೆ ಹೋಗುವಾಗ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೇವೆ, ಮತ್ತೆ ನಮಗೆ ಜವಾಬ್ದಾರಿ ಇಲ್ಲ, ಕೂಡಿಸೋದು ಅಷ್ಟೇ. ಬರುವಾಗ ಎಷ್ಟು ಇರ್ತಾರೆ ಅಷ್ಟು ಉಳಿತಾರೆ ಅಂತ. ಇದು ದೇವರ ಧರ್ಮ ಹಾಗಲ್ಲ. ದೇವರು ಹೋಗುವಾಗ, ಇಲ್ಲಿ ಬರುವಾಗ ಎಷ್ಟು ಜನ ಕರ್ಕೊಂಡು ಬಂದಿದ್ದಾನೆ, ಹೋಗುವಾಗ ಅವರನ್ನು ಕರ್ಕೊಂಡು ಹೋಗ. ರಾಮಾಯಣ ಯುದ್ಧ ನಡೆಯಿತು, ಕಪಿಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದ. ವಾಪಸ್ ಬರುವಾಗ ಪುಷ್ಪಕ ವಿಮಾನದಲ್ಲಿ ಎಲ್ರಿಗೂ ಟಿಕೆಟ್ ಮಾಡಿ, ಸ್ಟ್ಯಾಂಡಿಂಗ್ ಸೀಟ್ ಅಲ್ಲ, ಎಲ್ಲ ಕೂಡುವ ಸೀಟ್ ಮಾಡಿ ಅಷ್ಟು ಕಪಿಗಳನ್ನು ಕೂಡ ಕೂಡಿಸಿಕೊಂಡು ಬಂದು, ಮತ್ತು ಮಧ್ಯದಲ್ಲಿ ಕಿಷ್ಕಿಂಧೆಯಲ್ಲಿ ಲ್ಯಾಂಡ್, ನಮ್ಮ ಕರ್ನಾಟಕದಲ್ಲಿ ಒಮ್ಮೆ ಲ್ಯಾಂಡ್ ಮಾಡಿಸಿ ಅವರ ಮನೆಗೆಲ್ಲ ಕಳುಹಿಸಿ ಅವರ ಹೆಂಡತಿಯನ್ನೂ ಕರ್ಕೊಂಡು ಬರಲಿಕ್ಕೆ ಹೇಳಿ ವಿಮಾನದಲ್ಲಿ ಕರ್ಕೊಂಡು ಬಂದು ಮತ್ತೆ ಅಯೋಧ್ಯೆಗೆ ಹೋಗಿ ಅಲ್ಲಿ ಪಟ್ಟಾಭಿಷೇಕದಲ್ಲಿ ಅಷ್ಟೂ ಯುದ್ಧದಲ್ಲಿ ರಾಮದೇವರ ಜೊತೆಗೆ ಭಾಗವಹಿಸಿದ ಕಪಿಗಳನ್ನು ಸೇರಿಸಿಕೊಂಡ ದೊಡ್ಡ ಶಕ್ತಿ ಅದು ರಾಮಶಕ್ತಿ ಆಗಿದ್ದರೆ, ನಮ್ಮ ಕೃಷ್ಣದೇವರು ಹಾಗೆಯೇ ಬರುವಾಗ ಯಾವ ದೇವತೆಗಳನ್ನೆಲ್ಲ ಕರ್ಕೊಂಡು ಬಂದಿದ್ದರು ಎಲ್ಲ ವಾಪಸ್ ಹೋಗುವಾಗ ಕರ್ಕೊಂಡು ಹೋಗ್ತಾರೆ. ಬನ್ನಿ 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 ಅಂತ ಎಲ್ಲರನ್ನು ಕಳುಹಿಸಿ ಕೊನೆಗೆ ನಮ್ಮ ದೇವರು ಹೊರಡುವಂಥದ್ದು. ಕಳುಹಿಸುವಾಗಲೂ ಹಾಗೆಯೇ ಒಬ್ಬರಿಗೊಬ್ಬರಿಗೆ ಹೊಡೆಯುವ ಹಾಗೆ ಮಾಡಿದ. ಅದಕ್ಕೊಂದು ಶಾಪ ಸೃಷ್ಟಿ ಮಾಡಿದ. ಸಾಂಬನಿಗೆ ಒಂದು ಹುಡುಗಿಯ ವೇಷ ಹಾಕಿ, ಒಂದು ಗರ್ಭಿಣಿಯ ವೇಷ ಹಾಕಿ ಈ ಹುಡುಗರೆಲ್ಲ ಹೋಗಿ ಆ ಜ್ಞಾನಿಗಳ ಹತ್ರ ಪ್ರಶ್ನೆ ಕೇಳೋದು, ಈ ಹುಡುಗಿ ಏನು ಪ್ರಸವ, ಹೆಣ್ಣೋ ಗಂಡೋ ಅಂತ. ಆ ಜ್ಞಾನಿಗಳು ಸ್ಕ್ಯಾನ್ ಮಾಡಿದರು. ಈಗ ಸುಳ್ಳು ಎಲ್ಲಿ ಹೇಳ್ಬೋದು ನೋಡಿ, ಡಾಕ್ಟ್ರ್ ಹತ್ರ ಹೋಗಿ ಹೇಳಲಿಕ್ಕೆ ಸ್ಕ್ಯಾನ್ ಮಾಡ್ತಾರೆ. ಅವರು ಹೇಳ್ತಾರೆ ಏನು ಮಗು, ನಿಮಗೆ ಹೇಳೋದಿಲ್ಲ ಬಿಡಿ, ಬೇರೆ ಈ ನಮ್ಮ ಹತ್ರ ಸ್ಕ್ಯಾನಿಂಗ್ ಮಿಷನ್ ಬೇಕು.
ಜ್ಞಾನಿಗಳಿಗೆ ಕಣ್ಣೇ ಸ್ಕ್ಯಾನಿಂಗ್ ಮಿಷನ್. ಅವರು ನೋಡಿದರು ಸಾಂಬನನ್ನು, ನೋಡಿ ಅವರು ಸ್ಕ್ಯಾನ್ ಮಾಡಿದ್ದ ಅಷ್ಟೇ ಅಲ್ಲ, ಎಂಥ ಶಕ್ತಿ ನೋಡಿ. ಅವ್ರು ಹೇಳಿದರು, ಮಕ್ಕಳೇ ಇದರ ಒಳಗೆ ಏನಿದೆ ಅಂತ ಕೇಳಿದಿರಿ, ಏನು ಹಡಿತದೆ ಅಂತ. ಹೆಣ್ಣೂ ಅಲ್ಲ ಗಂಡೂ ಅಲ್ಲ, ನಿಮ್ಮ ಕುಲವನ್ನು ನಾಶ ಮಾಡುವ ಒನಕೆ ಹುಡ್ತದೆ ಅಂತ ಹೇಳಿದರು. ಇವರಿಗೆಲ್ಲ ಭಯ ಆಯಿತು. ನೋಡ್ತಾರೆ, ಅವರು ಒಳಗೆ ಇಟ್ಟದ್ದು ಬಟ್ಟೆ, ಹೋಗಿ ಬಿಚ್ಚಿ ನೋಡ್ತಾರೆ, ಅದರ ಒಳಗೆ ಒನಕೆ ತುಂಬಿದೆ. ಯಾರು ಸೃಷ್ಟಿ ಮಾಡಿದಿರ್ರಿ? ಇದು ಭಾಗವತ ಹೇಳುವಂಥದ್ದು. ಋಷಿಗಳ ತಪಸ್ಸು ಅಂತಂದರೆ ಅವರು ವಾಚಮರ್ಥೋನುಧಾವತಿ, ಅವರು ಏನು ಶಬ್ದ ಹೇಳ್ತಾರೆ ಅವ್ರ ಜೊತೆಗೆ ಅರ್ಥನೂ ಬಂದುಬಿಡ್ತದೆ. ಹಾಗಾಗಿ ಒಳಗೆ ಒನಕೆ ಸೃಷ್ಟಿಯಾಯಿತು. ಅದು ಇಡೀ ನಿಮ್ಮ ಕುಟುಂಬ ಯಾದವ ನಾಶಕ್ಕೆ ಅದು ಕಾರಣಭೂತವಾದ್ದು ಅಂತ. ಹಾಗೆಯೇ ಅದನ್ನು ಉಗ್ರಸೇನ ಮಹಾರಾಜರು ಸಮುದ್ರಕ್ಕೆ ಬಿಸಾಡಿಸಿದರು. ಎಲ್ಲ ಪುಡಿ 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 ಮಾಡಿ ಆ ಕಬ್ಬಿಣ ಅದೊಂದು ಉಳಿದಿತ್ತು, ಅದೊಂದು ಮೀನು ತಿಂದಿತು. ಅದು ದೇವರು ಎಲ್ಲರನ್ನೂ ಪ್ರವಾಸಕ್ಕೆ ಕರ್ಕೊಂಡು ಬಂದ. ಎಲ್ಲರೂ ಮೈರೇಯ ಮತ್ತಾಹ, ಎಲ್ಲರೂ ಒಬ್ಬರಿಗೆ ಒಬ್ಬರು ಹೊಡೆದು ಬಡಿದು ಎಲ್ಲರೂ ಪರಸ್ಪರ ಕಿತ್ತುಕೊಂಡು ಎಲ್ಲರೂ ಸತ್ತು ಹೋದರು. ಕೊನೆಗೆ ಬಲರಾಮದೇವರು ಪರಂಧಾಮಕ್ಕೆ ಹೋದರು. ಕೊನೆಗೆ ನಮ್ಮ ದೇವರು ಕಾಲು ಚಾಚಿ ಕೂತಿದ್ದ ಈ ಜರ ಅನ್ನತಕ್ಕಂಥವನು ಆ ಮೀನನ್ನು ಸಂಹಾರ ಮಾಡಿದ್ದ. ಅದರ ಕಬ್ಬಿಣವನ್ನು ತನ್ನ ಬಾಣಕ್ಕೆ ಸಿಕ್ಕಿಸಿದ್ದ. ಅದನ್ನು ಜರ ಬಾಣಪ್ರಯೋಗ ಮಾಡಿದ. ಅದು ಭಗವಂತನ ಪಾದಕ್ಕೆ, ಚತುರ್ಭುಜನಾದ ಭಗವಂತ ಇಡೀ ಜಗತ್ತನ್ನು ಅನುಸಂಧಾನ ಮಾಡಿ ಕಾಲು ಚಾಚಿ ಕೂತರೆ ಕಾಲಿಗೆ ಬಾಣಪ್ರಯೋಗ ಮಾಡಿದ. ಜರ ಬಂದು ನೋಡ್ತಾನೆ, ದೇವರು ಅವನು ಭಯ ಆಯಿತು, ನಮಸ್ಕಾರ ಮಾಡ್ತಾನೆ, ಸ್ವಾಮಿ ತಪ್ಪಾಯಿತು ಶರಣಾಗತ ಅಂತ ಹೇಳ್ತಾನೆ. ದೇವರು ಹೇಳಿದ, ನನಗೆ ಖುಷಿ ಆಯಿತು, ವಿಮಾನ ಬಂದಿದೆ, ನಿನ್ನನ್ನು ಕಳಿಸ್ತೇನೆ. ಎಷ್ಟು ಖುಷಿ ನೋಡಿ. ದೇವರನ್ನು ಪೂಜೆ ಮಾಡೋದಕ್ಕಿಂತ ದೇವರಿಗೆ ಹೊಡೆದರೆ ದೇವರನ್ನು ಮೋಕ್ಷಕ್ಕೆ ಸ್ವರ್ಗಕ್ಕೆ ಕಳಿಸ್ತಾನೆ ಅಂತ. ಅದಲ್ಲ, ಅವನು ಬಾಣಪ್ರಯೋಗ ಮಾಡಿದ. ಎಂಥ ಪಶ್ಚಾತ್ತಾಪ ಅವನಿಗೆ, ನಾನು ಮಾಡಿದ್ದು ತಪ್ಪು ಅಂದರೆ ದೇವರ ಅನುಸಂಧಾನ, ಎಂಥ ಅನುಸಂಧಾನ. ತಪ್ಪು ಮಾಡ್ತಾರೆ, ಅವನ ಪಾಪ ಪ್ರಾರಬ್ಧ, ಒಂದು ತಪ್ಪು ಮಾಡಿದಾಗ ಇನ್ನೊಂದು ತಪ್ಪಾಗಿ ಬಿಡ್ತದೆ. ದೇವರಿಗೆ ಶರಣಾಗತನಾದ, ಕೊನೆಗೆ ದೇವರ ಜ್ಞಾನ ಬಂತು ನೋಡಿ, ನೀನು ಸರ್ವೋತ್ತಮನಾದ ದೇವರು ದರ್ಶನ ಕೊಟ್ಟು ಕೊನೆಗೆ ಆ ಜರ ಎಂಬ ವ್ಯಾಧನಿಗೆ ಅಂದರೆ ಭೃಗುಋಷಿಗಳಿಗೆ ದರ್ಶನ ಕೊಟ್ಟು ಅವರನ್ನು ಕಳುಹಿಸಿಕೊಟ್ಟು ಅವರ ಜ್ಞಾನ ಅದ್ಭುತವಾಗಿತ್ತು, ಪ್ರಾರಬ್ಧ ಇತ್ತು. ಇಷ್ಟು ಪ್ರಾರಬ್ಧವನ್ನು ಮುಗಿಸಿದ. ಅಲ್ಲಿ ದೇವರು ಸರ್ವೋತ್ತಮ ಅನ್ನುವ ಜ್ಞಾನವನ್ನು ಕೊಟ್ಟ. ಇಲ್ಲಿ ಮತ್ತೊಮ್ಮೆ ಭಗವಂತನ ಭ್ರಮೆಯನ್ನು ಹುಟ್ಟಿಸಿ ಅವನು ಹೋದ, ಅವನಿಗೆ ಸದ್ಗತಿಯನ್ನು ಕರುಣಿಸಿದ. ನಮ್ಮ ದೇವರು ನೋಡುವವರಿಗೆ ಕೃಷ್ಣ ವ್ಯಾಧನ ಬಾಣ ತಾಗಿ ಕಬ್ಬಿಣದ ತುಂಡು ತಾಗಿ ಸತ್ತ ಅನ್ನುವ ಭ್ರಮೆಯನ್ನು ಹುಟ್ಟಿಸಿ ಭಗವಂತ ಪರಂಧಾಮಕ್ಕೆ ಹೋದ. ಒಂದು ರೂಪ ಈ ಭೂಮಿಯಲ್ಲೇ ಇಟ್ಟಿದ್ದಾನೆ. ಯಾಕೆ ಅಂತಂದರೆ ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ. ಯಾರು ಕೃಷ್ಣ ಮಂತ್ರ ಜಪ ಮಾಡ್ತಾರೆ, ಕೃಷ್ಣನ ಭಕ್ತಿ ಮಾಡ್ತಾರೆ, ಕೃಷ್ಣನ ಕಥೆ ಕೇಳ್ತಾರೆ, ಕೃಷ್ಣನ ಆರಾಧನೆ ಮಾಡ್ತಾರೆ, ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಒಂದು ರೂಪ ಕೃಷ್ಣನದ್ದು ಭೂಮಿಯಲ್ಲೇ ಇದೆ ಅಂತ. ಆ ಕೃಷ್ಣನ ರೂಪ ಭೂಮಿಯಲ್ಲಿ ಈಗ ಎಲ್ಲಿದೆ ಅಂತಂದರೆ ಪಲಿಮಾರಿನ ಈ ಸತ್ರದಲ್ಲಿಯೇ ಇವತ್ತು ಆ ಕೃಷ್ಣನ ರೂಪ ನಮ್ಮ ಮೇಲೆ ಇದ್ದು ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದೆ. ಬೆಳಗಿನಿಂದ ಈ ಹೊತ್ತಿನ ತನಕ ಈಗ ಕೊನೆಯ ಉಪಸಂಹಾರದ 12ನೇ ಸ್ಕಂದದ ಉಪನ್ಯಾಸ ಈಗ ನಡೀಲಿಕ್ಕಿದೆ ಸ್ವಾಮಿಗಳಿಂದ. ಅಲ್ಲಿವರೆಗೆ ಮಾಡಿದ ಈ ಸಾಧನೆ ಅದನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ನಮ್ಮ ದೇವರು ಕಾಯ್ತಾ ಇರ್ತಾರಂತೆ ಮೇಲಿಂದ. ನಾವು ದೇವರನ್ನು ಕಾದರೆ ಎಲ್ಲಿ ಯಾವಾಗ ಬರ್ತಾನೆ ಅಂತ ದೇವರು ನಮ್ಮನ್ನು ಕಾಯ್ತಾ ಇರ್ತಾನಂತೆ. ನಮ್ಮದು ಈ ಅಷ್ಟನ್ನು ಅನುಸಂಧಾನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಕೇಳಿದ್ದಾರೆ ಅಂತ ಎಲ್ಲ ಲೆಕ್ಕ ಬರೆದಿದ್ದಾರೆ. ಅದು ಈಗ ಗೊತ್ತಾಯಿತು ನೋಡಿ, ದೇವರು ಕಾಯ್ತಾನೆ ಅಂತ. ಹಾಗಾಗಿ ಇನ್ನು ಮುಂದೆ ಯಾರು ಕಣ್ಮುಚ್ಚಬೇಡಿ. ಯಜಮಾನಸ್ವಾಮಿಗಳದ್ದು ಕೊನೆಯ ಪ್ರವಚನ, ಆಮೇಲೆ ಇಲ್ಲ, ಆ ಖುಷಿಯಲ್ಲಿ ಕೇಳಿ ಅಂತ. ಹಾಗಾಗಿ ಅಷ್ಟು ಹೊತ್ತು ನೀವು ದೇವರ ಬಗ್ಗೆ ಕೇಳಿ, ದೇವರ ಅನುಸಂಧಾನ ಮಾಡಿ, ಅದನ್ನು ಸಮರ್ಪಣೆ ಮಾಡಿ. ಇಷ್ಟು ಹೊತ್ತು ಬೆಳಗಿನಿಂದ ಇಷ್ಟು ಹೊತ್ತು ನೀವು ಕೂತು ದೇವರ ಬಗ್ಗೆ ಶ್ರವಣ ಮಾಡಿದ್ದು, ಎಷ್ಟು ದೂರದಿಂದ ಬಂದಿದ್ದೀರಿ. ಏನಿಲ್ಲ ಆಹಾರ, ನಿನ್ನೆಯಿಂದ ಇಲ್ಲಿವರೆಗೆ ಹೊಟ್ಟೆಗೆ ಆಹಾರ ಇಲ್ಲ, ನೋಡಲಿಕ್ಕೆ ಬೇರೆ ಯಾವುದೂ ಇಲ್ಲ, ಕಿವಿಗೆ ಮೊಬೈಲೂ ಇಲ್ಲ, ಯಾರೂ ಇಲ್ಲ, ಬಂಧು ಬಳಗ ಯಾವುದೂ ಇಲ್ಲ. ಈಗ ಸರ್ವಸ್ವ ಅತ್ಯಂತ ಇಷ್ಟಪಡುವ ಮೊಬೈಲ್ ಯಾರು ಅಂದರೆ ಈಗ ದೇವರೇ. ಅತ್ಯಂತ ಇಷ್ಟಪಡುವ ತಿನ್ನುವ ಆಹಾರ ದೇವರು ಬಿಟ್ಟರೆ ಬೇರೆ ಯಾವುದಿಲ್ಲ, ದೇವರ ಬಗ್ಗೆ ಚಿಂತನೆಗಳೇ. ಹಾಗಾಗಿ ಎಲ್ಲವೂ ನಮಗೆ ಇವತ್ತು ಸರ್ವಸ್ವವು ಯಾವುದು ಅಂದರೆ ಕೃಷ್ಣ. ಹಾಗಾಗಿ ಸರ್ವಸ್ವವನ್ನು ಭಾಗವತಕ್ಕೆ ಸಮರ್ಪಣೆ ಮಾಡಿದ ನಿಮ್ಮ ಸಾಧನೆಗೆ
ಆ ಹರಿಗುರುಗಳು ಪೂರ್ಣವಾಗಿ ಅನುಗ್ರಹ ಮಾಡಲಿ. ಆ ಗುರುಗಳು ಅಲ್ಲಿಂದ ವೃಂದಾವನದಲ್ಲಿ ಸನ್ನಿಹಿತರಾದ ಗುರುಗಳು ಇಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ಸಾಧನೆಯನ್ನೆಲ್ಲ ಗಮನಿಸಿದ್ದಾರೆ. ನಿಮ್ಮೆಲ್ಲರ ಆ ಸಾಧನೆಯನ್ನು ಭಗವಂತನಿಗೆ ಸಮರ್ಪಿಸಲಿ ಅಂತ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣಮಸ್ತು. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವರತ್. ವಸುದೇವ ಮತ್ತು ನಾರದರ ಸಂವಾದದಲ್ಲಿ ವಿದೇಹ ಚಕ್ರವರ್ತಿಗಳು ಮತ್ತು ಜಾಯಂತಿಯರ ಸಂವಾದದೊಂದಿಗೆ ಭಾಗವತೋತ್ತಮರ ಲಕ್ಷಣ, ಭಾಗವತ ಧರ್ಮದ ಪ್ರವೃತ್ತಿ, ಭಕ್ತಿ ಇದೆಲ್ಲರ ಉಪಾಸನೆ ಉಪದೇಶದೊಂದಿಗೆ ಭಗವಂತ ಉದ್ಧವರಿಗೆ ಮಾಡಿದಂತಹ ಉಪದೇಶ, ಅದರಲ್ಲೂ ಭಗವಂತನ ಸೃಷ್ಟಿಯಲ್ಲಿ ಬಂದಂತಹ ವ್ಯಕ್ತಿಗಳಿಂದ, ಪ್ರಾಣಿಗಳಿಂದ, ಕೀಟಗಳಿಂದ ನಾವು ಕಲಿಯುವಂಥ ಪಾಠಗಳು, ಇದೆಲ್ಲದರ ಸುಂದರ ನಿರೂಪಣೆಯೊಂದಿಗೆ ಕೊನೆಯಲ್ಲಿ ಭಗವಂತನ ಅವತಾರ ಸಮಾಪ್ತಿಯ ವೈಭವ ಎಲ್ಲವನ್ನು ನಿರೂಪಿಸಿ ಸಮಗ್ರ ಏಕಾದಶ ಸ್ಕಂದವನ್ನು ಸ್ಪರ್ಶ ಮಾಡಿ ದಿಕ್ಸೂಚಿ ದರ್ಶನವನ್ನು ಮಾಡಿಸಿದಂತಹ ವಿಶಿಷ್ಟವಾದ ಭಾಗವತದ ಶ್ರವಣ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಭಗವದ್ಭಕ್ತರನ್ನು ಅನುಗ್ರಹಿಸಿದಂತಹ ಪರಮಪೂಜ್ಯ ಶ್ರೀಪಾದರಿಗೆ ಎಲ್ಲ ಭಕ್ತವರ್ಗದ ಪರವಾಗಿ ಅನಂತ ಪ್ರಣಾಮಗಳ ಸಮರ್ಪಣೆ ಮಾಡ್ತಾ. ಎಷ್ಟು ಚೆನ್ನಾಗಿದ್ದಾರೆ.